ಕೆಲವರಿಗೆ SIR ಗುಮ್ಮದ ರೀತಿಯಲ್ಲಿ ಕಾಣುತ್ತೆ, ಕೆಲವರು SIR ಅದ್ಭುತದ ರೀತಿಯಲ್ಲೂ ಹೇಳ್ತಾ ಇದ್ದಾರೆ. ಆದರೆ SIR ಅಂದರೆ ಅಸಲಿಗೆ ಏನು ಅನ್ನುವಂಥದ್ದನ್ನ ನಾವು ಸರಳವಾಗಿ ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನವನ್ನು ಕೇಂದ್ರ ಚುನಾವಣಾ ಆಯೋಗ ಯಾವ ಕಾರಣಕ್ಕೆ SIR ಮಾಡಿದೆ, ಯಾವ ಸ್ವರೂಪದಲ್ಲಿ SIR ಮಾಡ್ತಿದೆ, ಹೇಗೆ ಗೊಂದಲಗಳಿಲ್ಲದೇ ನೀವು ಈ SIRನಲ್ಲಿ ಭಾಗಿಯಾಗಬೇಕು, ಎಲ್ಲ ವಿಚಾರದ ಬಗ್ಗೆಯೂ ಕೂಡ ಮಾತನಾಡೋಣ. ನಮ್ಮ ಜೊತೆಗೆ ರಾಜ್ಯದ ಮುಖ್ಯ ಚುನಾವಣಾಧಿಕಾರಿಗಳಾಗಿರುವಂತಹ ಅನುಭವ್ ಕುಮಾರ್ ಅವರು ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸಾರಿ ಪ್ರಸಾದ್. ಭಾಳ ಮುಖ್ಯವಾಗಿ SIR ವಿಚಾರದಲ್ಲಿ ನಾನು ಮೊದಲೇ ಹೇಳ್ದಂಗೆ ಜನರಲ್ಲಿ ಒಂದು ರೀತಿಯಿಂದ ಗುಮ್ಮದ ರೀತಿಯಲ್ಲೂ ಕೂಡ ಇದೆ. ಏನಪ್ಪ ಇದು ಅನ್ನುವಂಥ ಒಂದು ಪ್ರಶ್ನೆ ಇದೆ. ಹಾಗೆಯೇ ಕೆಲವರಿಗೆಲ್ಲ ಇದೊಂದು ಬಹಳ ಅದ್ಭುತ ವಿಚಾರಗಳು ಅಂತ ಕೂಡ ಇದೆ. ಆದರೆ ವಾಸ್ತವವಾಗಿ SIR ಮತದಾರರ ಪಟ್ಟಿಯಲ್ಲಿ ಆಗ್ತಾ ಇರುವ ಈ ಪರಿಷ್ಕರಣೆಯ ಒಟ್ಟು ಸ್ವರೂಪದ ಬಗ್ಗೆ ನೀವು ನಮ್ಮ ಜನರಿಗೆ ಸರಳವಾಗಿ ವಿವರಿಸೋದಿದ್ರೆ. ಖಂಡಿತವಾಗಿ. ಈಗ ಮತದಾರರ ಪಟ್ಟಿ ಪರಿಷ್ಕರಣೆ ಎರಡು ರೀತಿಯಲ್ಲಿ ಮಾಡ್ತಾ ಇರ್ತೀವಿ. ಒಂದು SSR ಅಂತ ಕರಿತೀವಿ, ಸ್ಪೆಷಲ್ ಸಮ್ಮರಿ ರಿವಿಷನ್, ವಿಚ್ ಹ್ಯಾಪನ್ಸ್ ಎವ್ರಿ ಇಯರ್. ಹೌದು. ಆ ಸಂದರ್ಭಗಳಲ್ಲಿ ನಾವು ಪ್ರತಿಯೊಂದು ಮತದಾರನ ವೆರಿಫೈ ಮಾಡೋಕ್ಕೆ ಹೋಗಲ್ಲ. ಯಾರು ಅಡಿಷನ್ ಬೇಕು, ಡಿಲಿಷನ್ ಬೇಕು, ಚೇಂಜಸ್ ಬೇಕು, ಕರೆಕ್ಷನ್ ಬೇಕಂತಾರೆ ಅಂಥವ್ರದ್ದು ಮಾತ್ರ ಮಾಡ್ತೀವಿ. ಆವಾಗ ಎಲೆಕ್ಟ್ರಲ್ ರೋಲ್ ಹೊಸದಾಗಿ ಮಾಡೋದಿಲ್ಲ. ಹೌದು. ಮತದಾರರ ಪಟ್ಟಿ ಹಾಗೆ ಇರ್ತದೆ, ಅಪ್ಡೇಷನ್ ಮಾತ್ರ ಆಗ್ತಿರ್ತದೆ. ಅದು SSR ಅಂತೀವಿ. ಇದು ಪ್ರತಿ ವರ್ಷ ನಡೆಯುವ ಕಾರ್ಯಕ್ರಮ. SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಏನಿದೆ, ಇದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಯಾವಾಗ ಮತದಾರರ ಪಟ್ಟಿಯನ್ನು ಇಂಟೆನ್ಸಿವ್ ರಿವಿಷನ್ ಮಾಡಬೇಕೆಂದು ತೀರ್ಮಾನ ಮಾಡ್ತದೋ ಆವಾಗ ಅವರು ಆದೇಶ ಮಾಡ್ಬೋದು. ಈಗ ನಮ್ಮ ದೇಶದಲ್ಲಿ 9 ಬಾರಿ ಈಗಾಗಲೇ SIR ಆಗಿದೆ. ಇದು 10ನೇ ಸಾರಿ ನಡೀತಾ ಇರುವ ಒಂದು ಕಾರ್ಯಕ್ರಮ. SIRಲಿ ವಿಶೇಷ ಏನಂತ ಕೇಳಿದ್ರೆ, ವಿ ಆರ್ ಕ್ರಿಯೇಟಿಂಗ್ ನ್ಯೂ ಎಲೆಕ್ಟ್ರಲ್ ರೋಲ್. ಮತದಾರರ ಪಟ್ಟಿನೇ ಹೊಸದಾಗಿ ಮಾಡ್ತಾ ಇರ್ತೀವಿ. ಸೊ ಆದ ಕಾರಣ ಏನಾಗ್ತದೆ, ನಾವು ಪ್ರತಿಯೊಂದು ಮತದಾರನ ವೆರಿಫೈ ಮಾಡೋದು ಅಗತ್ಯ ಆಗಿರ್ತದೆ. ಸೊ ಹೇಗೆ ಮಾಡ್ತೀವಿ ಅದನ್ನು ಎಂದು ನೋಡುವಾಗ, ಈಗ ನಾವು 16/6/2026 ನಮ್ಮ ಹತ್ರ ಏನು ಮತದಾರರ ಪಟ್ಟಿ ಇತ್ತು ಅದನ್ನು ಫ್ರೀಸ್ ಮಾಡಿದ್ವಿ. ಆವತ್ತಿನ ದಿನ 5,54,34,312 ಜನ ನಮ್ಮ ಮತದಾರರ ಪಟ್ಟಿಯಲ್ಲಿ ಇದ್ದಾರೆ. ಹೌದು. ಸೊ ಇಷ್ಟು ಮತದಾರರಿಗೆ ನಾವು 2 ಸೆಟ್ ಎನ್ಯುಮರೇಷನ್ ಫಾರ್ಮನ್ನು ಪ್ರಿಂಟ್ ಮಾಡಬೇಕು. ಸುಮಾರು 11 ಕೋಟಿಗೂ ಮೇಲ್ಪಟ್ಟು ಫಾರ್ಮ್ಸನ್ನು ಪ್ರಿಂಟ್ ಮಾಡಬೇಕು. ಪ್ರಿಂಟ್ ಮಾಡಿ 59,050 BLOಗಳ ಮುಖಾಂತರ ಪ್ರತಿಯೊಂದು ಮತದಾರರ ಮನೆಗೂ ಪ್ರತಿಯೊಂದು ಮತದಾರರಿಗೂ 2 ಸೆಟ್ ಎನ್ಯುಮರೇಷನ್ ಫಾರ್ಮನ್ನು ಅವ್ರ ಮನೆಗೆ ವಿತರಣೆ ಮಾಡ್ತೀವಿ. ಹಂಗಾದರೆ ಜವಾಬ್ದಾರಿ ನಮ್ಮ ಮೇಲೆ ಇರ್ತದೆ. SSR ಅಲ್ಲಿ ಜನ ಬಂದು ನಮಗೆ ಅರ್ಜಿ ಕೊಡ್ತಾರೆ, ಸೇರ್ಪಡೆಗೆ, ಡಿಲಿಷನ್ಗೆ, ಬಾಕಿಗೆಲ್ಲ. SIR ಅಲ್ಲಿ ಇದು ನಮ್ಮ BLOಗಳೇ ಈ ಕೆಲಸವನ್ನು ಮಾಡ್ತಾರೆ. ಸೊ ಅದರಿಂದ ಈಗ ಜವಾಬ್ದಾರಿ ದ ಓನಸ್ ಈಸ್ ಆನಸ್, ಜವಾಬ್ದಾರಿ ನಮ್ಮ ಮೇಲೆ ಇರುತ್ತೆ. ಸೊ ನಾವು ಪ್ರತಿಯೊಂದು ಮತದಾರರಿಗೂ ಎನ್ಯುಮರೇಷನ್ ಫಾರ್ಮನ್ನು ವಿತರಣೆ ಮಾಡಬೇಕು. ವಿತರಣೆ ಮಾಡಿದ ನಂತರ ಮತದಾರರು ಏನು ಮಾಡ್ತಾರೆ ಅಂತ ಕೇಳಿದರೆ, ಎನ್ಯುಮರೇಷನ್ ಫಾರ್ಮಲ್ಲಿ ತಮ್ಮದು ಫೋಟೋ ಹಳೆಯದು ಇದ್ದರೆ ದಯವಿಟ್ಟು ಹೊಸ ಫೋಟೋ ಹಚ್ಚಬೇಕು ಅವರು. ಆಮೇಲೆ 2002ರ SIR ಅದರಲ್ಲಿ ಅವ್ರದ್ದು ಹೆಸರು ಇದ್ದರೆ ಅವ್ರದ್ದು ಮಾಹಿತಿ, ಅವ್ರದ್ದು ಹೆಸರು ಇಲ್ಲದೇ ಇಲ್ಲದ ಸಂದರ್ಭದಲ್ಲಿ ಅವ್ರದ್ದು ರಿಲೇಟಿವ್ಸ್ ಮಾಹಿತಿ, ರಿಲೇಟಿವ್ ಅಂದರೆ ತಾಯಿ, ತಂದೆ, ಅಜ್ಜ, ಅಜ್ಜಿ, ಅವ್ರ ಮಾಹಿತಿಯನ್ನು ಅವ್ರು ತುಂಬಿ ಸಹಿ ಮಾಡಿ BLO ಹತ್ರ ವಾಪಸ್ ಕೊಡ್ತಾರೆ. ಸೊ ಯಾರ್ಯಾರೆಲ್ಲ ಎನ್ಯುಮರೇಷನ್ ಫಾರ್ಮನ್ನು ಫಿಲ್ ಮಾಡಿ ಸೈನ್ ಮಾಡಿ BLO ಹತ್ರ ವಾಪಸ್ ಕೊಡ್ತಾರೋ ಅವ್ರ ಹೆಸರು ಪೂರ ಆಗಸ್ಟ್ 5ನೇ ತಾರೀಕು ಡ್ರಾಫ್ಟ್ ರೋಲ್ ಏನು ನಾವು ಪಬ್ಲಿಷ್ ಮಾಡ್ತೀವಿ, ಡ್ರಾಫ್ಟ್ ರೋಲಲ್ಲಿ ಇರ್ತದೆ. ಇದು ಪ್ರೊಸೀಜರ್. ಈ ಎನ್ಯುಮರೇಷನ್ ಪೀರಿಯಡ್, ಹೌಸ್ ಟು ಹೌಸ್ ವಿಸಿಟ್ ಪೀರಿಯಡ್ 30 ಜೂನಿಂದ 29 ಜುಲೈ ತನಕ ಇರ್ತದೆ. ಈಗಾಗಲೇ ಮನೆಗಳಲ್ಲಿ 5 ಜನ ವೋಟರ್ಸ್ ಇದ್ದಾರೆ. ಅದರಲ್ಲಿ 3 ಜನ ಹೊರಗಡೆ ಎಲ್ಲೋ ಕೆಲಸದಲ್ಲಿದ್ದಾರೆ. ಊರಲ್ಲಿ ಅಪ್ಪ ಅಮ್ಮ ಇರ್ತಾರೆ ಅಥವಾ ಅಣ್ಣ ಅತ್ತಿಗೆ ಇರ್ತಾರೆ, ಯಾರೋ ಇರ್ತಾರೆ ಮನೆಯಲ್ಲಿ. ಅವರು ಹತ್ರನೇ ಈಗ ಈ 5 ಜನರಲ್ಲಿ ಈಗ ಹೊರಗಡೆ ಇರುವಂಥ 3 ಜನರದ್ದು ಕೂಡ ವೋಟ್ ಅವರ ಊರಲ್ಲೇ ಇದೆ. ಈಗ ಅವರ ಮನೆಯಲ್ಲಿ ನೀವು ಕೊಟ್ಟಿರುವಂಥ ಫಾರ್ಮಲ್ಲಿ ಫಿಲ್ ಮಾಡಿ ಅಲ್ಲೇ ಕೊಟ್ಟರೆ ಸಾಕಾಗುತ್ತಾ, ಅಥವಾ ಇವರೆಲ್ಲರೂ ಕೂಡ ಅಲ್ಲಿಗೆ ಹೋಗಿ ಫಿಲ್ ಮಾಡಿ ಕೊಡಬೇಕಾಗಿದೆಯಾ? ಇಲ್ಲ, ಈಗ ಏನಾಗ್ತದೆ, ಎನ್ಯುಮರೇಷನ್ ಫಾರ್ಮಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ. ಏನಂದರೆ, ಎನ್ಯುಮರೇಷನ್ ಫಾರ್ಮನ್ನು ಮತದಾರರು ಸೈನ್ ಮಾಡಬಹುದು. ಮತದಾರರು ಸೈನ್ ಮಾಡೋಕ್ಕಾಗದೇ ಇರೋ ಸಂದರ್ಭಗಳಲ್ಲಿ ಅವ್ರ ಕುಟುಂಬದ ಯಾವುದೇ ಒಂದು ಅಡಲ್ಟ್ ಮೆಂಬರ್ ಸೈನ್ ಮಾಡಬಹುದು. ಎನಿ ಅಡಲ್ಟ್ ಮೆಂಬರ್ ಆಫ್ ದ ಫ್ಯಾಮಿಲಿ ಕ್ಯಾನ್ ಸೈನ್ ದ ಫಾರ್ಮ್. ಸೊ ತಾವು ಹೇಳಿದಂಗೆ ಯಾರು ಒಂದು ಕುಟುಂಬದಲ್ಲಿ 5 ಜನ ಇದ್ದು 3 ಜನ ಹೊರಗಡೆ ಇದ್ದಾರೆ ಅಂದರೆ, ಬಾಕಿ ಉಳಿದಿರುವ 2 ಏನಿದ್ದಾರೆ ಅವರು ಫಾರ್ಮನ್ನು ಮತದಾರರ ಪರವಾಗಿ ಸೈನ್ ಮಾಡಿ ಕೊಡಬಹುದಾಗಿದೆ. ಓಕೆ, ಹಾಗಾಗಿ ಇಟ್ ಮೇಕ್ಸ್ ದ ಪ್ರಾಸೆಸ್ ಈಸಿ. ಖುದ್ದಾಗಿ ಇವರೇ ಅಲ್ಲಿಗೆ ಹೋಗಬೇಕು, ಇಲ್ಲ ಇದು ಫಿಲ್ ಮಾಡೋ ಸಂಬಂಧಕ್ಕೋಸ್ಕರ ನಾನು 500 ಕಿಲೋಮೀಟರ್ ಟ್ರಾವೆಲ್ ಮಾಡಿ ಹೋಗಬೇಕು ಎಂಬ ಒಂದು ಕಂಪ್ಲೇಂಟ್ಸ್ ನಮಗೆ ಬರೋದಿಲ್ಲ. ಎಸ್. ಈಗ ಬೆಂಗಳೂರಿನಂಥ ನಗರದಲ್ಲಿ ಈಗ ನೀವು ಬಹುಶಃ ಒಂದು ಮನೆಗೆ ಕನಿಷ್ಠ 3 ಬಾರಿ ಆದರೂ ವಿಸಿಟ್ ಮಾಡಬೇಕು ಅನ್ನೋದನ್ನ ಹೇಳಿದಿರಿ. ಈಗ ಬೆಂಗಳೂರಿನಂಥ ನಗರ ಪ್ರದೇಶದಲ್ಲಿ ಬೆಳಗ್ಗೆ ಮತ್ತು ಸಂಜೆ ಹೊತ್ತಿನಲ್ಲಿ ಮಾತ್ರ, ನಮ್ಮಲ್ಲಿ ಇತ್ತೀಚೆಗಷ್ಟೇ ಜಾತಿ ಗಣತಿ ಆಗಿದ್ದಾರೆ ನೋಡಿದ್ವಿ, ಅಥವಾ ಜನರಲ್ ಸೆನ್ಸಸ್ ಆಗಿದ್ದಾರೆ ನೋಡಿದ್ವಿ. ಸಾಮಾನ್ಯವಾಗಿ ಬೆಳಗ್ಗೆ ಮತ್ತು ಸಂಜೆ ಅವಧಿಯಲ್ಲಿ
ರೀತಿಯಲ್ಲಿನೇ ಇವರು ಎನ್ಯುಮರೇಟರ್ಸ್ ಮನೆಗಳಿಗೆ ಬರ್ತಾ ಇದ್ದಿದ್ದು ನೋಡಿದ್ವಿ. SIR ಅಲ್ಲೂ ಕೂಡ ಇದೇ ರೀತಿಯಾಗಿರುತ್ತೆ ಪ್ರಾಸೆಸ್. ಹೆಂಗೆ ಆಗುತ್ತೆ ಬೆಂಗಳೂರಿನಲ್ಲಿ ಮತದಾರರ ರೀಚ್ ಔಟ್? ನಾವು ಏನು ಸೂಚನೆ ಕೊಟ್ಟಿದ್ದೀವಿ BLOಗಳಿಗೆ ಅಂತ ಕೇಳಿದರೆ, ಪ್ರತಿಯೊಂದು ಮನೆಗೆ ಹೋಗಿ ಮತದಾರರಿಗೆ ಎನ್ಯುಮರೇಷನ್ ಫಾರ್ಮ್ನ ವಿತರಣೆ ಮಾಡಬೇಕು. ಎಲ್ಲಿ ಮನೆಯಲ್ಲಿ ವಿತರಣೆ ಆಗಿದೆ ಅಲ್ಲಿ ನಾವು ಸ್ಟಿಕ್ಕರ್ ಕೊಟ್ಟಿದ್ದೀವಿ, ಸ್ಕ್ವೇರ್ ಶೇಪ್ ಸ್ಟಿಕ್ಕರ್ ವಿಚ್ ಇಸ್ ಇನ್ ಪರ್ಪಲ್ ಕಲರ್. ಅದನ್ನು ಪೇಸ್ಟ್ ಮಾಡ್ತಾರೆ. ಅಲ್ಲಿ ಮನೆ ಎನ್ಯುಮರೇಷನ್ ಫಾರ್ಮ್ ವಿತರಣೆ ಆಗಿದೆ ಅಂತ ಅರ್ಥ. ಅವ್ರ ಹತ್ರ ಫಾರ್ಮ್ ಫಿಲ್ ಮಾಡಿ ವಾಪಸ್ ತೊಗೊಳ್ತಾರೆ. ಕೆಲವರು ಅವತ್ತೇ ಫಿಲ್ ಮಾಡಿ ಕೊಟ್ಬಿಡ್ತಾರೆ, ಆಗಲೇ ಫಿಲ್ ಮಾಡಿ ಕೊಡ್ತಾರೆ. ಕೆಲವರು ನಾನು ನಾಳೆ ಮಧ್ಯಾಹ್ನ ಕೊಡ್ತೀನಿ ಅಥವಾ ಇನ್ನೊಂದು 2 ದಿನ ಬಿಟ್ಟು ಕೊಡ್ತೀನಿ ಅಂತ ಹೇಳ್ಬೋದು. ಅದು ಮತದಾರರಿಗೆ ಬಿಟ್ಟಿದ್ದು. ಆದರೆ 29ನೇ ತಾರೀಕು ಮುಂಚೆನೇ ಅವ್ರು ಖಂಡಿತವಾಗಿ ಕೊಡಬೇಕು. ಅದು ಒಂದು. ಎಲ್ಲಿ ಮನೆ ಲಾಕ್ ಆಗಿದೆ, ಮನೆಯಲ್ಲಿ ಯಾರು ವ್ಯಕ್ತಿ ಇಲ್ಲ ಅಂಥ ಸಂದರ್ಭಗಳಲ್ಲಿ ಫಾರ್ಮನ್ನು ಮನೆ ಒಳಗೆ ಹಾಕಬೇಕು. ಹಾಕಿಬಿಟ್ಟು ಅಲ್ಲಿ ರೆಡ್ ಕಲರ್ ಸ್ಟಿಕ್ಕರ್ ಹಚ್ಚಬೇಕು. ಹಚ್ಚಿ ನೆಕ್ಸ್ಟ್ ಟೈಮ್ BLO ಯಾವಾಗ ಬರ್ತಾರೆ ಅಂತ ಮಾಹಿತಿನ ಅದರಲ್ಲಿ ಕೊಡಬೇಕು. ಸೊ ಎಲ್ಲೆಲ್ಲಿ ಮನೆಯಲ್ಲಿ ವ್ಯಕ್ತಿಗಳಿಲ್ಲ ಅಲ್ಲಿ ಮಾತ್ರ 3 ಬಾರಿ ವಿಸಿಟ್ ಮಾಡಬೇಕಂತ ನಾವು ಸೂಚನೆ ಕೊಟ್ಟಿದ್ದೀವಿ. ಅಕ್ಕಪಕ್ಕದ ಮನೆಯಲ್ಲಿ ಮೊಬೈಲ್ ನಂಬರ್ ಕಲೆಕ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡಿ ಸಂಬಂಧಪಟ್ಟವರಿಗೆ ಕಾಲ್ ಮಾಡೋ ಪ್ರಯತ್ನ ಮಾಡಬಹುದಿದೆ. ಈ ಸಂದರ್ಭದಲ್ಲಿ ನಾನು ರಾಜಕೀಯ ಪಕ್ಷದ BLOಗಳೇನಿದ್ದಾರೆ ಅವ್ರಿಗೂ ಮನವಿ ಮಾಡ್ತೀನಿ. ಯಾಕಂದರೆ ನಮ್ಮ ರಾಜ್ಯದಲ್ಲಿ ತೊಗೊಂಡ್ರೆ ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟೀಸ್ 1,15,000 BLOಗಳನ್ನು ಅಪಾಯಿಂಟ್ ಮಾಡಿದ್ದಾರೆ. ಸೊ ಅವರುಗಳಿಗೂ ಸಮೇತ ಜನರ ಕುರಿತ ಮಾಹಿತಿ ಇರ್ತದೆ. ಸೊ ಯಾರಿಗೆ ಮನೆಯಲ್ಲಿ ಇಲ್ಲ ಅಂಥವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರ ಫಾರ್ಮನ್ನು ತಲುಪಿಸೋದಕ್ಕೆ ಅವರು ಸಮೇತ ನಮಗೆ ಹೆಲ್ಪ್ ಮಾಡಬೇಕು ನಾನು ಈ ಸಂದರ್ಭದಲ್ಲಿ ಕೋರ್ತೀನಿ. ಹಾಗೆ ಮಾಡೋ ಸಂದರ್ಭದಲ್ಲಿ ಈಗ ಸಿವಿಲ್ ಸೊಸೈಟಿ, ಸಂಬಂಧಪಟ್ಟ ವೋಟರ್, ರಾಜಕೀಯದ ಪಕ್ಷಗಳ ಎಲ್ಲ ಮುಖಂಡರು ಮತ್ತು BLA ಏಜೆಂಟ್ಸ್, ಮೀಡಿಯಾ ಮತ್ತು ವಾಲಂಟ್ರಿ ಆರ್ಗನೈಸೇಷನ್ಸ್ ಇವರು ಎಲ್ಲರ ಸಹಕಾರ ಇದ್ದ ಸಂದರ್ಭಗಳಲ್ಲಿ ಖಂಡಿತವಾಗಿ ನಾವು ಈ SIR ಉದ್ದೇಶ ಏನಿದೆ ಅಂತ ಕೇಳಿದರೆ, ಎವ್ರಿ ಎಲಿಜಿಬಲ್ ವೋಟರ್ ಹ್ಯಾಸ್ ಟು ಬಿ ಎನ್ರೋಲ್ಡ್ ಇನ್ ದಿ ಎಲೆಕ್ಟ್ರಲ್ ರೋಲ್. ಅಂದರೆ ಪ್ರತಿಯೊಂದು ಅರ್ಹ ಮತದಾರರು ಮತದಾರ ಪಟ್ಟಿಯಲ್ಲಿ ಇರಬೇಕೆಂಬುದೇ ಒಂದು ಉದ್ದೇಶ ಆಗಿರ್ತದೆ. ಆ ಉದ್ದೇಶ ಪರಿಪೂರ್ಣವಾಗಿ ನಿವೃತ್ತಿ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ಅಂದರೆ ಈಗ ಅಕ್ಟೋಬರ್ 30ರವರೆಗೆ ಜನ್ಮದಿನಾಂಕ ಇರುವಂಥವರು ಕೂಡ ಇದರಲ್ಲಿ 18 ವರ್ಷ, ಅಕ್ಟೋಬರ್ 30ರವರೆಗೆ 18 ವರ್ಷ ಆಗುವಂಥವ್ರಿಗೂ ಕೂಡ ಇಲ್ಲಿ ಎನ್ರೋಲ್ ಆಗುವುದು. ಅಕ್ಟೋಬರ್ 1/10/2026 ಈ ಮತದಾರರ ಪಟ್ಟಿಯಲ್ಲಿ ಯಾರ್ಯಾರಿಗೆ ಅರ್ಹತೆ ಇರ್ತದೆ ಅಂತ ಕೇಳಿದರೆ, ಯಾರ್ಯಾರು 1/10/2026 18 ವಯಸ್ಸು ಪೂರ್ತಿ ಮಾಡ್ತಾರೋ ಅವರು ಎಲ್ಲರೂ ಸಮೇತ ಅರ್ಜಿ ಕೊಡ್ಬೋದು. ಉದಾಹರಣೆಗೆ ಅದು 1 ಅಕ್ಟೋಬರ್ ಆಗುತ್ತದೆ, ನಾವೀಗ ಮಾತಾಡ್ತಿರೋದು 30 ಜೂನ್ಗೆ. ನಾನೀಗ ಅರ್ಜಿ ಕೊಡ್ಬೋದು, 18 ವಯಸ್ಸು ಪೂರ್ತಿ ಆಗ್ತಂದರೆ ಖಂಡಿತವಾಗಿ ಅರ್ಜಿ ಕೊಡ್ಬೋದು. ದೇರ್ ನೇಮ್ ವಿಲ್ ಬಿ ಆ್ಯಡೆಡ್ ಡ್ಯೂರಿಂಗ್ ದಟ್ ಟೈಮ್, ಅವ್ರ 18 ವಯಸ್ಸು ಪೂರ್ತಿ ಆದಮೇಲೆ. ಆದರೆ ಫಾರ್ಮ್ 6ಅನ್ನು BLOಗಳ ಹತ್ರ ಈಗಲೇ ನಾವು 30 ಫಾರ್ಮ್ಸ್ ಪ್ರತಿ BLO ಹತ್ರ ಕೊಟ್ಟಿದ್ದೀವಿ. ಫಾರ್ಮ್ 6 ದಟ್ ಈಸ್ ಫಾರ್ ದಿ ನ್ಯೂ ವೋಟರ್. ಸೊ ಯಾರು ವೋಟರ್ ಹೊಸದಾಗಿ ಸೇರ್ಪಡೆ ಆಗಬೇಕಾದ್ರೆ ಅವರು ಫಾರ್ಮ್ 6 ಕಲೆಕ್ಟ್ ಮಾಡಿ BLO ಹತ್ರ ಕೊಡ್ಬೋದು, ಫಿಲ್ ಮಾಡಿಬಿಟ್ಟು, ಅಥವಾ ಆನ್ಲೈನ್ ಅಪ್ಲೈ ಮಾಡ್ಬೋದು. ಐ ವೆಲ್ಕಮ್ ಆಲ್ ದ ನ್ಯೂ ವೋಟರ್ಸ್, ಪ್ಲೀಸ್ ಎನ್ರೋಲ್ ಯುವರ್ ಸೆಲ್ಫ್, ಕಲೆಕ್ಟ್ ದ ಫಾರ್ಮ್ ಫ್ರಮ್ ದಿ BLO, ಫಿಲ್ ದ ಫಾರ್ಮ್ ಆ್ಯಂಡ್ ಸಬ್ಮಿಟ್ ದ ಫಾರ್ಮ್ ಟು ದಿ BLO. ಡೆಫಿನೆಟ್ಲಿ ಯು ವಿಲ್ ಬಿ ಎನ್ರೋಲ್ಡ್ ಆಫ್ಟರ್ ವೆರಿಫಿಕೇಶನ್. ಇಲ್ಲಿ ಬಹಳ ಮುಖ್ಯವಾಗಿ ಈಗ BLOಗಳನ್ನು ನೀವು ಸುಮಾರು 59,000 ಜನರನ್ನ ಈಗಾಗಲೇ ನೇಮಕ ಮಾಡ್ಕೊಂಡಿದ್ದೀವಿ. ಹೌದು. ಕರ್ನಾಟಕದಲ್ಲಿ ಇರುವಂತಹ ಮನೆಗಳ ಸಂಖ್ಯೆಯನ್ನು ನೋಡಿದಾಗಲೇ ಸರ್ಕಾರದ ಬೇರೆ ಬೇರೆ ಡಾಟಾಗಳಲ್ಲಿ ಬೇರೆ ಬೇರೆ ರೀತಿಯ, ನಮ್ಮಲ್ಲಿ ಈಗ ಉದಾಹರಣೆ ಕರ್ನಾಟಕದ ಉದಾಹರಣೆ ಬರೆದಿದ್ರೆ, ನಮ್ಮಲ್ಲಿ ಗೃಹ ಜ್ಯೋತಿಯ ಡಾಟಾದ ಪ್ರಕಾರವಾಗಿ ಇಲ್ಲಿರುವಂತಹ ಮನೆಗಳಲ್ಲಿ ಅದರಲ್ಲಿ ಬಾಡಿಗೆ ಮನೆಗಳು ಸೇರಿಕೊಂಡು ಸುಮಾರು 1,70,00,000 ಮನೆಗಳಿದ್ದಾವೆ ಅಂತೇಳಿ, ಅಥವಾ ನಮ್ಮ ಉಳಿದ ಯಾವುದು ರೇಷನ್ ಕಾರ್ಡ್ಗಳ ಆಧಾರದ ಮೇಲೆ ನೋಡಿದ್ರೆ ಕೂಡ ಸುಮಾರು 1,24,28,00,000 ಮನೆಗಳಿದ್ದಾವೆ. ಇಷ್ಟು ಮನೆಗಳನ್ನು 59,000 ಜನ BLOಗಳು ಹೇಗೆ ರೀಚ್ ಔಟ್ ಆಗೋದಕ್ಕೆ ಸಾಧ್ಯ ಆಗುತ್ತೆ? ಅದು ಕೇವಲ 30 ದಿವಸಗಳ ಅವಧಿಯಲ್ಲಿ ಅನ್ನೋಂಥದ್ದು. ಇದು ಭಾಳ ದೊಡ್ಡ, ಅವರ ಮೇಲೆ ದೊಡ್ಡ ಪ್ರೆಷರ್ ಆಗಲ್ವಾ BLOಗಳ ಮೇಲೆ? ಮೊದಲನೇದು, ಕನ್ನಡ ರಾಜ್ಯದಲ್ಲಿ 1,88,00,000 ಮನೆ ಇರೋದಾಗಿ ನಮ್ಮ ಡೇಟಾ ಬೇಸಲ್ಲಿ ಇರ್ತದೆ. ಸೊ ನಾವು 1,88,00,000 ಸ್ಟಿಕ್ಕರ್ ಪ್ರಿಂಟ್ ಮಾಡಿ BLOಗಳ ಹತ್ರ ಕೊಟ್ಟಿದ್ದೀವಿ. ಸೊ ಎಲ್ಲೆಲ್ಲಿ ಸ್ಟಿಕ್ಕರ್ ಇರ್ತದೆ ಅಲ್ಲಿ BLO ವಿಸಿಟ್ ಮಾಡಿದೆ ಅಂದರೆ ಜನ ತಾನು ಈಸಿಯಾಗಿ ಅರ್ಥ ಮಾಡಿಕೋಬಹುದು. ಅದು ಒಂದು. ಎರಡನೇದು, 5,54,00,000 ಮತದಾರರು ಇದ್ದಾರೆ. ಡಿವೈಡೆಡ್ ಬೈ 59,050, ಇಟ್ ಕಮ್ಸ್ ಅರೌಂಡ್ 949 ವೋಟರ್ಸ್ ಪರ್, ಹೆಚ್ಚು 950 ವೋಟರ್ ಪರ್ BLO. ನಗರ ಪ್ರದೇಶದಲ್ಲಿ ಸ್ವಲ್ಪ ಜಾಸ್ತಿ ಇರ್ಬೋದು, ಕೆಲವು ಕಡೆ ಸ್ವಲ್ಪ ಕಡಿಮೆನೇ ಇರ್ಬೋದು. ಸರಾಸರಿಯಾಗಿ 949 ವೋಟರ್ ಒಂದು BLO ಬರ್ತಾರೆ. ತಾವು ಹೇಳಿದಂಗೆ ಸ್ವಲ್ಪ ಇದು ಇಟ್ಸ್ ಟಫ್ ಟಾಸ್ಕ್ ಒನ್ಲಿ, ಬಟ್ BLOs ಆರ್ ಟ್ರೈನ್ಡ್. ಯಾಕಂದ್ರೆ ನಮ್ಮ BLOಗಳೇ 99.67% ಮ್ಯಾಪಿಂಗ್ ಮಾಡಿದ್ದಾರೆ. ಆಲ್ರೆಡಿ ದೇನೋ ಮೋರ್ ದನ್ 91-92% ಆಫ್ ದಿ ವೋಟರ್ಸ್ ಹೌಸಸ್ ಆ್ಯಂಡ್ ದ ಡೀಟೇಲ್ಸ್. ಅದರಿಂದ ಖಂಡಿತವಾಗಿ ಮ್ಯಾಪಿಂಗ್ ಈಗಾಗಲೇ ಮಾಡಿದರಿಂದ ಈ 30 ದಿವಸ ಒಳಗಾಗಿ ಖಂಡಿತವಾಗಿ ನಮ್ಮ ಅಧಿಕಾರಿಗಳು ತನ್ನ ಕಾರ್ಯಕ್ರಮವನ್ನು ನಿಯಮ ಪ್ರಕಾರ ಕರೆಕ್ಟಾಗಿ ಮಾಡ್ತಾರೆ, ನಂಬಿಕೆ ನಮಗೆ ಇರ್ತದೆ. ಆ್ಯಂಡ್ ಇನ್ನೊಂದು, ಈ SIR ಏನಿದೆ ಅದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನು ಶೆಡ್ಯೂಲ್ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಮಾತ್ರ ಮಾಡೋಕ್ಕಾಗ್ತದೆ, ಅದು ಬದಲಿ ಮಾಡೋಕ್ಕೂ ಆಗೋದಿಲ್ಲ. ಓಕೆ, ಹೌದು. ಇಲ್ಲಿ SIR ಮಾಡುವಂತಹ ಸಂದರ್ಭದಲ್ಲಿ ಈಗ ನಾವು ಅರ್ಜಿಯನ್ನು ಫಿಲ್ ಮಾಡಿಕೊಡ್ಬೇಕು. ನೀವು 2002ರ SIR ಅನ್ನು ಇಟ್ಕೊಂಡು ಅದರ
ಅದರ ಮುಂಚೆ ಇದ್ದಂತಹ ವೋಟರ್ಗಳದ್ದು ಆ ವೋಟರ್ ಐ ಡಿಗಳ ಆಧಾರದ ಮೇಲೆ ಭಾಳ ಮುಖ್ಯವಾಗಿ ಇಲ್ಲಿ ಪರಿಗಣನೆಗೆ ತೆಗೆದುಕೊಳ್ಳುತ್ತೆ ವೋಟರ್ ಲಿಸ್ಟ್ ಆಧಾರದ ಮೇಲೆ. 2002 ನಂತರ ವೋಟರ್ ಲಿಸ್ಟ್ಗೆ ಸೇರಿದಂಥವ್ರು, ಅದಕ್ಕೆ ಮುಂಚಿತವ್ರಿಗೆ ಅವ್ರ ಅಪ್ಪ ಅಮ್ಮ ಇರ್ತಾರೆ, ಅಪ್ಪ ಅಮ್ಮ ಕಾಲ ಆಗಿರ್ತಾರೆ, ಅವ್ರು ಇರೋದಿಲ್ಲ, ಮಕ್ಕಳು 35 ವರ್ಷದ ಮಕ್ಕಳಿರ್ತಾರೆ 2002ರಲ್ಲಿ, ಆವಾಗ ಅವ್ರಿಗಿನ್ನೂ ಕೂಡ 18 ಇಯರ್ಸ್ ತುಂಬಿರೋದಿಲ್ಲ. ಅಂಥವರು ಇವಾಗ ಅದಾದ ನಂತರ ಅವರು ವೋಟರ್ ಲಿಸ್ಟ್ಗೆ ಸೇರಿರ್ತಾರೆ. ಅಂಥವ್ರಿಗೆ ಈಗ 2002 ಅನ್ನುವಂಥದ್ದು ಹೇಗೆ ಕಟ್ ಆಫ್ ಆಗುತ್ತೆ? ಅವರು ಹೇಗೆ ಅಲ್ಲಿ ಸೇರ್ಕೊಳ್ಬೋದು? ಯಾರ ಮತದಾರರ ಹೆಸರು ಇವತ್ತು ಅಂದರೆ 16/6/2026 ಮತದಾರ ಪಟ್ಟಿಯಲ್ಲಿ ಹೆಸರು ಇತ್ತೋ ಅವ್ರಿಗೆ ನಾವು ಎನ್ಯುಮರೇಷನ್ ಫಾರ್ಮ್ ಕೊಡ್ತೀವಿ. ಅವ್ರ ಹತ್ರ 2002 SIRದು ಡೇಟಾ ಅವರದು ಅಥವಾ ಅವ್ರ ರಿಲೇಟಿವ್ಸ್ ಡೇಟಾ ಇದ್ದರೆ ದಯವಿಟ್ಟು ಅದನ್ನು ಫಿಲ್ ಮಾಡಿ ಕೊಡಬೇಕು. ಅಕಸ್ಮಾತ್ ಅವ್ರದ್ದು 2002 ಡೇಟಾ ಇಲ್ಲವೇ ಇಲ್ಲ ನನ್ನ ಹತ್ರ ಅಂಬ ಸಂದರ್ಭಗಳಲ್ಲಿ ಅವರು ತನ್ನ ವೈಯಕ್ತಿಕ ಮಾಹಿತಿಯನ್ನು ಮಾತ್ರ ಫಿಲ್ ಮಾಡಿ ಸೈನ್ ಮಾಡಿ ಕೊಟ್ಟರೂ ಸಮೇತ ಅವ್ರ ಹೆಸರು ಡ್ರಾಫ್ಟ್ ರೋಲ್ಗೆ ಬರ್ತದೆ. ಎನ್ಯುಮರೇಷನ್ ಫಾರ್ಮ್ ಬ್ಯಾಕ್ ಸೈಡಲ್ಲಿ ನಾವು ಒಂದು ಷರತ್ತನ್ನ ದಯವಿಟ್ಟು ನಾನು ಎಲ್ಲರನ್ನ ರಿಕ್ವೆಸ್ಟ್ ಮಾಡ್ತೀನಿ, ಕೈಂಡ್ಲಿ ಗೋ ಥ್ರೂ ದ ಎನ್ಯುಮರೇಷನ್ ಫಾರ್ಮ್. ದಿಸ್ ಗಿವ್ಸ್ ಆಲ್ ದ ಡೀಟೇಲ್ಸ್. ಈ ಎನ್ಯುಮರೇಷನ್ ಫಾರ್ಮಲ್ಲಿ ಸಕಲ ಮಾಹಿತಿನೂ ಇದೆ. ಈಗ ಎನ್ಯುಮರೇಷನ್ ಫಾರ್ಮ್ ಬ್ಯಾಕ್ ಸೈಡ್ ಫಸ್ಟ್ ಪೇರಾ ಸೆಕೆಂಡ್ ಪಾರ್ಟಲ್ಲಿ ನೋಡಿದರೆ ERO ಯಾರಿಗೆ ನೋಟಿಸ್ ಕೊಡ್ತಾರೆ ಅಂತ ಮಾಹಿತಿ ಇರ್ತದೆ. ಏನು ಹೇಳುತ್ತೆ ಅಂತ ಕೇಳಿದರೆ, ಯಾರು 2002 SIR ಮಾಹಿತಿಯನ್ನು ಕೊಡಲ್ಲವೋ ಅಥವಾ 2002 ಮಾಹಿತಿ ಕೊಟ್ಟು ಅದು ಡೇಟಾಬೇಸ್ ಜೊತೆ ಟ್ಯಾಲಿ ಆಗ್ತಿಲ್ಲವೋ ಅವರಿಗೆ ನೋಟಿಸ್ ಕೊಡಬೇಕು ERO ಒಂದು ಇರ್ತದೆ. ಸೊ ಆದ ಕಾರಣ ಎನ್ಯುಮರೇಷನ್ ಫಾರ್ಮಲ್ಲಿ 2002 ಡೇಟಾ ಕೊಟ್ಟಿಲ್ಲ ಅಂದ್ರೂ ಸಮೇತ ತಮ್ಮ ಹೆಸರು ಡ್ರಾಫ್ಟ್ ರೋಲ್ಗೆ ಬಂದೇ ಬರ್ತದೆ. ಅದು ಆದ ನಂತರ ತಮಗೆ ನೋಟಿಸ್ ಕೊಡ್ತಾರೆ. ಅಕಸ್ಮಾತ್ ನೀವು ಡೇಟಾ ಕೊಟ್ಟಿಲ್ಲ ಅಂದರೆ ಆವಾಗ ತಾವು ಏನು 11 ಡಾಕ್ಯುಮೆಂಟ್ಸ್ ನಾವು ಮೆನ್ಷನ್ ಮಾಡಿದ್ದೀವಿ, ಇದರಲ್ಲಿ ಯಾವುದೋ ಒಂದು ದಾಖಲಾತಿ ಕೊಟ್ಟರೆ ಅದು ಕುರಿತು ವಿಚಾರಣೆ ಮಾಡಿ ERO ಅವರು ಕಾನೂನು ಪ್ರಕಾರ ಕ್ರಮ ಕೈಗೊಳ್ತಾರೆ. ದಿಸ್ ಈಸ್ ದ ಪ್ರೊಸೀಜರ್. ಐ ಆಮ್ ಎಕ್ಸ್ಪ್ಲೈನಿಂಗ್ ದಿ ಪ್ರೊಸೀಜರ್. ಐ ಆಮ್ ನಾಟ್ ಕಮೆಂಟಿಂಗ್ ಆನ್ ದ ಡಿಸಿಷನ್. ತೀರ್ಮಾನ ಕೈಗೊಳ್ಳೋರು EROಗೆ ಸಂಪೂರ್ಣ ಅಧಿಕಾರ. ERO ಹ್ಯಾಸ್ ಟು ಸ್ಯಾಟಿಸ್ಫೈ ಹಿಮ್ಸೆಲ್ಫ್ ಎಂದು ಇರ್ತದೆ ಆ್ಯಕ್ಟಲ್ಲಿ. ಸೊ ನಾನೊಂದು ಕಾನೂನು ನಿಯಮಗಳನ್ನು ನಾನು ಹೇಳ್ತಾ ಇದ್ದೇನೆ. ಈಗ ಫಾರ್ ಎಕ್ಸಾಂಪಲ್ 2016ಕ್ಕೆ ಬೆಂಗಳೂರಿಗೆ ಬಂದು ಸೆಟ್ಲ್ ಆಗಿರ್ತಾರೆ. ಕೇರಳದಿಂದ ಒಂದು ಫ್ಯಾಮಿಲಿ ಬಂದಿದೆ, ಅವರು ಬೆಂಗಳೂರಿನಲ್ಲಿ ಸೆಟ್ಲ್ ಆಗಿದ್ದಾರೆ. ಅವರ ಊರಲ್ಲಿ ಬೇರೆ ಯಾರು ಇಲ್ಲ, ಅವರ ಸಂಬಂಧಿಕರು ಯಾರು ಇರೋದಿಲ್ಲ. ಅಲ್ಲಿ ಈಗ ಆಲ್ರೆಡಿ SIR ಮುಗಿದು ಹೋಗಿದೆ. ಅಲ್ಲಿಯ ಮತದಾರರ ಪಟ್ಟಿಯಲ್ಲಿ ಅವ್ರ ಹೆಸರಿಲ್ಲ, ಕೇರಳದಲ್ಲಿಲ್ಲ. ಅವರು ಕರ್ನಾಟಕದಲ್ಲಿ ಆಲ್ರೆಡಿ ಅವರು 2018 ಅಸೆಂಬ್ಲಿ ಎಲೆಕ್ಷನಲ್ಲೋ ಅಥವಾ 2019 ಲೋಕಸಭಾ ಎಲೆಕ್ಷನ್ ಟೈಮಲ್ಲೋ ಇಲ್ಲಿ ಎನ್ರೋಲ್ ಮಾಡ್ಕೊಂಡಿರ್ತಾರೆ, ಮತದಾರರ ಪಟ್ಟಿಯಲ್ಲಿ ಎನ್ರೋಲ್ ಮಾಡ್ಕೊಂಡಿದ್ದಾರೆ. ಆ ಫ್ಯಾಮಿಲಿ ಈಗ 2026ರಲ್ಲಿ ನೀವು ಎನ್ರೋಲ್ ಮಾಡಿಕೊಳ್ಳೋದಕ್ಕೆ ಹೋದಾಗ ಅವ್ರಿಗೆ ಏನು ಡಾಕ್ಯುಮೆಂಟ್ಸ್, ಈಗ ಮನೆ ಪತ್ರವನ್ನು ಕೊಟ್ಟರೆ ಸಾಕಾಗುತ್ತೆ, ಹೇಗೆ ಅವರು? ಡಿಫಿಕಲ್ಟ್ ಟು ಕಮೆಂಟ್ ಆನ್ ದ ಎಕ್ಸಾಂಪಲ್, ಬಟ್ ಐ ಆಮ್ ಟೆಲಿಂಗ್ ಅಗೇನ್ ದ ಪ್ರೊಸೀಜರ್. ಈ ತಾವು ಹೇಳಿದ ಎಕ್ಸಾಂಪಲ್ ಪ್ರೊಸೀಜರ್ ಹೇಳ್ತೀನಿ. 2002ರಲ್ಲಿ ಅವರು ಈ ದೇಶದಲ್ಲಿ ಯಾವ ರಾಜ್ಯದಲ್ಲಿ ಮತದಾರ ಇದ್ದಾರೂ ಪರವಾಗಿಲ್ಲ. ಓಕೆ. 2002 SIR ಪಟ್ಟಿಯಲ್ಲಿ ಅವ್ರ ಹೆಸರು ಇರಬೇಕು ಅಷ್ಟೇ. ಓಕೆ. ಸೊ ಅವರು ಯಾವ ರಾಜ್ಯದಲ್ಲಿ ಅವರು ಮತದಾರ ಪಟ್ಟಿಯಲ್ಲಿ ಹೆಸರಿದ್ದರು, ಉದಾಹರಣೆಗೆ ನನ್ನದೇ ತಗೊಳ್ಳಿ, ನಂದು 2000ರಲ್ಲಿ ತಮಿಳುನಾಡಲ್ಲಿ ಇತ್ತು, ತೊಂದರೆ ಇಲ್ಲ. ಸೊ 2002 SIRಲ್ಲಿ ಡೇಟಾ ಇದೆಯಾ ಎಂಬುದು ಫಿಲ್ ಮಾಡಬೇಕು. ಅದು ಓಕೆ. ಎರಡನೇದು, ಈಗ ಪ್ರೆಸೆಂಟ್ ರೋಲಲ್ಲಿ ಅವ್ರದ್ದು ಹೆಸರಿದ್ರೆ ಅವ್ರಿಗೆ ಎನ್ಯುಮರೇಷನ್ ಫಾರ್ಮ್ ಬಂದು ಬಿಡ್ತದೆ. ಓಕೆ. ಸೊ ತಮ್ಮ ಹತ್ರ 2002 ಡೇಟಾ ಅದೇ ತಾವು ಫಿಲ್ ಮಾಡಿ ಕೊಡಿ. 2002 ಡೇಟಾ ಇಲ್ಲ ಅಂದ್ರೂ ಸಮೇತ ದಯವಿಟ್ಟು ಫಿಲ್ ಮಾಡಿ ಕೊಡಿ. ಆ ಕಾಲಮ್ ಬಿಟ್ಟು ಬಾಕಿ ಸೆಲ್ಫ್ ಕಾಲಮ್ ಫಿಲ್ ಮಾಡಿ ಕೊಟ್ಟರೆ ಖಂಡಿತವಾಗಿ ಡ್ರಾಫ್ಟ್ ರೋಲ್ಲಿ ನಮ್ಮ ಹೆಸರು ಬಂದು ಬಿಡ್ತದೆ. ಡ್ರಾಫ್ಟ್ ರೋಲ್ ತಮ್ಮ ಹೆಸರು ಬಂದ ನಂತರ ಡೇಟಾ ನೀವು ಕೊಡದೇ ಇದ್ದಲ್ಲಿ ERO ನೋಟಿಸ್ ಕೊಡ್ತಾರೆ. ಆವಾಗ ಯಾವುದಾದ್ರು ಡಾಕ್ಯುಮೆಂಟ್ ಕೇಳ್ತಾರೆ, ಆ ಡಾಕ್ಯುಮೆಂಟ್ ಕೊಟ್ಟರೆ ಅದನ್ನು ಪರಿಶೀಲನೆ ಮಾಡಿ ತೀರ್ಮಾನ ತಗೊಳ್ತಾರೆ. ಸೊ ಇದು ಎಲ್ಲರಿಗೂ ಅನ್ವಯವಾದ ಪ್ರಶ್ನೆ. ಅದು ಯಾರಿಗೂ ಒಬ್ಬರಿಗೂ ಇಬ್ಬರಿಗೂ ಅಂತ ಹೇಳಲ್ಲ. ದಿಸ್ ಇಸ್ ದ ಪ್ರೊಸೀಜರ್ ಫಾರ್ ಎವ್ರಿಬಡಿ ಆ್ಯಂಡ್ ದಟ್ಸ್ ಓನ್ಲಿ ಸಿಂಗಲ್ ಪ್ರೊಸೀಜರ್. ದ ಪ್ರೊಸೀಜರ್ ಇಸ್ ಸೇಮ್ ಫಾರ್ ಎವ್ರಿಬಡಿ. ಈಗ ಸರ್ಕಾರ ಹೇಳ್ತಾ ಇದೆ, ನಾವು ಮನೆ ವಾಸಪತ್ರವನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ನಾವು ನಿಮ್ಗೆ ಅವಕಾಶ ಮಾಡಿಕೊಡ್ತೀವಿ, ಸೊ ದ್ಯಾಟ್ ನೀವು ಪ್ರಾಪರ್ ಡಾಕ್ಯುಮೆಂಟನ್ನು SIR ಟೈಮಲ್ಲಿ ಕೊಡ್ಬೋದು ತಿಳ್ಕೊಂಡು. ಈಗ ಸಡನ್ನಾಗಿ ಯಾವುದೋ ಮನೆ ವಾಸಪತ್ರ ಅಂತ ತಿಳ್ಕೊಂಡು ಸರ್ಕಾರದಿಂದ ಡೌನ್ಲೋಡ್ ಮಾಡಿಕೊಡುವಂಥದ್ರ ಅವಶ್ಯಕತೆ ಇದೆಯಾ ಇದರಲ್ಲಿ? ಸದ್ಯ ಇದು ಕುರಿತು ನಾನು ಕಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಸರ್ಕಾರದ ಯಾವುದೇ ಕ್ರಮದ ಕುರಿತು ನಾನು ಕಮೆಂಟ್ ಮಾಡೋಕ್ಕಾಗಲ್ಲ. ನಿಯಮ ಪ್ರಕಾರ ಕ್ರಮ ಕೈಗೊಳ್ಳಲಾಗೋದು. EROಗೆ ಮನವಿ ಹೋದಾಗ ERO ಕ್ರಮ ಕೈಗೊಳ್ತಾರೆ, ಯಾವ ದಾಖಲಾತಿ ಪರಿಶೀಲನೆ ಮಾಡಬೇಕು, ಯಾವ ತೊಗೋಬೇಕಂತ. ಬಟ್ ಯಾವುದೇ ಒಂದು ಪರ್ಟಿಕ್ಯುಲರ್ ಬಗ್ಗೆ ನಾನು ಕಮೆಂಟ್ ಮಾಡೋಕ್ಕಾಗಲ್ಲ. ಈಗ BLAಗಳು ಇಲ್ಲಿ ಎಷ್ಟರ ಮಟ್ಟಿಗೆ ನಿಮ್ಮ BLOಗಳ ಜೊತೆಗೆ ಸಹಕಾರವನ್ನು ಕೊಡ್ತಾರೆ? ಹೇಗೆ ನಿಮಗೆ ಅಧಿಕೃತವಾದಂಥ ಮತದಾರರು ಮತ್ತು ಅನಧಿಕೃತ ಮತದಾರರನ್ನ ಪಟ್ಟಿ ಮಾಡೋದಕ್ಕೆ ಇದರಿಂದ ಸಾಧ್ಯ ಆಗುತ್ತೆ? ಈಗ BLA ಬೂತ್ ಲೆವೆಲ್ ಏಜೆಂಟ್ ಅಂತ ಪ್ರತಿಯೊಂದು ಪೊಲಿಟಿಕಲ್ ಪಾರ್ಟಿಯವರು ಅಪಾಯಿಂಟ್ ಮಾಡಿದ್ದಾರೆ. ನಾನು ಮೊದಲೇ ಹೇಳಿದಂಗೆ 1,15,300 ಚಿಲ್ಲರೆ BLAಗಳನ್ನು ಅಪಾಯಿಂಟ್ ಮಾಡಿ ಕೊಟ್ಟಿದ್ದಾರೆ. ನಮ್ಮ ಹತ್ರ 59,050 BLOಗಳು ಇದ್ದಾರೆ. ಸೊ ಈಗ ಪ್ರತಿಯೊಂದು ಪೋಲಿಂಗ್ ಸ್ಟೇಷನಲ್ಲಿ ಏನು ನಡೀತೆ ಪ್ರಕ್ರಿಯೆ ಅಂತ ಕೇಳಿದರೆ, ನಾವು ಸಂಬಂಧಪಟ್ಟ ಎನ್ಯುಮರೇಷನ್ ಫಾರ್ಮನ್ನು ಪ್ರಿಂಟ್ ಮಾಡಿ ಆ ಮತಗಟ್ಟೆಗೆ ಕಳಿಸುತ್ತೀವಿ BLOಗೆ.
BLO ಏನು ಮಾಡಬೇಕು, BLO ಫಸ್ಟು ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಡಿಸ್ಟ್ರಿಬ್ಯೂಟ್ ಮಾಡಿದ ನಂತರ ಫಿಲ್ ಮಾಡಿದ ಫಾರ್ಮನ್ನು ವಾಪಸ್ ಕಲೆಕ್ಟ್ ಮಾಡಬೇಕು. ಸೊ ಈಗ ನಾವೇನು ಮಾಡ್ತೀವಿ ಅಂತ ಕೇಳಿದರೆ BLAಗಳಿಗೆ ಮತ್ತು ಎಲ್ಲ ರಾಜಕೀಯ ಪಕ್ಷಗಳಿಗೆ ಮತ್ತು ಎಲ್ಲ ಅಧಿಕಾರಿಗಳಿಗೂ ನಾವು ಡೈಲಿ ಒಂದು ಪ್ರೆಸ್ ನೋಟ್ ಕೊಡ್ತೀವಿ. ಎಷ್ಟು ಫಾರ್ಮ್ಸ್ ವಿತರಣೆ ಮಾಡಲಾಯಿತು, ಎಷ್ಟು ಫಾರ್ಮ್ಸ್ ವಾಪಸ್ ಕಲೆಕ್ಟ್ ಮಾಡಲಾಯಿತು, ಕಲೆಕ್ಟ್ ಮಾಡಿದ ಫಾರ್ಮ್ಸಲ್ಲಿ ಎಷ್ಟು ಡಿಜಿಟೈಸ್ ಮಾಡಲಾಗಿತ್ತು, ಎಷ್ಟಿನ್ನು ಬಾಕಿ ಇದೆ. ಎರಡನೇದು, ಎಷ್ಟು ಫಾರ್ಮ್ಸ್ ಕಲೆಕ್ಟ್ ಮಾಡೋಕ್ಕೆ ಆಗಿಲ್ಲ, ಯಾವ ಕಾರಣಕ್ಕೆ ಕಲೆಕ್ಟ್ ಮಾಡೋಕ್ಕಾಗಿಲ್ಲ. ಉದಾಹರಣೆಗೆ ಎಷ್ಟು ಡೆತ್ ಕೇಸಸ್, ಎಷ್ಟು ಡ್ಯೂಪ್ಲಿಕೇಟ್ ಕೇಸಸ್, ಎಷ್ಟು ಶಿಫ್ಟೆಡ್ ಕೇಸಸ್, ಎಷ್ಟು ಆಬ್ಸೆಂಟಿ ಕೇಸಸ್, ಎಷ್ಟು ಅದರ್ ಕೇಸಸ್. ಯಾರೊಬ್ಬರು ಮರೆತು ಬಿಟ್ಟು ಇಟ್ಟಿರ್ಬೋದು ಮನೆಯಲ್ಲಿ, ಆಮೇಲೆ ಫಿಲ್ ಮಾಡಿ ಯಾವುದೋ ಒಂದು ಕಾರಣಕ್ಕೆ ಮನೆಯಲ್ಲಿ ಮರೆತಿಟ್ಟಿರ್ತಾರೆ, ಕೊಟ್ಟಿರುವುದಿಲ್ಲ. ಸೊ ಅದರ್ ಕೇಸಸ್. ಸೊ ಈ ರೀತಿಯಾದ ವಿಂಗಡಣೆ ಮಾಡಿ ಪ್ರತಿಯೊಂದು ಪೋಲಿಂಗ್ ಸ್ಟೇಷನ್ ವೈಸ್ ಇನ್ಫಾರ್ಮೇಷನನ್ನು ಆ ಸಂಬಂಧಪಟ್ಟ ಗ್ರಾಮ ಚಾವಡಿಗೂ ಅಂಟಿಸ್ತೀವಿ, BLAಗಳಿಗೂ ಕೊಡ್ತೀವಿ, ರಾಜಕೀಯ ಪಕ್ಷಗಳಿಗೂ ಕೊಡ್ತೀವಿ, ಆ್ಯಂಡ್ ವೆಬ್ಸೈಟ್ಸ್ಗಳು ಹಾಕ್ಕೊಳ್ತೀವಿ. ಅದರಿಂದ ಜನರಿಗೆ ಎಲ್ಲ ಮಾಹಿತಿ ಸಿಗ್ತಾನೆ ಇರ್ತದೆ. ಇದರ ಉದ್ದೇಶ ಏನಂತ ಕೇಳಿದರೆ, ಖಂಡಿತವಾಗಿ ಯಾವುದೇ ಒಂದು ಅರ್ಹ ಮತದಾರರು ನಮ್ಮ ಮತದಾರರ ಪಟ್ಟಿಯಿಂದ ಬಿಟ್ಟು ಹೋಗಬಾರ್ದು ಎಂಬುದೇ ಉದ್ದೇಶ. ಅಕಸ್ಮಾತ್ BLO ಹೋಗೋಕ್ಕಾಗಿಲ್ಲ ಅಂದ್ರೂ ಸಪೋಸ್ ಅವರು BLOಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಎಂಬುದಕ್ಕೆ BLO ಮೊಬೈಲ್ ನಂಬರ್ ಸಮೇತ ನಮ್ಮ ಎನ್ಯುಮರೇಷನ್ ಫಾರ್ಮಲ್ಲಿ ಪ್ರಿಂಟ್ ಆಗಿದೆ. ತಮಗೇನು ಎನ್ಯುಮರೇಷನ್ ಫಾರ್ಮ್ ಬರ್ತದೆ, ಈ ಎನ್ಯುಮರೇಷನ್ ಫಾರ್ಮಲ್ಲಿ ತಮ್ಮ BLO ಹೆಸರು ಮತ್ತು BLO ಮೊಬೈಲ್ ನಂಬರ್ ಸಮೇತ ಇರ್ತದೆ. ಅಕಸ್ಮಾತ್ ತಾವು ತಮಗೇನಾದ್ರು ಫಿಲ್ ಮಾಡೋಕ್ಕೆ ಡೌಟು, ಬೇರೆ ಏನಾದ್ರು ಇಶ್ಯೂ ಇದ್ದಲ್ಲಿ ಅವರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಅದರ ಜೊತೆಗೆ ಇನ್ನು ಒಂದು ಏನಂತ ಕೇಳಿದರೆ, ವೋಟರ್ ಫೆಸಿಲಿಟೇಷನ್ ಸೆಂಟರ್ಸನ್ನು ನಾವು ಪ್ರತಿಯೊಂದು ಗ್ರಾಮ ಪಂಚಾಯತಲ್ಲೂ ಮತ್ತು ಪ್ರತಿಯೊಂದು ವಾರ್ಡ್ ಮಟ್ಟದಲ್ಲೂ ಕ್ರಿಯೇಟ್ ಮಾಡ್ತಾ ಇರ್ತೀವಿ. ಅದರಿಂದ ಯಾರಿಗಾರೊಬ್ಬರಿಗೆ, ಉದಾಹರಣೆಗೆ ನಾನು ಕನ್ನಡ ಓದೋಕ್ಕೆ ಬರಲ್ಲ ಅಥವಾ ಫಿಲ್ ಮಾಡಿ ಬರೀಲಿಕ್ಕೆ ಬರಲ್ಲ, ಫಿಲ್ ಮಾಡೋಕ್ಕೆ ಅನುಕೂಲ ಮಾಡಬೇಕು, ಈ ರೀತಿ ಏನಾದ್ರು ವಿಷಯಗಳಿದ್ದಲ್ಲಿ, ಅಥವಾ 2002 SIR ಡೇಟಾ ನನ್ನ ಹತ್ರ ಇಲ್ಲ, ಅದು ಹೇಗೆ ಕಲೆಕ್ಟ್ ಮಾಡೋದು, ಈ ರೀತಿ ಏನಾದ್ರು ಡೌಟ್ ಇದ್ದಲ್ಲಿ ನಮ್ಮ BLOಗೆ ಸಂಪರ್ಕ ಮಾಡಬಹುದಾಗಿದೆ. ಮತ್ತು ಇನ್ನೊಂದು ಏನಂತ ಕೇಳಿದರೆ, ನಮಗೆ ಈಗಲೇ 91.67% ಮ್ಯಾಪಿಂಗ್ ಆಗಿದ್ದರಿಂದ ಆಲ್ಮೋಸ್ಟ್ ಎಲ್ಲರದ್ದು ಮ್ಯಾಪಿಂಗ್ ಆಗಿರೋದ್ರಿಂದ ನಮ್ಮ BLOಗಳಿಗೆ ಸ್ವಲ್ಪ ಮಾಹಿತಿ ಹೆಚ್ಚಿರ್ತದೆ. ಸೊ BLO ಸಹಕಾರ ಮಾಡ್ತಾರೆ ಖಂಡಿತವಾಗಿ. ಇಲ್ಲಿ ಈಗ BLOಗಳಿಗೆ ಈಗ ನೀವು ಕೇಳಿದರೆ, ನೀವು ಯಾವುದೇ ಡಾಕ್ಯುಮೆಂಟನ್ನ ಅಲ್ಲಿ ಇಮಿಡಿಯೇಟಾಗಿ ಸಬ್ಮಿಟ್ ಮಾಡಬೇಕಾದ ಅವಶ್ಯಕತೆ ಇಲ್ಲ ಅಂತ ತಿಳ್ಕೊಂಡು ಹೇಳ್ತೀವಿ. ಈಗ ಅವ್ರಿಗೆ ಜಸ್ಟ್ ಆ ಫಾರ್ಮ್ಗೆ ಸಹಿ ಹಾಕಿ ಕೊಟ್ಟರೆ ಸಾಕಾಗುತ್ತಾ? ಅಲ್ಲಿ ಎನ್ಯುಮರೇಷನ್ ಫೇಸಲ್ಲಿ ನಾವು ಯಾವುದೇ ಒಂದು ದಾಖಲಾತಿಯನ್ನು ಮತದಾರರಿಂದ ಕೇಳುವುದಿಲ್ಲ. ಎನ್ಯುಮರೇಷನ್ ಫಾರ್ಮ್ ಏನು ಕೊಡ್ತೀವಿ ಅದಕ್ಕೆ ದಯವಿಟ್ಟು ತಮ್ಮದು ಫೋಟೋ ಹಳೆದಾಗಿದ್ದಲ್ಲಿ ಹೊಸ ಫೋಟೋ ಹಚ್ಚಿಕೊಡಿ. 2002 SIR ಡೇಟಾ ಫಿಲ್ ಮಾಡಿ, ತಮ್ಮದಾಗಲಿ ಅಥವಾ ತಮ್ಮ ರಿಲೇಟಿವ್ಸ್ ಆಗಲಿ ಫಿಲ್ ಮಾಡಿ ಸೈನ್ ಮಾಡಿ ಕೊಡಿ ಅಂತ ಮಾತ್ರ ಕೇಳ್ತೀವಿ. ದಾಖಲಾತಿ ಈ ಹಂತದಲ್ಲಿ ಕೇಳೋದಿಲ್ಲ. ಮತ್ತು BLO ಏನು ಮಾಡ್ತಾರೆ, ತಮ್ಮ ಹತ್ರ ನಾವು 2 ಸೆಟ್ ಫಾರ್ಮ್ ಕೊಡ್ತೀವಲ್ಲ, ಒಂದು ಫಾರ್ಮ್ BLO ಕಲೆಕ್ಟ್ ಮಾಡಿಕೊಳ್ತಾರೆ, ಇನ್ನೊಂದು ಫಾರ್ಮ್ಗೆ BLO ಸಹಿ ಹಾಕಿ ತಮ್ಮ ಹತ್ರನೇ ವಾಪಸ್ ಕೊಡ್ತಾರೆ. ಅದು ತಮಗೆ ಅಕ್ನಾಲೆಜ್ಮೆಂಟ್ ಆಗಿ ಉಳಿದಿರ್ತದೆ. ಅಕಸ್ಮಾತ್ ನಾಳೆ ನೀವು ಎನ್ಯುಮರೇಷನ್ ಫಾರ್ಮ್ BLO ಹತ್ರ ಕೊಟ್ಟಿದ್ದ ಮೇಲೇನೂ ನಿಮ್ಮ ಹೆಸರು ಡ್ರಾಫ್ಟ್ ರೋಲಲ್ಲಿ ಇಲ್ಲ ಅಂದರೆ, ದಿಸ್ ಈಸ್ ದ ಪ್ರೂಫ್ ದಟ್ ಯು ಹ್ಯಾವ್ ಗಿವನ್ ದ ಫಾರ್ಮ್ ಅಂತ. ಯು ಕ್ಯಾನ್ ಕ್ವಶ್ಚನ್ ಅಸ್, ನಾನು ಫಾರ್ಮ್ ಕೊಟ್ಟ ಮೇಲೆ ಯಾಕೆ ನನ್ನ ಹೆಸರು ಇಲ್ಲ ಅಂತ. ಯಾಕೆ ನಾನು ಮೊದಲೇ ಹೇಳಿದ್ದೀನಿ, ನಾನು ಯಾರ್ಯಾರು ಎನ್ಯುಮರೇಷನ್ ಫಾರ್ಮ್ ಫಿಲ್ ಮಾಡಿ ಸೈನ್ ಮಾಡಿ ಕೊಡ್ತಾರೆ ಅವರು ಎಲ್ಲರ ಹೆಸರು ಡ್ರಾಫ್ಟ್ ರೋಲಲ್ಲಿ ಬಂದೇ ಬರ್ತದೆ. ಅದು ಮ್ಯಾಪಿಂಗ್ ಆಗಿದ್ದರೂ ಸರಿ, ಆಗದೇ ಇದ್ದರೂ ಸರಿ, SIR ಡೇಟಾ ಕೊಟ್ಟಿದ್ದನ್ನು ಸರಿ, ಕೊಡದಿದ್ದನ್ನು ಸರಿ, ಫೋಟೋ ಹಚ್ಚಿದ್ದನ್ನು ಸರಿ, ಹಚ್ಚದೇ ಇದ್ದನ್ನು ಸರಿ, ಬಟ್ ಸೈನ್ ಮಾತ್ರ ಆಗಿರಬೇಕು. ಯಾವುದೇ ಒಂದು ಮತದಾರರು ಸಹಿ ಮಾಡದೆ ಫಾರ್ಮನ್ನು ಫಿಲ್ ಮಾತ್ರ ಮಾಡಿ ವಾಪಸ್ ಕೊಟ್ಬಿಟ್ರೆ ಖಂಡಿತವಾಗಿ ಅವ್ರು ಸಹಿ ಮಾಡದೇ ಇರೋ ಕಾರಣದಿಂದ ಅದು ಯಾವುದೇ ನಾವು ತೀರ್ಮಾನ ತಗೊಳ್ಳಿಕ್ಕೆ ಬರೋದಿಲ್ಲ. ಸೊ ದಯವಿಟ್ಟು ಮತ್ತೆ ನಾನು ಒತ್ತಿ ಹೇಳ್ತೀನಿ, ಸೈನ್ ಮಾಡಬೇಕು, ಜೊತೆ ಫಾರ್ಮನ್ನು ವಾಪಸ್ BLO ಹತ್ರ ಕೊಡಬೇಕು. ಓಕೆ, ಅದನ್ನು ರಿಕ್ವೆಸ್ಟ್ ಮಾಡ್ತೀನಿ. ಓಕೆ, ಈಗ ಉದಾಹರಣೆಗೆ 2002 SIR ಟೈಮಲ್ಲಿ ಅವ್ರದ್ದು ಯಾವುದೋ ಒಂದು ಊರಿನಲ್ಲಿ ಅವರು ತಮ್ಮ ಸ್ವಂತ ಊರಿನಲ್ಲಿ ಅವರ ಮತಪಟ್ಟಿಯಲ್ಲಿ ಅವರ ಹೆಸರು ಇತ್ತು. 2002 99 ಎಲೆಕ್ಷನಲ್ಲಿ ವೋಟಿಂಗ್ ಮಾಡಿದ್ದಿರ್ಬೋದು 2002 ಮಾಡಿರ್ತಾರೆ. ಅವ್ರು 2015 16 ಇನ್ಯಾವುದೋ ನಗರಕ್ಕೆ ಹೋಗಿ ವಾಸ ಮಾಡ್ತಿರ್ತಾರೆ. ಅಲ್ಲೂ ಕೂಡ ಅವರು ಒಂದು ಮತಪಟ್ಟಿಯಲ್ಲಿ ಹೆಸರು ಸೇರಿಸ್ಕೊಂಡಿದ್ದಾರೆ. ಊರಿದ್ದು ಡಿಲೀಟ್ ಮಾಡಿಸಿರಲ್ಲ, ಅದು ಅದರ ಪಾಡಿಗೆ ರನ್ ಆಗ್ತಾ 2026 ನಿಮ್ಮ ಡೇಟಾದ ಪ್ರಕಾರವೂ ಕೂಡ ಅದು ಅಲ್ಲಿ ರನ್ ಆಗ್ತಾ ಇದೆ. ಇಲ್ಲಿ ಮಿಡ್ಲಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಮಾಡ್ಕೊಂಡಿದ್ದಾರೆ, ಅದು ಕೂಡ ನಿಮ್ಮ ಮತಪಟ್ಟಿಯಲ್ಲಿ ರನ್ ಆಗ್ತಾ ಇರುತ್ತೆ. ಇಂತಹ ವ್ಯಕ್ತಿಗಳ ಮತದಾರರ ಪಟ್ಟಿಯಲ್ಲಿ ಹೇಗೆ ಪರಿಷ್ಕರಣೆ ಆಗುತ್ತೆ? ಈ ವ್ಯಕ್ತಿಗಳ ಇಂತಹ ಉದಾಹರಣೆಗಳು ಹೇಗೆ ಪರಿಷ್ಕರಣೆ? ಭಾಳ ಒಳ್ಳೆಯ ಪ್ರಶ್ನೆ ಇದು. ಈಗ ಯಾರ್ಯಾರು ಮತದಾರರದ್ದು ಒಂದಕ್ಕಿಂತ ಮೇಲ್ಪಟ್ಟ ಕಡೆ ವೋಟರ್ ಲಿಸ್ಟಲ್ಲಿ ಹೆಸರಿದ್ದರೆ, ಅವ್ರ ಹೆಸರು ಎಷ್ಟು ಕಡೆ ಇದ್ದರೂ, ಉದಾಹರಣೆಗೆ 2 ಕಡೆ ಇದ್ದರೆ, 3 ಕಡೆ, 4 ಕಡೆ ಇದ್ದರೆ, ಎಷ್ಟು ಕಡೆ ಇದ್ದರೂ ಸಮೇತ ನಾವು ಎನ್ಯುಮರೇಷನ್ ಫಾರ್ಮನ್ನು ಪ್ರತಿಯೊಂದು ಅಡ್ರೆಸ್ಗೂ ಕಳಿಸ್ಕೊಡ್ತಾನೆ ಇರ್ತೀವಿ. ಉದಾಹರಣೆಗೆ ಒಬ್ಬರದ ಹೆಸರು 3 ಕಡೆ ಇದ್ದರೆ 3 ಕಡೆ ಇರುವ ಅಡ್ರೆಸ್ಗೂ ಎನ್ಯುಮರೇಷನ್ ಫಾರ್ಮ್ ಹೋಗುತ್ತದೆ. ನಾನು ಮತದಾರರ ವಿನಂತಿ ಮಾಡೋದು, ತಾವು ದಯವಿಟ್ಟು ಒಂದು ಕಡೆ ಮಾತ್ರ ಫಾರ್ಮನ್ನು ಸೈನ್ ಮಾಡಿ ಕೊಡಬೇಕು. 3 ಕಡೆಯಲ್ಲಿ ಎಲ್ಲಿ ಮಾಡಲಿ ಅಂತ ಕೇಳಿದರೆ ಅದು ತಮ್ಮದೇ ತೀರ್ಮಾನ, ಅಧಿಕಾರಿ ಯಾವುದೂ ತೀರ್ಮಾನ ಮಾಡೋಕ್ಕೆ ಆಗಲ್ಲ. ಎಲ್ಲಿ ತಾವು ಮತದಾರ ಇರಲಿಕ್ಕೆ ಇಷ್ಟಪಡ್ತೀರಿ ಎಂಬುದು ತಮ್ಮ ತೀರ್ಮಾನ. ತಾವು
ಒಂದು ಕಡೆ ಮಾತ್ರ ಸೈನ್ ಮಾಡಿ ಕೊಡಬೇಕು. ಇಲ್ಲ ನಾನು 3 ಕಡೆ ಮಾಡ್ತೀನಿ ಅಂತ ಕೇಳಿದರೆ ನಾನು ಅದಕ್ಕೆ ಮತ್ತೆ ತಮಗೆ ರಿಕ್ವೆಸ್ಟ್ ಮಾಡ್ತೀನಿ, ಪ್ಲೀಸ್ ಎನ್ಯುಮರೇಷನ್ ಫಾರ್ಮನ್ನು ದಯವಿಟ್ಟು ನೋಡಿ. ಇದರಲ್ಲಿ ಸಹಿ ಹಾಕಲಿಕ್ಕೆ ಮುಂಚೆ ತಮ್ಮದು ಷರತ್ತು ಹಾಕಿದ್ದಾರೆ, 3 ಷರತ್ತು ಭಾಳ ಸ್ಪಷ್ಟವಾಗಿ ಹಾಕಿದ್ದಾರೆ. ಏನಂತ ಹಾಕಿದ್ದಾರೆ ಅಂತ ಕೇಳಿದರೆ, ಮೊದಲನೇ ಷರತ್ತು ನಾನು ಈ ದೇಶದ ಪ್ರಜೆ, ಬೇರೆ ಯಾವ ದೇಶದ ಪ್ರಜಾಪ್ರಭುತ್ವನ ತಗೊಂಡಿಲ್ಲ ಅಂತ ಒಂದು. ಎರಡನೇದು, ನಾನು ಒಂದು ಕಡೆ ಮಾತ್ರ ಮತ ಇಟ್ಕೊಂಡಿದ್ದೀನಿ, ಬೇರೆ ಎಲ್ಲೂ ಇಟ್ಕೊಂಡಿಲ್ಲ, ಬೇರೆ ಯಾವುದೇ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಅಥವಾ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನನ್ನ ಹೆಸರು ಇಟ್ಕೊಂಡಿಲ್ಲ ಎಂದು ಎರಡನೇದು. ಮೂರನೇದು, ನಾನು ಏನಾದರೂ ತಪ್ಪು ಮಾಹಿತಿ ಕೊಟ್ಟಿದ್ದಲ್ಲಿ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ ಸೆಕ್ಷನ್ 31 ಪ್ರಕಾರ ನಾನು ಶಿಕ್ಷೆಗೆ ಗುರಿಯಾಗ್ತೀನಿ ಅಂತ ನನಗೆ ಅರಿವಿದೆ ಎಂಬುದ್ರ ಬಗ್ಗೆ 3 ತಮಗೆ ಹೇಳಿಕೊಟ್ಟಿದ್ದಾರೆ. ಅದರಿಂದ ನಾನು ಮತ್ತೊಮ್ಮೆ ವಿನಂತಿ ಮಾಡ್ತೀನಿ, ನೋಯಿಂಗ್ಲಿ ಆರ್ ಅನ್ನೋಯಿಂಗ್ಲಿ ಅಕಸ್ಮಾತ್ ಒಂದಕ್ಕಿಂತ ಮೇಲ್ಪಟ್ಟು ಕಡೆ ತಮ್ಮದು ಹೆಸರು ಮತದಾರ ಪಟ್ಟಿಯಲ್ಲಿ ಇದ್ದರೂ ಸಮೇತ ನಾವು ಎಲ್ಲ ಕಡೆಯೂ ಎನ್ಯುಮರೇಷನ್ ಫಾರ್ಮನ್ನು ಕಳಿಸ್ಕೊಡ್ತೀವಿ, ನಮಗೆ ಚಾಯ್ಸ್ ಇರಲ್ಲ ಹೌದು ಮಾಡಲಿಕ್ಕೆ. ಆದರೆ ನಿಮ್ಮ ಹತ್ರ ವಿನಂತಿ ಮಾಡ್ತೀನಿ, ದಯವಿಟ್ಟು ಒಂದು ಕಡೆ ಮಾತ್ರ ತಾವು ಫಾರ್ಮನ್ನು ಸೈನ್ ಮಾಡಿ ಕೊಡಿ. ಯಾಕಂದರೆ ಈ ಫಾರ್ಮ್ಸ್ ಪೂರ ಡಿಜಿಟೈಸ್ ಆಗ್ತಾ ಇರ್ತದೆ. ಮೊದಲು ಡಿಜಿಟೈಸೇಷನ್ ಅಷ್ಟೊಂದು ಪ್ರಕ್ರಿಯೆಯಲ್ಲಿ ಇದ್ದಿರೋದಿಲ್ಲ. ಈಗ ತಾವೇನು ಸೈನ್ ಮಾಡಿ ಕೊಡ್ತೀರಾ ಅದು BLO ಫೋಟೋ ತೊಗೊಂಡು ಸ್ಕ್ಯಾನ್ ಮಾಡಿ ಕಳಿಸ್ಬಿಡ್ತಾರೆ, ಆ್ಯಪಲ್ಲಿ ಇರ್ತದೆ ಅದು. ಸೊ ನಾಳೆ ಫೋಟೋ ಸಿಮಿಲರ್ ಎಂಟ್ರೀಸ್ ಅಥವಾ ಡೆಮೋಗ್ರಫಿ ಸಿಮಿಲರ್ ಎಂಟ್ರೀಸ್ ಮಾಡೋ ಸಂದರ್ಭದಲ್ಲಿ ತಮ್ಮದು 2 ಕಡೆ ಅದು ಒಂದಕ್ಕಿಂತ ಮೇಲ್ಪಟ್ಟು ಕಡೆ ಇದ್ದರೆ ಅದು ನಮಗೆ ಗೊತ್ತಾಗುತ್ತದೆ. ಆವಾಗ ತಾವು ಕಾನೂನಿನ ಕ್ರಮಕ್ಕೆ ಅರ್ಹರಾಗ್ತೀರಾ. ಅದಕ್ಕನ್ನು ದಯವಿಟ್ಟು ಯಾವುದೇ ಕಾರಣಕ್ಕೂ ಒಂದಕ್ಕಿಂತ ಮೇಲ್ಪಟ್ಟು ಯಾವುದೇ ಒಂದು ಮತದಾರರು ಎನ್ಯುಮರೇಷನ್ ಫಾರ್ಮ್ ಸೈನ್ ಮಾಡಬಾರದು. ಮತ್ತೊಮ್ಮೆ ನಾನು ವಿನಯಪೂರ್ವವಾಗಿ ರಿಕ್ವೆಸ್ಟ್ ಮಾಡ್ತೀನಿ. ಅಂದರೆ ಇಲ್ಲಿಗೆ ಒಂದು ಕ್ಲಾರಿಟಿ ಏನಂದ್ರೆ, ಈಗ ಆತಂದು 2 ಕಡೆಯಲ್ಲಿ ಹೆಸರು ಇತ್ತು, ಮತದಾರರ ಪಟ್ಟಿಯಲ್ಲಿತ್ತು. ಈಗ ಆತ 2ರಲ್ಲಿ ಯಾವುದೋ ಒಂದನ್ನು ಮಾತ್ರ ಚೂಸ್ ಮಾಡಿ ಕೊಡ್ತಾನೆ ನಿಮಗೆ, ಪ್ರಾಮಾಣಿಕವಾಗಿ ಒಂದು ಕಡೆದು ಮಾತ್ರ ಕೊಡ್ತಾರೆ. ಅಂತಹ ವ್ಯಕ್ತಿಗೆ ಈ ಹಿಂದೆ ಆತ 2 ಕಡೆಯಲ್ಲಿ ಮತದಾರರ ಪಟ್ಟಿಯಲ್ಲಿ ಹೆಸರು ಇಟ್ಕೊಂಡಿದ್ದ, ಓಟು ಒಂದೇ ಕಡೆಯಲ್ಲಿ ಮಾಡಿರ್ಬೋದು ಅಥವಾ 2 ಕಡೆಯಲ್ಲಿ ಬೇರೆ ಬೇರೆ ಎಲೆಕ್ಷನ್ಗಳಲ್ಲಿ 2 ಕಡೆಗಳು ಕೂಡ ವೋಟ್ ಮಾಡಿದ್ರು. ಉದಾಹರಣೆಗೆ ಗ್ರಾಮ ಪಂಚಾಯತ್ಗೆ ತನ್ನ ಊರಿನಲ್ಲಿ ಹೋಗಿ ವೋಟ್ ಮಾಡಿರ್ಬೋದು, ಅಸೆಂಬ್ಲಿ ಎಲೆಕ್ಷನ್ಗೂ ಲೋಕಸಭಾ ಎಲೆಕ್ಷನ್ಗೂ ಸಿಟಿಯಲ್ಲಿ ವೋಟ್ ಮಾಡಿರ್ಬೋದು ಆತ. ಇಂತಹ ವ್ಯಕ್ತಿಗಳ ಮೇಲೆ ಈಗ ಯಾವುದೇ ಕಾನೂನು ಕ್ರಮ ಆಗಲ್ಲ. ಇನ್ ಕೇಸ್ ಅವ್ರು ಒಂದೇ ಕಡೆಯಲ್ಲಿ ಮಾತ್ರನೇ ಅವರು ಫಿಲ್ ಮಾಡಿ ಕೊಟ್ಟು ಆ ಪ್ರಕ್ರಿಯೆಯಲ್ಲಿ ಮಾತ್ರ ಭಾಗಿಯಾದ್ರೆ. ಹಿಂದೆ ಇಟ್ಟಿದ್ದು ಕುರಿತು ನಾನು ಏನು ಕಮೆಂಟ್ ಮಾಡೋಕ್ಕಾಗಲ್ಲ. ಬಟ್ ನಾನು ಹೇಳೋದು ಏನಂತ ಕೇಳಿದರೆ, ಯಾರ್ಯಾರು ಎನ್ಯುಮರೇಷನ್ ಫಾರ್ಮ್ ಸೈನ್ ಮಾಡಿ ಕೊಡ್ತಾರೆ ಅವ್ರದ್ದು ಹೆಸರು ಮಾತ್ರ ಡ್ರಾಫ್ಟ್ ರೋಲ್ಗೆ ಬರ್ತದೆ. ಉದಾಹರಣೆಗೆ ಒಬ್ಬರದ್ದು 3 ಕಡೆ ಹೆಸರಿದೆ, ಅವರು ಒಂದು ಕಡೆ ಮಾತ್ರ ಸೈನ್ ಮಾಡಿ ಕೊಡ್ತಾರಂದ್ರೆ ಆ ಒಂದು ಕಡೆ ಮಾತ್ರ ಹೆಸರು ಡ್ರಾಫ್ಟ್ ರೋಲ್ಗೆ ಬರ್ತದೆ. ಬಾಕಿ 2 ಕಡೆ ಅವರು ಸೈನ್ ಮಾಡಿ ಫಾರ್ಮ್ ಕೊಡದೇ ಇರುವುದರಿಂದ ಅವ್ರದ್ದು ಹೆಸರು ಅಲ್ಲಿ ಬರಲ್ಲ, ಆಟೋಮೆಟಿಕ್ ಆಗಿ ಡಿಲೀಷನ್. ಹೌದು, ಅದು ಡಿಲೀಷನ್ ಇಲ್ಲ, ಅವ್ರು ಸೈನ್ ಮಾಡಿ ಕೊಟ್ಟೇ ಇಲ್ಲ. ಹೌದು, ಅದರಿಂದ ಸೊ ಅವ್ರ ಹೆಸರು ಬರಲ್ಲ. ಇಟ್ ಇಸ್ ನಾಟ್ ಡಿಲೀಟೆಡ್, ಹಿಸ್ ನೇಮ್ ವಿಲ್ ನಾಟ್ ಕಮ್ ಬಿಕಾಸ್ ಹಿ ಹಸ್ ನಾಟ್ ಗಿವನ್ ದ ಫಾರ್ಮ್. ಈಗ ಫಾರ್ಮ್ ಅಲ್ಲಿ ಒಂದು QR ಕೋಡ್ ಅದನ್ನ ಹಾಕಿ ಕೊಡ್ತಿದ್ದು ಕೂಡ ಅದು ಯಾವ ರೀತಿಯಾಗಿ ಇಲ್ಲಿ ಆ್ಯಪ್ ಅಲ್ಲಿ ಕೆಲಸ ಮಾಡುತ್ತೆ ಡಿಜಿಟಲೈಸ್ ಮಾಡೋದಕ್ಕೆ? ಈಗ ನಾವು ಈ ಸಾರಿ ಏನು ಮಾಡ್ತೀವಿ ಅಂದರೆ ಪ್ರತಿ ಫಾರ್ಮನ್ನು ಡಿಜಿಟೈಸ್ ಮಾಡ್ತಾ ಇರ್ತೀವಿ. BLOಗೆ ಅನುಕೂಲ ಮಾಡಲಿಕ್ಕೆ ಈ QR ಕೋಡ್ ಕೊಡಲಾಗಿದೆ. ಈ QR ಕೋಡ್ ಈಸ್ ಯೂನಿಕ್ ಫಾರ್ ಈಚ್ ಆ್ಯಂಡ್ ಎವ್ರಿ ವೋಟರ್. ಪ್ರತಿಯೊಂದು ಮತದಾರರಿಗೂ ಇದು ಯೂನಿಕ್ ಕೋಡ್ ಆಗಿರ್ತದೆ. ಸೊ BLO ಈಗ ತನ್ನ BLOಗೆ ಆ್ಯಪ್ ಕೊಟ್ಟಿದ್ವಿ, ಅವ್ರ ಮೊಬೈಲ್ ನಂಬರ್ ರಿಜಿಸ್ಟರ್ ಆಗಿರ್ತದೆ ನಮ್ಮ ಇದರ ಸಿಸ್ಟಮಲ್ಲಿ. ಸೊ ಅವರು ತನ್ನ ಆ್ಯಪ್ ಮುಖಾಂತರ ಈ QR ಕೋಡ್ ಸ್ಕ್ಯಾನ್ ಮಾಡಿದ ಕೂಡಲೇ ಈ ಫಾರ್ಮ್ ಆಟೋಮೆಟಿಕ್ ಓಪನ್ ಆಗ್ತದೆ. ಸೊ ಇದು ಪಾರ್ಷಲಿ ಪ್ರೀಫಿಲ್ಡ್ ಫಾರ್ಮ್. ಸೊ ನಮ್ಮದು ಡೇಟಾ ಅವ್ರದ್ದು ಇರ್ತದೆ. ಸೊ ಈಗ ಮತದಾರರು ಏನು ಫಿಲ್ ಮಾಡಿ ಕೊಡ್ತಾರೆ, ಕೆಲವನ್ನು ಅವ್ರು ಟೈಪ್ ಮಾಡಿ ಫಿಲ್ ಮಾಡಬೇಕು. ಆಮೇಲೆ ಎಂಟೈರ್ ಫೋಟೋವನ್ನು ಅವ್ರು ಫೋಟೋ ತೊಗೊಂಡು ಅಪ್ಡೇಟ್ ಮಾಡಬೇಕು. ಆಮೇಲೆ ಎಂಟೈರ್ ಫಾರ್ಮನ್ನು ಸ್ಕ್ಯಾನ್ ಮಾಡಿ ತೊಗೊಳ್ತಾರೆ. ಸೊ ತಮ್ಮದು ಎಂಟೈರ್ ಫಾರ್ಮ್ ಬೋತ್ ಫ್ರಂಟ್ ಸೈಡ್ ಆ್ಯಂಡ್ ಬ್ಯಾಕ್ ಸೈಡ್ ಫೋಟೋ ಆ್ಯಂಡ್ ಆಲ್ ದ ಡೀಟೇಲ್ಸ್ ಇನ್ಕ್ಲೂಡಿಂಗ್ ಅವರ್ ಡೇಟ್ ಆಫ್ ಬರ್ತ್ ವಿಲ್ ಬಿ ದೇರ್ ಇನ್ ದ ಡೇಟಾ ಬೇಸ್. ಯಾಕೆ ಹೇಳ್ತೀನಿ ಅಂದರೆ, ಅಕಸ್ಮಾತ್ 2 ಕಡೆ 3 ಕಡೆ ಸೈನ್ ಮಾಡಿದರೆ ಖಂಡಿತವಾಗಿ ನಾವು ಡೇಟಾ ಈಸಿಯಾಗಿ ರಿಟ್ರೀವ್ ಮಾಡಿಕೋಬೋದು ಇನ್ನು ಮುಂದೆ. ಅದು ಕಾನೂನಿನ ಕ್ರಮಕ್ಕೆ ಅವಕಾಶ ಮಾಡಿಕೊಡ್ತದೆ. ದಯವಿಟ್ಟಾಗಿ ಮಾಡಬಾರ್ದು ಎಂಬ ಮಾಹಿತಿ ಹೇಳಲಿಕ್ಕೋಸ್ಕರ ನಾನು ಹೇಳ್ತೀನಿ. ಈಗ ಆಲ್ರೆಡಿ ಈ ಹಿಂದೆ ಡೂಪ್ಲಿಕೇಟ್ ವೋಟರ್ ಐಡಿ ಅಂದರೆ 2 ಕಡೆಯಲ್ಲಿ ಇರೋದು ಅಂತ ಹೇಳಿದ್ರೇ ಅದು ಡೂಪ್ಲಿಕೇಟ್ ಅಂತಲೇ ಅರ್ಥ. ಒಂದಕ್ಕಿಂತ ಹೆಚ್ಚು ಕಡೆಯಲ್ಲಿ ಇರೋದು ಡೂಪ್ಲಿಕೇಟ್ ವೋಟರ್ಸ್ ಅಂತಲೇ ಅರ್ಥ. ಅವ್ರು ಯಾವುದೇ ಎಲೆಕ್ಷನ್ಗಳೇ ಅವ್ರು ಏನೇ ಕಾರಣಕ್ಕಾಗಿ 2 ಕಡೆಯಲ್ಲಿ ವೋಟ್ ಹಾಕ್ತಿದ್ರು ಕೂಡ ಡೂಪ್ಲಿಕೇಟ್ ಮತದಾರರು. ಈಗ ಹೊಸದಾಗಿ SIR ರಚನೆ ಆಗ್ತಾ ಇರೋದು, ಈಗ ಹೊಸದಾಗಿ ಮತದಾರರ ಪಟ್ಟಿ ರಚನೆ ಆಗೋದ್ರಿಂದಾಗಿ ಈಗ ಹಳೆಯ ಮತದಾರರ ಪಟ್ಟಿಯಲ್ಲಿರುವಂತಹ ಡೂಪ್ಲಿಕೇಟ್ಸ್ ಅನ್ನು ಕೂಡ ಹುಡುಕುವ ಪ್ರಯತ್ನ ನಂತರ ನಡೆಯುತ್ತಾ, ಅಥವಾ ಆ ಹಳೆಯದಕ್ಕೆ ಅಲ್ಲಿಗೆ ಮುಗೀತು, ಈ ಹೊಸ ಪಟ್ಟಿ ಆಧಾರದ ಮೇಲೆ ಮಾತ್ರ ಮುಂದಿನ ಕ್ರಮಗಳು ಅಂತ ಅಷ್ಟೇ? ನಾನು ಯಾವುದು ಕಮೆಂಟ್ ಮಾಡೋಕ್ಕೆ ಈಗ ಸಾಧ್ಯ ಇಲ್ಲ. ಓಕೆ, ಬಟ್ ನಾನು ಹೇಳೋದು ಹಳೆಯದ ಪಟ್ಟಿಯಲ್ಲಿ ಒಂದಕ್ಕಿಂತ ಮೇಲ್ಪಟ್ಟು ಹೆಸರು ಇದ್ದರೂ ಸಮೇತ ದಯವಿಟ್ಟು ತಾವು ಒಂದು ಕಡೆ ಮಾತ್ರ ಸೈನ್ ಮಾಡಿ ಕೊಡಿ. ಡೋಂಟ್ ಕೀಪ್ ಮೋರ್ ದೆನ್ 1 vote. ಇಟ್ ಈಸ್ ನಾಟ್ ಕರೆಕ್ಟ್ ಆಸ್ ಪರ್ ಲಾ. ಆ್ಯಂಡ್ ನೀವು ಸೈನ್ ಮಾಡಿ ಕೊಡ್ತಿದ್ದೀರಾ ಏನಂತ, ನಾನು ಒಂದು ಕಡೆ ಮಾತ್ರ ಇಟ್ಟಿದ್ದೀನಿ ಅಂತ. ಸೊ ಪ್ಲೀಸ್ ಸ್ಟಿಕ್ ಟು ಯುವರ್ ಸಿಗ್ನೇಚರ್. ಇಲ್ಲಿ ದಾಖಲೆಗಳೇ ಇಲ್ಲದೆ ಇದ್ದಂಥವ್ರಿಗೆ ಯಾವ ಸ್ವರೂಪದಲ್ಲಿ, ಅಂದರೆ ನೀವೀಗ ಪಟ್ಟಿ ಮಾಡಿರುವಂತಹ ದಾಖಲೆಗಳಿದ್ದಾವೆ, ಇವುಗಳಲ್ಲಿರುವಂತಹ ದಾಖಲೆಗಳು, ಯಾಕಂದ್ರೆ ನೀವು ಆಧಾರ್ ಕಾರ್ಡನ್ನು ಇದು ಮಾಡೋದಿಲ್ಲ, ವೋಟರ್ ID ಕಾರ್ಡೇ ಸಾಕಾಗತ್ತಾ, ಅಥವಾ ಬೇರೆ ಹೇಗೆ ಅವರು ಈ ವಿಚಾರಗಳಲ್ಲಿ ತಾನು ಈ ರಾಜ್ಯದಲ್ಲಿ ಮತದಾರ ಅನ್ನುವಂಥದ್ದನ್ನು
ಪ್ರೂವ್ ಮಾಡ್ಕೊಳ್ಬೇಕು. ಈಗ ನೀವು ಕೊಟ್ಟಿರುವಂಥ ದಾಖಲೆಗಳ ಪಟ್ಟಿಯಲ್ಲಿರುವಂಥ ದಾಖಲೆಗಳು ಉಳಿದ ಯಾವುದೂ ಇಲ್ಲ, ಪಾಸ್ಪೋರ್ಟು ಇಲ್ಲ, ಬೇರೆ ಯಾವುದೂ ಇಲ್ಲ. ಅಂಥ ಸಂದರ್ಭದಲ್ಲಿ ಮನೆ ಸ್ವಂತದ್ದಿಲ್ಲ, ಇಂಥ ಸಂದರ್ಭದಲ್ಲಿ ಈಗ ಯಾರ್ಯಾರು 2002 ಡೇಟಾ ಕೊಡ್ತಾರೋ, ಈಗ ಈ ಎನ್ಯುಮರೇಷನ್ ಫಾರ್ಮಲ್ಲಿ ಬ್ಯಾಕ್ ಸೈಡ್ ಫಸ್ಟ್ ಪ್ಯಾರಾದಲ್ಲಿ ಸೆಕೆಂಡ್ ಪಾರ್ಟಲ್ಲಿ ಬರೆದಿದ್ದಾರೆ, ERO ವಿಲ್ ಇಶ್ಯೂ ನೋಟಿಸ್ ಟು ದೋಸ್ ಪೀಪಲ್ ಹೂ ಹ್ಯಾವ್ ನಾಟ್ ಗಿವನ್ ದ 2002 SIR ಡೇಟಾ ಆರ್ ದ ಡೇಟಾ ಗಿವನ್ ವಿಚ್ ಇಸ್ ನಾಟ್ ಮ್ಯಾಚಿಂಗ್ ವಿತ್ ದ ಡೇಟಾ ಬೇಸ್ ಅಂತ ಇರ್ತದೆ ಅದು. ಸೊ 5-8ವರೆಗೆ ನಾವು ಯಾವುದು ದಾಖಲಾತಿ ಜನರಿಂದ ಕಲೆಕ್ಟ್ ಮಾಡಲ್ಲ, ಡ್ರಾಫ್ಟ್ ರೋಲ್ ತನಕ. ಡ್ರಾಫ್ಟ್ ರೋಲ್ ಆದ ನಂತರ ಮಾತ್ರ ನಮಗೆ ಗೊತ್ತಾಗುತ್ತದೆ, EROಗೆ ಗೊತ್ತಾಗುತ್ತದೆ ಅಲ್ಲಿ ಯಾರು ಮಾಹಿತಿ ಕೊಟ್ಟಿದ್ದಲ್ಲಿ ಡಿಸ್ಕ್ರಿಪೆನ್ಸಿ ಇದೆಯಾ, ಡಿಸ್ಕ್ರಿಪೆನ್ಸಿ ಜನರಿಗೆ ಹೇಳಬೇಕಾ ಅಂತ. ಸೊ ಅಕಸ್ಮಾತ್ ಮಾಹಿತಿ ಏನಾದ್ರು ವ್ಯತ್ಯಾಸಗಳಿದ್ದ ಸಂದರ್ಭದಲ್ಲಿ ಒಂದು ನೋಟಿಸ್ ಮುಖಾಂತರ ERO ಆ ಜನರಿಗೆ ಮಾಹಿತಿಯನ್ನು ಕೊಡ್ತಾರೆ. ಸೊ ಈ ಹಂತದಲ್ಲಿ ನಾನು ರಿಕ್ವೆಸ್ಟ್ ಮಾಡ್ತೀನಿ, 5-8 ಆದಮೇಲೆ ನಾವು ವಿವರವಾಗಿ ಎಲ್ಲರಿಗೂ ಮತ್ತೊಮ್ಮೆ ತಿಳಿಸ್ತೀವಿ ವಾಟ್ ಈಸ್ ದ ಪ್ರೊಸೀಜರ್, ಎಷ್ಟು ಮಂದಿಗೆ ನೋಟಿಸ್ ಕೊಡಲಾಗೋದು, ಎಲ್ಲೆಲ್ಲಿ ಯಾವ ಬರ್ತದೆ. ಯಾಕಂದರೆ ಆವಾಗ ಡ್ರಾಫ್ಟ್ ರೋಲ್ ಮಾಧ್ಯಮ ನಮಗೆ ಗೊತ್ತಾಗ್ತದೆ, ಇಲ್ಲ ನಮಗೆ ಗೊತ್ತಾಗಲ್ಲ. ಸೊ ಐ ರಿಕ್ವೆಸ್ಟ್ ಆಲ್ ದ ಕನ್ಸರ್ನ್, ಈ ಹಂತದಲ್ಲಿ ನಾವು ಯಾವುದೂ ದಾಖಲಾತಿ ತೊಗೊಳ್ಳಲ್ಲ. ದಾಖಲಾತಿ ತೊಗೊಳ್ಳುವ ಹಂತಕ್ಕೆ ಬಂದ ಸಂದರ್ಭದಲ್ಲಿ ಅದು 5-8 ಆದ ನಂತರ, ಹಂಗಂದ್ರೆ ಕ್ಲೈಮ್ಸ್ ಅಂಡ್ ಅಬ್ಜೆಕ್ಷನ್ ಪೀರಿಯಡ್ ನೋಟಿಸ್ ಪೀರಿಯಡ್ ಬರ್ತದೆ. ಅಂದರೆ ಆಗಸ್ಟ್ 5ರ ನಂತರ ಮಾತ್ರ ಡಾಕ್ಯುಮೆಂಟ್ಸ್ ಬೇಕಾಗುವಂಥದ್ದು. ಹೌದು, ಆ ಸಂದರ್ಭದಲ್ಲಿ ಎಲ್ಲರಿಂದ ಡಾಕ್ಯುಮೆಂಟ್ ಕೇಳೋ ಅಗತ್ಯ ಇಲ್ಲ. ಯಾರಿಗೆ ಡಾಕ್ಯುಮೆಂಟ್ ಕೇಳ್ತಾರೋ ಅದು ಲಿಸ್ಟ್ ಇಲ್ಲಿ ಕೊಟ್ಟಿದೆ, ಈ ಲಿಸ್ಟಲ್ಲಿ ಇರುವ ಯಾವ್ದಾದ್ರು ಒಂದು ಡಾಕ್ಯುಮೆಂಟ್ ಇದ್ದರೆ ಸಾಕಾಗುತ್ತದೆ. ಎಸ್. ಈ ಟ್ರಾನ್ಸ್ಜೆಂಡರ್ಗಳ ವಿಚಾರದಲ್ಲಿ ಯಾವ ಸ್ವರೂಪದಲ್ಲಿ ಡಾಟಾಬೇಸನ್ನು ಇದು ಮಾಡ್ತಾ ಇದ್ದಾರೆ? ಇದರಲ್ಲಿ ಅವರು ಯಾವ ಜೆಂಡರ್ ಹಾಕ್ತಾರೋ ಆ ಜೆಂಡರ್ ಹಾಕ್ಕೊಡ್ತೀವಿ ನಾವು. ಸೊ ಯಾಕಂದರೆ ಜನ ಫಿಲ್ ಮಾಡುವಾಗ ತನ್ನ ಮಾಹಿತಿ ತಾನೇನು ಕೊಡ್ತಾರೆ ಅದನ್ನು ಹಾಕ್ಕೊಳ್ತೀವಿ ಅಷ್ಟೇ. ಸೊ ಅದರಲ್ಲಿ ಯಾವುದೇ ರೀತಿಯಾದಂಥ ವ್ಯತ್ಯಾಸ ಯಾರಿಗೂ ವಿಶೇಷವಾಗಿ ಯಾವುದೂ ಇರಲ್ಲ, ಎಲ್ಲ ಮತದಾರರಿಗೂ ಒಂದೇ ಓಟ್ ಇರ್ತದೆ. ಅವರು ತಾನು ಏನು ಮಾಹಿತಿ ಕೊಡ್ತಾರೆ ಆ ಮಾಹಿತಿಯನ್ನು ಮಾತ್ರ ಅಧಿಕಾರಿಗಳು ತುಂಬಿಕೊಳ್ಳೋಕ್ಕಾಗ್ತದೆ ಹೊರತು ಯಾವುದೇ ಮಾಹಿತಿ ಅಧಿಕಾರಿಗಳಿಗೆ ತಾನಾಗಿ ತುಂಬಲಿಕ್ಕೂ ಆಗುವುದಿಲ್ಲ, ತುಂಬಿದ ಮಾಹಿತಿಯನ್ನು ತೆಗಿಲಿಕ್ಕೂ ಆಗುವುದಿಲ್ಲ. ಮತದಾರರು ತಾನೇನು ಸಹಿ ಮಾಹಿತಿ ಕೊಡ್ತಾರೆ ಆ ಮಾಹಿತಿ ಮಾತ್ರ ಇರಲಿಕ್ಕೆ ಸಾಧ್ಯವಾಗ್ತದೆ. ಈ ಡೇಟಾಬೇಸ್ನ ಭದ್ರತೆಯ ಬಗ್ಗೆ ವಿಚಾರಕ್ಕೆ ಬಂದಾಗ ಯಾವ ಸ್ವರೂಪದಲ್ಲಿ ನೀವು ಮತದಾರರಿಗೆ ಒಂದು ಭರವಸೆಯನ್ನು ಕೊಡಿ? ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಹ್ಯಾಸ್ ಟೇಕನ್ ಆಲ್ ದ ಮೆಷರ್ಸ್ ಟು ಎನ್ಶೂರ್ ದ ಡೇಟಾ ಇಸ್ ಸೇಫ್ ಆಸ್ ಪರ್ ದ ಲಾ. ಎಸ್. ತಮ್ಮ ಡೇಟಾವನ್ನು ಕೊಡೋದ್ರಲ್ಲಿ ಯಾವುದೇ ಆತಂಕ ಪಡಬೇಕಾಗಿಲ್ಲ. ಅದು ಖಂಡಿತವಾಗಿಲ್ಲ, ಯಾವತ್ತೂ ಇಲ್ಲ. ಎಸ್. ಈಗ ಒಟ್ಟಾರೆಯಾಗಿ ಈ ಪ್ರಕ್ರಿಯೆಯಲ್ಲಿ ಇವಾಗ ಈ ಮೊದಲ ಹಂತ ಡ್ರಾಫ್ಟ್ ಆಗೋ ತನಕ ಹಾಗಾದ್ರೆ ಯಾವುದೇ ಡಾಕ್ಯುಮೆಂಟ್ಸ್ ಕೊಡಬೇಕಾದ ಅವಶ್ಯಕತೆ ಇಲ್ಲ. ಈಗ BLOಗಳು ಬಂದಾಗ ಫಾರ್ಮ್ ಅನ್ನು ಫಿಲ್ ಮಾಡಿ ಕೊಟ್ಟರೆ ಹೌದು ಅಷ್ಟೇ ಸಾಕು. ಸೈನ್ ಮಾಡಿ ಫಿಲ್ ಮಾಡಿ ಮಾತ್ರ ಅಲ್ಲ, ಸೈನ್ ಮಾಡಿ ನಾವು ಮತ್ತೆ ಹೇಳ್ತೀನಿ, ಸಹಿ ಮಾಡಲ್ಲ ಅಂದ್ರೆ ಆ ಫಾರ್ಮ್ ವ್ಯಾಲಿಡಿಟಿ ಇರಲ್ಲ. ದ ಫಾರ್ಮ್ ವಿಲ್ ಬಿಕಮ್ ವ್ಯಾಲಿಡ್ ಒನ್ಲಿ ಇಫ್ ಯು ಸೈನ್. ತಾವು ಸೈನ್ ಮಾಡಿದ ನಂತರ ಮಾತ್ರ ಆ ಫಾರ್ಮ್ ಏನು ಲೀಗಲಿ ವ್ಯಾಲಿಡ್ ಆಗ್ತದೆ. ಸ್ವತಃ ಮತದಾರರು ಸಹಿ ಹಾಕದಿದ್ರು ಪರವಾಗಿಲ್ಲ, ಅವರ ಮನೆಯಲ್ಲಿರುವಂತಹ ಒಬ್ರು ಅಡಲ್ಟ್ ಸದಸ್ಯ ಅವರು ಮತದಾರ ಆಗಿರ್ಬೇಕು. ಹೌದು, ಅವರು ಅಡಲ್ಟ್ ಆಗಿ ಇರಬೇಕು. ಅಡಲ್ಟ್ ಆಗಿರ್ಬೇಕು. ಲೈಕ್ 20 ವರ್ಷ ಆಗಿರುತ್ತೆ, ಬಟ್ ಅವರು ಮತದಾರ ಪಟ್ಟಿಯಲ್ಲಿ ಇರಲ್ಲ. ಎಲ್ಲ ಅಡಲ್ಟ್ ಮೆಂಬರ್ಸ್ ಈಗ ಮತದಾರ ಆಗಿದ್ದಾರೆ. ಯಾಕಂದ್ರೆ ನಾವು ಯುವಕರಲ್ಲಿ ಬಹಳಷ್ಟು ನೋಡ್ತಾ ಇದ್ದೀವಿ, ಪ್ರತಿ ಎಲೆಕ್ಷನಲ್ಲೂ ಸಮೇತ ಎಷ್ಟು ಫಾರ್ಮ್ 6 ಹೊಸದಾಗಿ ಬರ್ತಾ ಇದೆ. ಎಷ್ಟು ಜನ ವಾಟ್ಸಪ್ ಸ್ಟೇಟಸಲ್ಲಿ ತನ್ನ ಮತ ಹಾಕಿದ್ದ ಬೆರಳನ್ನು ಸ್ಟೇಟಸ್ ಎಷ್ಟು ಜನ ಹಾಕ್ಕೊಂಡಿದ್ದಾರೆ ಅಂತ. ಸೊ ಐ ರಿಯಲಿ ವೆಲ್ಕಮ್ ಆಲ್ ದ ಯಂಗ್ ವೋಟರ್ಸ್. ಪ್ಲೀಸ್ ಜಾಯಿನ್ ಪ್ಲೀಸ್ ಎನ್ರೋಲ್ ಯುವರ್ ನೇಮ್ ಇನ್ ದಿ ಎಲೆಕ್ಟೋರಲ್ ರೋಲ್. ಫಾರ್ಮ್ 6 ಈಗಾಗಲೇ ರೆಡಿ ಇದೆ, ಎಲ್ಲ BLOಗಳ ಹತ್ರ ಇದೆ. If you are completing 18 years age on 1st October of 2026, you are eligible to give the form now as per the notification. So kindly give the form. ವಿಶೇಷವಾಗಿ ಮುಸ್ಲಿಂ ಸಮುದಾಯದವರು ಇವತ್ತು ಕೂಡ ತಮ್ಮನ್ನು ಕೂಡ ಬಂದು ಭೇಟಿಯಾಗಿದ್ದಾರೆ. ಅವರು ಒಂದು ಪಿಟಿಷನ್ ಅನ್ನು ಕೊಟ್ಟಿದ್ದಾರೆ. ಇಲ್ಲೆಲ್ಲೋ ಒಂದು ಕಡೆಯಲ್ಲಿ ಅಂದರೆ ಧಾರ್ಮಿಕವಾಗಿ ಒಂದು ರೀತಿಯಾದಂಥ ಆತಂಕ ಇಲ್ಲಿ ಇದೆ. ನಮ್ಮನ್ನ ಬೇಕಂತಲೇ SIR ಹೆಸರಿನಲ್ಲಿ ಮತದಾರರ ಪಟ್ಟಿಯಿಂದ ತೆಗೆದು ಹಾಕ್ತಾ ಇದ್ದಾರೇನೋ ಅನ್ನುವ ಆತಂಕ ಪರ್ಟಿಕ್ಯುಲರ್ಲಿ ಮುಸ್ಲಿಂ ಸಮುದಾಯದವರು ಆ ರೀತಿಯಂಥ ರೆಪ್ರೆಸೆಂಟೇಷನ್ಸ್ ಅನ್ನು ಕೊಡ್ತಾ ಇದ್ದಾರೆ. ದೇಶವ್ಯಾಪಿ ಕೂಡ ಈ ಚರ್ಚೆಗಳು ನಡೀತಿದ್ದಾವೆ. ತಾವು ಕರ್ನಾಟಕದಲ್ಲಿ ಇವೆಲ್ಲವನ್ನು ಕೂಡ ನೋಡ್ಕೊಳ್ತಾ ಇರೋದ್ರಿಂದಾಗಿ ತಾವಿಗೇನು ಹೇಳ್ತೀರಿ ಈ ವಿಚಾರದಲ್ಲಿ? ಆ ರೀತಿ ಯಾವುದು ಅನುಮಾನ ಇರಬೇಕು ಖಂಡಿತವಾಗಿ ಅಗತ್ಯನೇ ಇಲ್ಲ. ಇನ್ನೊಂದು ಹೇಳಬೇಕಾದ್ರೆ, ನಮ್ಮ ಡೇಟಾ ಬೇಸಲ್ಲಿ ಯಾವ ಮಾಹಿತಿ ಮತದಾರ ಕುರಿತಿರುತ್ತೆ ಅಂದರೆ ಮತದಾರ ಹೆಸರು, ಅವರ ವಯಸ್ಸು, ಅವ್ರದ್ದು ಜೆಂಡರ್, ಅವ್ರದ್ದು ತಂದೆ ಅಥವಾ ತಾಯಿ ಹೆಸರು, ಅವ್ರದ್ದು ಅಡ್ರೆಸ್, ಇಷ್ಟು ಮಾತ್ರ ಇರ್ತದೆ. ಅವ್ರದ್ದು ಜಾತಿ ಇರುವುದಿಲ್ಲ, ಎಕನಾಮಿಕ್ ಸ್ಟೇಟಸ್ ಇರುವುದಿಲ್ಲ, ರಿಲಿಜನ್ ಇರುವುದಿಲ್ಲ, ಯಾವುದೂ ಇರಲ್ಲ. ಆದ ಕಾರಣ ಇಟ್ಸ್ ಡೇಟಾ ಬೇಸ್ ಇಷ್ಟೇ ಇರ್ತದೆ. ಅದರಿಂದ ದಯವಿಟ್ಟು ಇಷ್ಟು ಡೇಟಾವನ್ನು ಸರಿಯಾಗಿ ಫಿಲ್ ಮಾಡಿ ಕೊಟ್ಟರೆ ಸಾಕು. ಆಮೇಲೆ ಇನ್ನೊಂದು ಮ್ಯಾಪಿಂಗ್ ತಾವು ನೋಡಿದಲ್ಲಿ ನಮ್ಮ ರಾಜ್ಯದಲ್ಲಿರುವ 224 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 226 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಮೋರ್ ದೆನ್ 95% ಮ್ಯಾಪಿಂಗ್ ಆಗಿದೆ. ಆ್ಯಂಡ್ 183 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಹ್ಯಾವ್ ಮ್ಯಾಪ್ಡ್ ಮೋರ್ ದೆನ್ 90%. ಬ್ಯಾಂಗ್ಳೂರು ಇಷ್ಟು ಸಿಟಿಯಲ್ಲೂ ಸಮೇತ ಮೋರ್ ದೆನ್ 78% ಮ್ಯಾಪಿಂಗ್ ಆಗಿದೆ. ಅದರಿಂದ ನಾನು ಮತ್ತೆ ಹೇಳಿದಂಗೆ ಯಾವುದೇ ಒಂದು ಅರ್ಹ ಮತದಾರರು
ನಮ್ಮ ಮತದಾರ ಪಟ್ಟಿಯಿಂದ ಕೈ ಬಿಡಬಾರ್ದು ಎಂಬುದೇ ಉದ್ದೇಶ ಆಗಿರ್ತದೆ. ತಾವು ಅರ್ಹ ಮತದಾರರಿದ್ದಲ್ಲಿ ನಮಗೆ ಎನ್ಯುಮರೇಷನ್ ಫಾರ್ಮ್ ಖಂಡಿತವಾಗಿ ನಾವು ಮನೆಗೆ ತಲುಪಿಸ್ಕೊಡ್ತಾ ಇರ್ತೀವಿ. ದಯವಿಟ್ಟು ತಾವು ಫಾರ್ಮನ್ನು ಫೋಟೋ ಹಚ್ಚಿ ಫಿಲ್ ಮಾಡಿ ಸಹಿ ಮಾಡಿ ವಾಪಸ್ ಕೊಡಿ ಅಂತ ಮತ್ತೊಮ್ಮೆ ನಾನು ಕೇಳ್ತೀನಿ. ಕೆಲವರ ಅವಸರದಲ್ಲಿ ಸೈನ್ ಮಾಡದೆ ಬಿಟ್ಬಿಡ್ತಾರೆ. ಎಲ್ಲ ಫಿಲ್ ಮಾಡಿರ್ಬೋದು, ಸೈನ್ ಮಾಡಿ ಬಿಟ್ಬಿಟ್ರೆ ಕಷ್ಟ ಆಗ್ತದೆ. ಸೈನ್ ಮಾಡಿಲ್ಲ ಅಂದರೆ ಆ ಫಾರ್ಮ್ ವ್ಯಾಲಿಡ್ ಆಗೋದಿಲ್ಲ. ಅದರಿಂದ ಮತ್ತೆ ಒತ್ತಿ ಹೇಳ್ತೀನಿ, ದಯವಿಟ್ಟು ಸೈನ್ ಮಾಡಬೇಕು ಫಾರ್ಮಲ್ಲಿ. ಈಗ ಹಳೆಯ ವೋಟರ್ ಐ ಡಿ ಕಾರ್ಡ್ಗಳಲ್ಲಿ ನಾವು ಹೌದು ಅಲ್ಲೋ ಅನ್ನುವಂಥ ರೀತಿಯಲ್ಲಿದ್ದಂಥ ನಮ್ಮ ಫೋಟೋಗಳ ಬದಲು ನಮ್ಮದೇ ಫೋಟೋಗಳನ್ನು ಹಚ್ಚಿರುವಂಥ ಹೊಸ ಐ ಡಿ ಕಾರ್ಡ್ಗಳು ಬರ್ತವೆ. ಪರ್ಪಸ್ ಆಫ್ ಎಸ್ ಅಂದರೆ ಎಲೆಕ್ಟ್ರೋಲ್ ಭಾಳ ನೀಟಾಗಿ ಕಾಣಬೇಕು, ಅದರಲ್ಲಿರೋ ಮಾಹಿತಿಗಳು ಸರಿಯಾಗಿರಬೇಕೆಂಬುದೇ ಉದ್ದೇಶ. ಎಲೆಕ್ಟ್ರೋಲಲ್ಲಿ ಏನೇನು ತೊಂದರೆಗಳಿತ್ತು ಕೇಳಿದರೆ ಫೋಟೋ ಸರಿಯಾಗಿರಲ್ಲ, ಅಡ್ರೆಸ್ಗಳು ಸರಿಯಾಗಿರಲ್ಲ, ಅಥವಾ ಕೆಲವು ಸಂದರ್ಭಗಳಲ್ಲಿ ತೀರ್ಕೊಂಡವ್ರ ಹೆಸರು ಹಂಗೆ ಇರ್ತದೆ, ಡಬಲ್ ಡ್ಯೂಪ್ಲಿಕೇಟ್ ವೋಟರ್ಸ್ ಇರ್ತದೆ ಅಂತೆಲ್ಲ ನಾವು ಹಲವಾರು ಸಮಯಕ್ಕೆ ಕೇಳಿಪಟ್ಟಿದ್ವಿ. ಸೊ SIR ಬಂದರೆ ಈ ಪ್ರಕ್ರಿಯೆಗೆ ಒಂದು ರೀತಿ ಮುಕ್ತಾಯ ಸಿಗ್ತದೆ. ಆದ ಕಾರಣ SIR ಮಾಡ್ತಾ ಇರೋದು. ಇಟ್ ಈಸ್ ಟು ಹೆಲ್ಪ್ ಆಲ್ ದ ಎಲಿಜಿಬಲ್ ವೋಟರ್ ಟು ಎನ್ಶ್ಯೂರ್ ದಟ್ ರೋಲ್ ಈಸ್ ವೆರಿ ಕ್ಲೀನ್ ಆ್ಯಂಡ್ ಪರ್ಫೆಕ್ಟ್. ಅದಕ್ಕೆ ಟ್ರೈ ಮಾಡ್ತಾ ಇರೋದು. ಸೊ ನಾನು ಮತ್ತೊಮ್ಮೆ ಎಲ್ಲರ ಸಹಕಾರವನ್ನು ಈ ಸಂದರ್ಭದಲ್ಲಿ ಮತ್ತೆ ಕೋರ್ತೀನಿ. ಎಲ್ಲ ರಾಜಕೀಯ ಪಕ್ಷಗಳ ಪದಾಧಿಕಾರಿಗಳು, ಎಲ್ಲ ಬೂತ್ಗಳಲ್ಲಿ ಏಜೆಂಟ್ಸ್ ಆ್ಯಂಡ್ ಸಿವಿಲ್ ಸೊಸೈಟಿ ಗ್ರೂಪ್ಸ್ ಎಲ್ಲರಿಗೂ, ವಾಲಂಟಿಯರ್ಸ್ ಆ್ಯಂಡ್ ಮತದಾರರು ಪ್ಲಸ್ ನಮ್ಮ ಅಧಿಕಾರಿಗಳು ಎಲ್ಲರೂ, ಮೀಡಿಯಾ, ತಮ್ಮ ಫ್ರೆಂಡ್ಸ್ ಫ್ರಮ್ ಮೀಡಿಯಾ ಆಲ್ಸೋ, ತಾವೆಲ್ಲರೂ ಒಟ್ಟಿಗೆ ಸಹಕಾರ ನೀಡಿದಲ್ಲಿ ಒಂದು ಎಲಿಜಿಬಲ್ ಮತದಾರರ ಹೆಸರು ಕೈ ಬಿಡದೆ ನಾವು ಪಟ್ಟಿ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಆ್ಯಂಡ್ ಮತದಾರರಿಗೆ ಅನುಕೂಲ ಮಾಡಲಿಕ್ಕೆ ಎಲ್ಲ ಕ್ರಮಗಳು ಈಗಾಗಲೇ ನಾವು ಅನೌನ್ಸ್ ಮಾಡಿದ್ದೀವಿ ಹಲವಾರು ಬಾರಿ. ಭಾಳ ಹುಮ್ಮಸ್ಸಿನ ಜನ ಇವತ್ತು ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಸೊ ವಿಲ್ ಟ್ರೈ ಅವರ್ ಬೆಸ್ಟ್. ಒಟ್ಟು ಇದು ಜಾತಿ ಅಥವಾ ಧರ್ಮದ ಆಧಾರದ ಮೇಲೆ ಯಾರನ್ನೂ ಡಿಸ್ಕ್ರಿಮಿನೇಟ್ ಮಾಡೋ ರೀತಿಯಲ್ಲಿ ಅಥವಾ ಬೇರೆ ಯಾವುದೋ ರೀತಿಯಲ್ಲಿ ಆಗುವಂಥ ಆತಂಕಗಳನ್ನು ಪಡಬೇಕಾಗಿಲ್ಲ. ಯಾರೂ ಕೂಡ ಈ ರೀತಿಯಂಥ ಆತಂಕವನ್ನು ಹಾಗಾದ್ರೆ ಇಟ್ಕೊಳ್ಬೇಕಾದ ಅವಶ್ಯಕತೆ ಕೆನಾಟ್ ಬಿ ಆಲ್ಸೋ. ಎಸ್ ಅಂದರೆ SIR, ಅದನ್ನೇ ನಾನು ಆರಂಭದಲ್ಲಿ ಹೇಳಿದೆ. SIR ಅಂದರೆ ಏನೋ ಅದೊಂದು ಗುಮ್ಮ ಏನೋ ಅನ್ನೋ ರೀತಿಯಲ್ಲಿ, ಅಂದರೆ ಒಂದು ರೀತಿಯಂಥ ಭಯ, ಅದರಿಂದ ಏನೋ ಆಗೋಗ್ಬಿಡುತ್ತೆ ಅನ್ನೋಂಥ ರೀತಿಯಲ್ಲಿ ಆ ರೀತಿಯಾಗಿ ಯಾವುದೇ ಆತಂಕ ಪಡಬೇಕಾದ ಅವಶ್ಯಕತೆ ಖಂಡಿತವಾಗಿಲ್ಲ. ಎಲ್ಲರೂ ತಮ್ಮ ಮಾಹಿತಿಯನ್ನು ಕರೆಕ್ಟಾಗಿ ಕೊಟ್ಟರೆ ಸಾಕಾಗುತ್ತೆ. ಹೌದೌದು. ಎಸ್. ಕಡೆಯದಾಗಿ ತಾವು SIR ಅಲ್ಲಿ ಪಾಲ್ಗೊಳ್ಳೋದಕ್ಕೆ ರಾಜ್ಯದ ಮತದಾರರಿಗೆ, ರಾಜ್ಯದ ಎಲಿಜಿಬಲ್ ಮತದಾರರಿಗೆ ಅವ್ರಿಗೆ ಏನು ರಿಕ್ವೆಸ್ಟನ್ನು ಮಾಡ್ಕೊಳ್ತೀವಿ? ನಾನು ಕರ್ನಾಟಕ ರಾಜ್ಯದ ಎಲ್ಲ ಅರ್ಹ ಮತದಾರರ ಹತ್ರ ವಿನಂತಿ ಮಾಡ್ತೀನಿ, ತಮ್ಮ ಎನ್ಯುಮರೇಷನ್ ಫಾರ್ಮ್ ತಮ್ಮ ಮನೆಗೆ 29 ಜುಲೈ ಒಳಗಾಗಿ ಖಂಡಿತವಾಗಿ ತಲುಪುತ್ತದೆ. ಅದು ಕುರಿತು ನಾವು ಎಲ್ಲ ಫಾಲೋ ಮಾಡ್ತಾ ಇರ್ತೀವಿ. ಎನ್ಯುಮರೇಷನ್ ಫಾರ್ಮ್ ತಮ್ಮ ಮನೆಗೆ ಬಂದ ನಂತರ ದಯವಿಟ್ಟು ಫೋಟೋ ಹಳೆಯದಾಗಿದ್ದಲ್ಲಿ ದಯವಿಟ್ಟು ಹೊಸ ಫೋಟೋವನ್ನು ಅದರಲ್ಲಿ ಹಚ್ಚಿ ತಮ್ಮ ಮಾಹಿತಿಯನ್ನು ಫಿಲ್ ಮಾಡಿ ದಯವಿಟ್ಟು ಸಹಿನೂ ಮಾಡಿ ವಾಪಸ್ ಬೀಳೋತ್ರ ಕೊಡಿ. ಆ ರೀತಿ ಕೊಟ್ಟಿದ್ದಲ್ಲಿ ಖಂಡಿತವಾಗಿ ತಮ್ಮ ಹೆಸರು ಡ್ರಾಫ್ಟ್ ರೋಲ್ ಇರ್ತದೆ ಎಂಬ ವಿಷಯನ ನಾನು ಗಮನಕ್ಕೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಒಂದು ವೇಳೆ ಯಾರ್ದಾದ್ರೂ ಮನೆಗೆ ಫಾರ್ಮ್ ತಲುಪಿಲ್ಲ ಅಂತ ಹೇಳಿದ್ರೆ ಅವ್ರು ಏನು ಮಾಡಬೇಕು? 1950ಗೆ ಕಾಲ್ ಮಾಡ್ಬೋದು. ಮತ್ತು BLO ನಂಬರ್ನ ಪ್ರತಿಯೊಂದು ಫಾರ್ಮಲ್ಲೂ ಕೊಟ್ಟಿದ್ದೀವಿ. ತಮ್ಮ ಡೋರ್ ಸ್ಟೆಪ್ಪಲ್ಲಿ ಅವರು ಒಂದು ಸ್ಟಿಕ್ಕರ್ನ ಹಂಚಿರ್ತಾರೆ, ಅದರಲ್ಲೂ ಅವ್ರ ನಂಬರ್ ಬರೆದಿರ್ಬೋದು. ಸೊ ದಯವಿಟ್ಟು ಅವರಿಗೆ ಕಾಲ್ ಮಾಡಿ. ಎಸ್ ಥ್ಯಾಂಕ್ ಯು. ಇಷ್ಟೊತ್ತು ನಮ್ಮ ಜೊತೆಗೆ ಮಾತನಾಡೋದಕ್ಕಾಗಿ ಭಾಳಷ್ಟು ವಿಷಯಗಳನ್ನು ತಿಳಿಸ್ಕೊಂಡ್ರಿ. ಬಹುಶಃ SIR ಬಗ್ಗೆ ಇರುವಂತಹ ಡೌಟ್ಗಳೇನಿದ್ದಾವೆ ಆ ಡೌಟ್ಗಳು ಇದರಲ್ಲಿ ಕ್ಲಿಯರ್ ಆಗಿರುತ್ತೆ ಅಂತ ನಾನು ಅಂದ್ಕೊಳ್ತೀನಿ. SIRನಲ್ಲಿ ಪಾಲ್ಗೊಳ್ಳುವಂಥದ್ದು ನಾಗರಿಕರಾಗಿ ನಮ್ಮ ಜವಾಬ್ದಾರಿ. ಮತದಾರರ ಪಟ್ಟಿಯಲ್ಲಿ ಹೌದು, ನಾವು ಈ ದೇಶದ ನಾಗರಿಕರು, ಮತದಾನ ನಮ್ಮ ಬಹಳ ಮುಖ್ಯವಾದಂತಹ ಹಕ್ಕು. ಆ ಹಕ್ಕನ್ನು ಉಳಿಸ್ಕೊಳ್ಬೇಕು ಅಂದರೆ SIR ಪ್ರಕ್ರಿಯೆಯಲ್ಲೂ ಕೂಡ ಭಾಗಿಯಾಗಬೇಕು ಮತ್ತು ಅವರು ಕೊಡುವಂತಹ ಅರ್ಜಿಯನ್ನು ಅದನ್ನು ಪೂರ್ಣವಾಗಿ ಅದರಲ್ಲಿರುವಂತಹ ಯಾವುದನ್ನೆಲ್ಲ ಫಿಲ್ ಮಾಡಬೇಕಾಗಿದೆ ಅದನ್ನು ಫಿಲ್ ಮಾಡಿ ಅವ್ರು ಕೇಳುವಂಥ ಮಾಹಿತಿಯನ್ನು ಕೊಟ್ಟು ಸಹಿ ಹಾಕಿ ಕೊಡಬೇಕು ಅನ್ನೋದನ್ನು ಪದೇ ಪದೇ ಅನುಕುಮಾರ್ ಅವರು ಹೇಳ್ತಾ ಇದ್ರು. ಸಹಿ ಹಾಕಿ ಕೊಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ನಮಸ್ಕಾರ. ನಮ್ಮ ಇವತ್ತಿನ ಪಂಚಾಯಿತಿ ಪಾಡ್ಕಾಸ್ಟ್ನಲ್ಲಿ ಒಬ್ಬರು ವಿಶೇಷ ಅತಿಥಿ ಇದ್ದಾರೆ. ಇಡೀ ರಾಜ್ಯದಲ್ಲಿ ಪಂಚಾಯಿತಿಗಳ ಮಟ್ಟದಲ್ಲೂ ಕೂಡ ಈಗ ಎಲ್ಲ ಕಡೆಗಳಲ್ಲೂ BLOಗಳು ಬಂದಿರ್ತಾರೆ, ನಿಮ್ಮ ಮನೆಗಳಿಗೆ ತಲುಪ್ತಾ ಇರ್ತಾರೆ, ನಿಮ್ಮನ್ನು ಮಾತನಾಡಿಸ್ತಾ ಇರ್ತಾರೆ, ನಿಮ್ಮ ಜೊತೆಗೆ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಶುರು ಮಾಡಿರ್ತಾರೆ. ಅಥವಾ ಇನ್ನೊಂದು ವಾರದಲ್ಲಿ, ಇನ್ನು 15 ದಿವಸದಲ್ಲಿ, 20 ದಿವಸದಲ್ಲಿ ಬಂದು ಅವ್ರ ಹತ್ರ ನೀವು ನಿಮ್ಮ ಮಾಹಿತಿಯನ್ನು ಕೊಡಬೇಕಾಗತ್ತೆ. ಇದು ಮತದಾರರ ಪಟ್ಟಿಗೆ ಸಂಬಂಧಿಸಿರುವಂಥ SIR ನಡೀತಾ ಇದೆ. ಈ SIR ಮತ್ತು ಇದರ ಸುತ್ತಲೂ ಕೆಲವರಿಗೆ SIR ಗುಮ್ಮದ ರೀತಿಯಲ್ಲಿ ಕಾಣುತ್ತೆ, ಕೆಲವರು SIR ಅದ್ಭುತದ ರೀತಿಯಲ್ಲೂ ಹೇಳ್ತಾ ಇದ್ದಾರೆ. ಆದರೆ SIR ಅಂದರೆ ಅಸಲಿಗೆ ಏನು ಅನ್ನುವಂಥದ್ದನ್ನು ನಾವು ಸರಳವಾಗಿ ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನವನ್ನು
ಕೇಂದ್ರ ಚುನಾವಣಾ ಆಯೋಗ ಯಾವ ಕಾರಣಕ್ಕೆ SIR ಮಾಡಿದೆ, ಯಾವ ಸ್ವರೂಪದಲ್ಲಿ SIR ಮಾಡ್ತಿದೆ, ಹೇಗೆ ಗೊಂದಲಗಳಿಲ್ಲದೇ ನೀವು ಈ SIRನಲ್ಲಿ ಭಾಗಿಯಾಗಬೇಕು, ಎಲ್ಲ ವಿಚಾರದ ಬಗ್ಗೆಯೂ ಕೂಡ ಮಾತನಾಡೋಣ. ನಮ್ಮ ಜೊತೆಗೆ ರಾಜ್ಯದ ಮುಖ್ಯ ಚುನಾವಣಾಧಿಕಾರಿಗಳಾಗಿರುವಂತಹ ಅನುಭವ್ ಅವರು ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸಾರಿ ಪ್ರಸಾದ್. ಭಾಳ ಮುಖ್ಯವಾಗಿ SIR ವಿಚಾರದಲ್ಲಿ ನಾನು ಮೊದಲು ಹೇಳ್ದಂಗೆ ಜನರಲ್ಲಿ ಒಂದು ರೀತಿಯಿಂದ ಗುಮ್ಮದ ರೀತಿಯಲ್ಲೂ ಕೂಡ ಇದೆ. ಏನಪ್ಪಾ ಇದು ಅನ್ನುವಂಥ ಒಂದು ಪ್ರಶ್ನೆ ಇದೆ. ಹಾಗೆಯೇ ಕೆಲವರಿಗೆಲ್ಲ ಇದೊಂದು ಬಹಳ ಅದ್ಭುತ ವಿಚಾರಗಳು ಅಂತ ಕೂಡ ಇದೆ. ಆದರೆ ವಾಸ್ತವವಾಗಿ SIR ಮತದಾರರ ಪಟ್ಟಿಯಲ್ಲಿ ಆಗ್ತಾ ಇರುವ ಈ ಪರಿಷ್ಕರಣೆಯ ಒಟ್ಟು ಸ್ವರೂಪದ ಬಗ್ಗೆ ನೀವು ನಮ್ಮ ಜನರಿಗೆ ಸರಳವಾಗಿ ವಿವರಿಸೋದಿದ್ರೆ. ಖಂಡಿತವಾಗಿ. ಈಗ ಮತದಾರರ ಪಟ್ಟಿ ಪರಿಷ್ಕರಣೆ ಎರಡು ರೀತಿಯಲ್ಲಿ ಮಾಡ್ತಾ ಇರ್ತೀವಿ. ಒಂದು SSR ಅಂತ ಕರಿತೀವಿ, ಸ್ಪೆಷಲ್ ಸಮ್ಮರಿ ರಿವಿಷನ್, ವಿಚ್ ಹ್ಯಾಪನ್ಸ್ ಎವ್ರಿ ಇಯರ್. ಹೌದು. ಆ ಸಂದರ್ಭಗಳಲ್ಲಿ ನಾವು ಪ್ರತಿಯೊಂದು ಮತದಾರನ ವೆರಿಫೈ ಮಾಡೋಕ್ಕೆ ಹೋಗಲ್ಲ. ಯಾರು ಅಡಿಷನ್ ಬೇಕು, ಡಿಲಿಷನ್ ಬೇಕು, ಚೇಂಜಸ್ ಬೇಕು, ಕರೆಕ್ಷನ್ ಬೇಕಂತಾರೆ ಅಂಥವ್ರದ್ದು ಮಾತ್ರ ಮಾಡ್ತೀವಿ. ಆವಾಗ ಎಲೆಕ್ಟ್ರಲ್ ರೋಲ್ ಹೊಸದಾಗಿ ಮಾಡೋದಿಲ್ಲ. ಹೌದು. ಮತದಾರರ ಪಟ್ಟಿ ಹಾಗೆ ಇರ್ತದೆ, ಅಪ್ಡೇಷನ್ ಮಾತ್ರ ಆಗ್ತಿರ್ತದೆ. ಅದು SSR ಅಂತೀವಿ. ಇದು ಪ್ರತಿ ವರ್ಷ ನಡೆಯುವ ಕಾರ್ಯಕ್ರಮ. SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಏನಿದೆ, ಇದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಯಾವಾಗ ಮತದಾರರ ಪಟ್ಟಿಯನ್ನು ಇಂಟೆನ್ಸಿವ್ ರಿವಿಷನ್ ಮಾಡಬೇಕೆಂದು ತೀರ್ಮಾನ ಮಾಡ್ತದೋ ಆವಾಗ ಅವರು ಆದೇಶ ಮಾಡ್ಬೋದು. ಈಗ ನಮ್ಮ ದೇಶದಲ್ಲಿ 9 ಬಾರಿ ಈಗಾಗಲೇ SIR ಆಗಿದೆ. ಇದು 10ನೇ ಸಾರಿ ನಡೀತಾ ಇರುವ ಒಂದು ಕಾರ್ಯಕ್ರಮ. SIRಲಿ ವಿಶೇಷ ಏನಂತ ಕೇಳಿದ್ರೆ, ವಿ ಆರ್ ಕ್ರಿಯೇಟಿಂಗ್ ನ್ಯೂ ಎಲೆಕ್ಟ್ರಲ್ ರೋಲ್. ಮತದಾರರ ಪಟ್ಟಿನೇ ಹೊಸದಾಗಿ ಮಾಡ್ತಾ ಇರ್ತೀವಿ. ಸೊ ಆದ ಕಾರಣ ಏನಾಗ್ತದೆ, ನಾವು ಪ್ರತಿಯೊಂದು ಮತದಾರನ ವೆರಿಫೈ ಮಾಡೋದು ಅಗತ್ಯ ಆಗಿರ್ತದೆ. ಸೊ ಹೇಗೆ ಮಾಡ್ತೀವಿ ಅದನ್ನು ಎಂದು ನೋಡುವಾಗ, ಈಗ ನಾವು 16/6/2026 ನಮ್ಮ ಹತ್ರ ಏನು ಮತದಾರರ ಪಟ್ಟಿ ಇತ್ತು ಅದನ್ನು ಫ್ರೀಸ್ ಮಾಡಿದ್ವಿ. ಆವತ್ತಿನ ದಿನ 5,54,34,312 ಜನ ನಮ್ಮ ಮತದಾರರ ಪಟ್ಟಿಯಲ್ಲಿ ಇದ್ದಾರೆ. ಹೌದು. ಸೊ ಇಷ್ಟು ಮತದಾರರಿಗೆ ನಾವು 2 ಸೆಟ್ ಎನ್ಯುಮರೇಷನ್ ಫಾರ್ಮನ್ನು ಪ್ರಿಂಟ್ ಮಾಡಬೇಕು. ಸುಮಾರು 11 ಕೋಟಿಗೂ ಮೇಲ್ಪಟ್ಟು ಫಾರ್ಮ್ಸನ್ನು ಪ್ರಿಂಟ್ ಮಾಡಬೇಕು. ಪ್ರಿಂಟ್ ಮಾಡಿ 59,050 BLOಗಳ ಮುಖಾಂತರ ಪ್ರತಿಯೊಂದು ಮತದಾರರ ಮನೆಗೂ ಪ್ರತಿಯೊಂದು ಮತದಾರರಿಗೂ 2 ಸೆಟ್ ಎನ್ಯುಮರೇಷನ್ ಫಾರ್ಮನ್ನು ಅವ್ರ ಮನೆಗೆ ವಿತರಣೆ ಮಾಡ್ತೀವಿ. ಹಂಗಾದರೆ ಜವಾಬ್ದಾರಿ ನಮ್ಮ ಮೇಲೆ ಇರ್ತದೆ. SSR ಅಲ್ಲಿ ಜನ ಬಂದು ನಮಗೆ ಅರ್ಜಿ ಕೊಡ್ತಾರೆ, ಸೇರ್ಪಡೆಗೆ, ಡಿಲಿಷನ್ಗೆ, ಬಾಕಿಗೆಲ್ಲ. SIR ಅಲ್ಲಿ ಇದು ನಮ್ಮ BLOಗಳೇ ಈ ಕೆಲಸವನ್ನು ಮಾಡ್ತಾರೆ. ಸೊ ಅದರಿಂದ ಈಗ ಜವಾಬ್ದಾರಿ ದ ಓನಸ್ ಈಸ್ ಆನಸ್, ಜವಾಬ್ದಾರಿ ನಮ್ಮ ಮೇಲೆ ಇರುತ್ತೆ. ಸೊ ನಾವು ಪ್ರತಿಯೊಂದು ಮತದಾರರಿಗೂ ಎನ್ಯುಮರೇಷನ್ ಫಾರ್ಮನ್ನು ವಿತರಣೆ ಮಾಡಬೇಕು. ವಿತರಣೆ ಮಾಡಿದ ನಂತರ ಮತದಾರರು ಏನು ಮಾಡ್ತಾರೆ ಅಂತ ಕೇಳಿದರೆ, ಎನ್ಯುಮರೇಷನ್ ಫಾರ್ಮಲ್ಲಿ ತಮ್ಮದು ಫೋಟೋ ಹಳೆಯದು ಇದ್ದರೆ ದಯವಿಟ್ಟು ಹೊಸ ಫೋಟೋ ಹಚ್ಚಬೇಕು ಅವರು. ಆಮೇಲೆ 2002ರ SIR ಅದರಲ್ಲಿ ಅವ್ರದ್ದು ಹೆಸರು ಇದ್ದರೆ ಅವ್ರದ್ದು ಮಾಹಿತಿ, ಅವ್ರದ್ದು ಹೆಸರು ಇಲ್ಲದೇ ಇಲ್ಲದ ಸಂದರ್ಭದಲ್ಲಿ ಅವ್ರದ್ದು ರಿಲೇಟಿವ್ಸ್ ಮಾಹಿತಿ, ರಿಲೇಟಿವ್ ಅಂದರೆ ತಾಯಿ, ತಂದೆ, ಅಜ್ಜ, ಅಜ್ಜಿ, ಅವ್ರ ಮಾಹಿತಿಯನ್ನು ಅವ್ರು ತುಂಬಿ ಸಹಿ ಮಾಡಿ BLO ಹತ್ರ ವಾಪಸ್ ಕೊಡ್ತಾರೆ. ಸೊ ಯಾರ್ಯಾರೆಲ್ಲ ಎನ್ಯುಮರೇಷನ್ ಫಾರ್ಮನ್ನು ಫಿಲ್ ಮಾಡಿ ಸೈನ್ ಮಾಡಿ BLO ಹತ್ರ ವಾಪಸ್ ಕೊಡ್ತಾರೋ ಅವ್ರ ಹೆಸರು ಪೂರ ಆಗಸ್ಟ್ 5ನೇ ತಾರೀಕು ಡ್ರಾಫ್ಟ್ ರೋಲ್ ಏನು ನಾವು ಪಬ್ಲಿಷ್ ಮಾಡ್ತೀವಿ, ಡ್ರಾಫ್ಟ್ ರೋಲಲ್ಲಿ ಇರ್ತದೆ. ಇದು ಪ್ರೊಸೀಜರ್. ಈ ಎನ್ಯುಮರೇಷನ್ ಪೀರಿಯಡ್, ಹೌಸ್ ಟು ಹೌಸ್ ವಿಸಿಟ್ ಪೀರಿಯಡ್ 30 ಜೂನಿಂದ 29 ಜುಲೈ ತನಕ ಇರ್ತದೆ. ಈಗಾಗಲೇ ಮನೆಗಳಲ್ಲಿ 5 ಜನ ವೋಟರ್ಸ್ ಇದ್ದಾರೆ. ಅದರಲ್ಲಿ 3 ಜನ ಹೊರಗಡೆಲೋ ಕೆಲಸದಲ್ಲಿದ್ದಾರೆ. ಊರಲ್ಲಿ ಅಪ್ಪ ಅಮ್ಮ ಇರ್ತಾರೆ ಅಥವಾ ಅಣ್ಣ ಅತ್ತಿಗೆ ಇರ್ತಾರೆ, ಯಾರೋ ಇರ್ತಾರೆ ಮನೆಯಲ್ಲಿ. ಅವರು ಹತ್ರನೇ ಈಗ ಈ 5 ಜನರಲ್ಲಿ ಈಗ ಹೊರಗಡೆ ಇರುವಂಥ 3 ಜನರದ್ದು ಕೂಡ ವೋಟ್ ಅವರ ಊರಲ್ಲೇ ಇದೆ. ಈಗ ಅವರ ಮನೆಯಲ್ಲಿ ನೀವು ಕೊಟ್ಟಿರುವಂಥ ಫಾರ್ಮಲ್ಲಿ ಫಿಲ್ ಮಾಡಿ ಅಲ್ಲೇ ಕೊಟ್ಟರೆ ಸಾಕಾಗುತ್ತಾ, ಅಥವಾ ಇವರೆಲ್ಲರೂ ಕೂಡ ಅಲ್ಲಿಗೆ ಹೋಗಿ ಫಿಲ್ ಮಾಡಿ ಕೊಡಬೇಕಾಗಿದೆಯಾ? ಇಲ್ಲ, ಈಗ ಏನಾಗ್ತದೆ, ಎನ್ಯುಮರೇಷನ್ ಫಾರ್ಮಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ. ಏನಂದರೆ, ಎನ್ಯುಮರೇಷನ್ ಫಾರ್ಮನ್ನು ಮತದಾರರು ಸೈನ್ ಮಾಡಬಹುದು. ಮತದಾರರು ಸೈನ್ ಮಾಡೋಕ್ಕಾಗದೇ ಇರೋ ಸಂದರ್ಭಗಳಲ್ಲಿ ಅವ್ರ ಕುಟುಂಬದ ಯಾವುದೇ ಒಂದು ಅಡಲ್ಟ್ ಮೆಂಬರ್ ಸೈನ್ ಮಾಡಬಹುದು. ಎನಿ ಅಡಲ್ಟ್ ಮೆಂಬರ್ ಆಫ್ ದ ಫ್ಯಾಮಿಲಿ ಕ್ಯಾನ್ ಸೈನ್ ದ ಫಾರ್ಮ್. ಸೊ ತಾವು ಹೇಳಿದಂಗೆ ಯಾರು ಒಂದು ಕುಟುಂಬದಲ್ಲಿ 5 ಜನ ಇದ್ದು 3 ಜನ ಹೊರಡೆ ಇದ್ದಾರೆ ಅಂದರೆ, ಬಾಕಿ ಉಳಿದಿರುವ 2 ಏನಿದ್ದಾರೆ ಅವರು ಫಾರ್ಮನ್ನು ಮತದಾರರ ಪರವಾಗಿ ಸೈನ್ ಮಾಡಿ ಕೊಡಬಹುದಾಗಿದೆ. ಓಕೆ, ಹಾಗಾಗಿ ಇಟ್ ಮೇಕ್ಸ್ ದ ಪ್ರಾಸೆಸ್ ಈಸಿ. ಖುದ್ದಾಗಿ ಇವರೇ ಅಲ್ಲಿಗೆ ಹೋಗಬೇಕು, ಇಲ್ಲ ಇದು ಫಿಲ್ ಮಾಡೋ ಸಂಬಂಧಕ್ಕೋಸ್ಕರ ನಾನು 500 ಕಿಲೋಮೀಟರ್ ಟ್ರಾವೆಲ್ ಮಾಡಿ ಹೋಗಬೇಕು ಎಂಬ ಒಂದು ಕಂಪ್ಲೇಂಟ್ಸ್ ನಮಗೆ ಬರೋದಿಲ್ಲ. ಎಸ್, ಈಗ ಬೆಂಗಳೂರಿನಂಥ ನಗರದಲ್ಲಿ ಈಗ ನೀವು ಬಹುಶಃ ಒಂದು ಮನೆಗೆ ಕನಿಷ್ಠ 3 ಬಾರಿ ಆದರೂ ವಿಸಿಟ್ ಮಾಡಬೇಕು ಅನ್ನೋದನ್ನ ಹೇಳಿದಿರಿ. ಈಗ ಬೆಂಗಳೂರಿನಂಥ ನಗರ ಪ್ರದೇಶದಲ್ಲಿ ಬೆಳಗ್ಗೆ ಮತ್ತು ಸಂಜೆ ಹೊತ್ತಿನಲ್ಲಿ ಮಾತ್ರ, ನಮ್ಮಲ್ಲಿ ಇತ್ತೀಚೆಗಷ್ಟೇ ಜಾತಿ ಗಣತಿ ಆಗಿದ್ದಾರೆ ನೋಡಿದ್ವಿ, ಅಥವಾ ಜನರಲ್ ಸೆನ್ಸಸ್ ಆಗಿದ್ದಾರೆ ನೋಡಿದ್ವಿ. ಸಾಮಾನ್ಯವಾಗಿ ಬೆಳಗ್ಗೆ ಮತ್ತು ಸಂಜೆ ಅವಧಿಯಲ್ಲಿ ಇವರು ಎನ್ಯುಮರೇಟರ್ಸ್ ಮನೆಗಳಿಗೆ ಬರ್ತಾ ಇದ್ದು ನೋಡಿದ್ವಿ. SIR ಅಲ್ಲೂ ಕೂಡ ಇದೇ ರೀತಿಯಾಗಿರುತ್ತೆ ಪ್ರಾಸೆಸ್. ಹೆಂಗೆ ಆಗುತ್ತೆ ಬೆಂಗಳೂರಿನಲ್ಲಿ ಮತದಾರರ ರೀಚ್ ಔಟ್? ನಾವು ಏನು ಸೂಚನೆ ಕೊಟ್ಟಿದ್ದೀವಿ BLOಗಳಿಗೆ ಅಂತ ಕೇಳಿದರೆ,
ಪ್ರತಿಯೊಂದು ಮನೆಗೆ ಹೋಗಿ ಮತದಾರರಿಗೆ ಎನ್ಯುಮರೇಷನ್ ಫಾರ್ಮ್ನ ವಿತರಣೆ ಮಾಡಬೇಕು. ಎಲ್ಲಿ ಮನೆಯಲ್ಲಿ ವಿತರಣೆ ಆಗಿದೆ ಅಲ್ಲಿ ನಾವು ಸ್ಟಿಕ್ಕರ್ ಕೊಟ್ಟಿದ್ದೀವಿ, ಸ್ಕ್ವೇರ್ ಶೇಪ್ ಸ್ಟಿಕ್ಕರ್ ವಿಚ್ ಇಸ್ ಇನ್ ಪರ್ಪಲ್ ಕಲರ್. ಅದನ್ನು ಪೇಸ್ಟ್ ಮಾಡ್ತಾರೆ. ಅಲ್ಲಿ ಮನೆ ಎನ್ಯುಮರೇಷನ್ ಫಾರ್ಮ್ ವಿತರಣೆ ಆಗಿದೆ ಅಂತ ಅರ್ಥ. ಅವ್ರ ಹತ್ರ ಫಾರ್ಮ್ ಫಿಲ್ ಮಾಡಿ ವಾಪಸ್ ತೊಗೊಳ್ತಾರೆ. ಕೆಲವರು ಅವತ್ತೇ ಫಿಲ್ ಮಾಡಿ ಕೊಟ್ಬಿಡ್ತಾರೆ, ಆಗಲೇ ಫಿಲ್ ಮಾಡಿ ಕೊಡ್ತಾರೆ. ಕೆಲವರು ನಾನು ನಾಳೆ ಮಧ್ಯಾಹ್ನ ಕೊಡ್ತೀನಿ ಅಥವಾ ಇನ್ನೊಂದು 2 ದಿನ ಬಿಟ್ಟು ಕೊಡ್ತೀನಿ ಅಂತ ಹೇಳ್ಬೋದು. ಅದು ಮತದಾರರಿಗೆ ಬಿಟ್ಟಿದ್ದು. ಆದರೆ 29ನೇ ತಾರೀಕು ಮುಂಚೆನೇ ಅವ್ರು ಖಂಡಿತವಾಗಿ ಕೊಡಬೇಕು. ಅದು ಒಂದು. ಎಲ್ಲಿ ಮನೆ ಲಾಕ್ ಆಗಿದೆ, ಮನೆಯಲ್ಲಿ ಯಾರು ವ್ಯಕ್ತಿ ಇಲ್ಲ, ಅಂಥ ಸಂದರ್ಭಗಳಲ್ಲಿ ಫಾರ್ಮನ್ನು ಮನೆ ಒಳಗೆ ಹಾಕಬೇಕು. ಹಾಕಿಬಿಟ್ಟು ಅಲ್ಲಿ ರೆಡ್ ಕಲರ್ ಸ್ಟಿಕ್ಕರ್ ಹಚ್ಚಬೇಕು. ಹಚ್ಚಿ ನೆಕ್ಸ್ಟ್ ಟೈಮ್ BLO ಯಾವಾಗ ಬರ್ತಾರೆ ಅಂತ ಮಾಹಿತಿನ ಅದರಲ್ಲಿ ಕೊಡಬೇಕು. ಸೊ ಎಲ್ಲೆಲ್ಲಿ ಮನೆಯಲ್ಲಿ ವ್ಯಕ್ತಿಗಳಿಲ್ಲ ಅಲ್ಲಿ ಮಾತ್ರ 3 ಬಾರಿ ವಿಸಿಟ್ ಮಾಡಬೇಕಂತ ನಾವು ಸೂಚನೆ ಕೊಟ್ಟಿದ್ದೀವಿ. ಅಕ್ಕಪಕ್ಕದ ಮನೆಯಲ್ಲಿ ಮೊಬೈಲ್ ನಂಬರ್ ಕಲೆಕ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡಿ ಸಂಬಂಧಪಟ್ಟವರಿಗೆ ಕಾಲ್ ಮಾಡೋ ಪ್ರಯತ್ನ ಮಾಡಬಹುದಿದೆ. ಈ ಸಂದರ್ಭದಲ್ಲಿ ನಾನು ರಾಜಕೀಯ ಪಕ್ಷದ BLOಗಳೇನಿದ್ದಾರೆ ಅವ್ರಿಗೂ ಮನವಿ ಮಾಡ್ತೀನಿ. ಯಾಕಂದರೆ ನಮ್ಮ ರಾಜ್ಯದಲ್ಲಿ ತೊಗೊಂಡ್ರೆ ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟೀಸ್ 1,15,000 BLOಗಳನ್ನು ಅಪಾಯಿಂಟ್ ಮಾಡಿದ್ದಾರೆ. ಸೊ ಅವರುಗಳಿಗೂ ಸಮೇತ ಜನರ ಕುರಿತು ಮಾಹಿತಿ ಇರ್ತದೆ. ಸೊ ಯಾರಿಗೆ ಮನೆಯಲ್ಲಿ ಇಲ್ಲ ಅಂಥವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರ ಫಾರ್ಮನ್ನು ತಲುಪಿಸೋದಕ್ಕೆ ಅವರು ಸಮೇತ ನಮಗೆ ಹೆಲ್ಪ್ ಮಾಡಬೇಕು ನಾನು ಈ ಸಂದರ್ಭದಲ್ಲಿ ಕೋರ್ತೀನಿ. ಹಾಗೆ ಮಾಡೋ ಸಂದರ್ಭದಲ್ಲಿ ಈಗ ಸಿವಿಲ್ ಸೊಸೈಟಿ, ಸಂಬಂಧಪಟ್ಟ ವೋಟರ್, ರಾಜಕೀಯದ ಪಕ್ಷಗಳ ಎಲ್ಲ ಮುಖಂಡರು ಮತ್ತು BLA ಏಜೆಂಟ್ಸ್, ಮೀಡಿಯಾ ಮತ್ತು ವಾಲಂಟ್ರಿ ಆರ್ಗನೈಸೇಷನ್ಸ್ ಇವರೆಲ್ಲರ ಸಹಕಾರ ಇದ್ದ ಸಂದರ್ಭಗಳಲ್ಲಿ ಖಂಡಿತವಾಗಿ ನಾವು ಈ SIR ಉದ್ದೇಶ ಏನಿದೆ ಅಂತ ಕೇಳಿದರೆ ಎವ್ರಿ ಎಲಿಜಿಬಲ್ ವೋಟರ್ ಹ್ಯಾಸ್ ಟು ಬಿ ಎನ್ರೋಲ್ಡ್ ಇನ್ ಟು ದಿ ಎಲೆಕ್ಟ್ರಲ್ ರೋಲ್. ಅಂದರೆ ಪ್ರತಿಯೊಂದು ಅರ್ಹ ಮತದಾರರು ಮತದಾರರ ಪಟ್ಟಿಯಲ್ಲಿ ಇರಬೇಕೆಂಬುದೇ ಒಂದು ಉದ್ದೇಶ ಆಗಿರ್ತದೆ. ಆ ಉದ್ದೇಶ ಪರಿಪೂರ್ಣವಾಗಿ ನಿವೃತ್ತಿ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ಅಂದರೆ ಈಗ ಅಕ್ಟೋಬರ್ 30ರವರೆಗೆ ಜನ್ಮದಿನಾಂಕ ಇರುವಂಥವರು ಕೂಡ ಇದರಲ್ಲಿ 18 ವರ್ಷ, ಅಕ್ಟೋಬರ್ 30ರವರೆಗೆ 18 ವರ್ಷ ಆಗುವಂಥವ್ರಿಗೂ ಕೂಡ ಇಲ್ಲಿ ಎನ್ರೋಲ್ ಆಗಬಹುದು. ಅಕ್ಟೋಬರ್ 1/10/2026 ಈ ಮತದಾರರ ಪಟ್ಟಿಯಲ್ಲಿ ಯಾರ್ಯಾರಿಗೆ ಅರ್ಹತೆ ಇರ್ತದೆ ಅಂತ ಕೇಳಿದರೆ ಯಾರ್ಯಾರು 1/10/2026 18 ವಯಸ್ಸು ಪೂರ್ತಿ ಮಾಡ್ತಾರೋ ಅವರು ಎಲ್ಲರೂ ಸಮೇತ ಅರ್ಜಿ ಕೊಡ್ಬೋದು. ಉದಾಹರಣೆಗೆ ಅದು 1 ಅಕ್ಟೋಬರ್ ಆಗುತ್ತದೆ, ನಾವೀಗ ಮಾತಾಡ್ತಿರೋದು 30 ಜೂನ್ಗೆ. ನಾನೀಗ ಅರ್ಜಿ ಕೊಡ್ಬೋದು, 18 ವಯಸ್ಸು ಪೂರ್ತಿ ಆಗ್ತಂದರೆ ಖಂಡಿತವಾಗಿ ಅರ್ಜಿ ಕೊಡ್ಬೋದು. ದೇರ್ ನೇಮ್ ವಿಲ್ ಬಿ ಆ್ಯಡೆಡ್ ಡ್ಯೂರಿಂಗ್ ದಟ್ ಟೈಮ್, ಅವ್ರ 18 ವಯಸ್ಸು ಪೂರ್ತಿ ಆದಮೇಲೆ. ಆದರೆ ಫಾರ್ಮ್ 6ಅನ್ನು BLOಗಳ ಹತ್ರ ಈಗಲೇ ನಾವು 30 ಫಾರ್ಮ್ಸ್ ಪ್ರತಿ BLO ಹತ್ರ ಕೊಟ್ಟಿದ್ದೀವಿ. ಫಾರ್ಮ್ 6 ದಟ್ ಈಸ್ ಫಾರ್ ದಿ ನ್ಯೂ ವೋಟರ್. ಸೊ ಯಾರು ವೋಟರ್ ಹೊಸದಾಗಿ ಸೇರ್ಪಡೆ ಆಗಬೇಕಾದ್ರೆ ಅವರು ಫಾರ್ಮ್ 6 ಕಲೆಕ್ಟ್ ಮಾಡಿ BLO ಹತ್ರ ಕೊಡ್ಬೋದು, ಫಿಲ್ ಮಾಡಿಬಿಟ್ಟು, ಅಥವಾ ಆನ್ಲೈನ್ ಅಪ್ಲೈ ಮಾಡ್ಬೋದು. ಐ ವೆಲ್ಕಮ್ ಆಲ್ ದ ನ್ಯೂ ವೋಟರ್ಸ್, ಪ್ಲೀಸ್ ಎನ್ರೋಲ್ ಯುವರ್ ಸೆಲ್ಫ್, ಕಲೆಕ್ಟ್ ದ ಫಾರ್ಮ್ ಫ್ರಮ್ ದಿ BLO, ಫಿಲ್ ದ ಫಾರ್ಮ್ ಆ್ಯಂಡ್ ಸಬ್ಮಿಟ್ ದ ಫಾರ್ಮ್ ಟು ದಿ BLO. ಡೆಫಿನೆಟ್ಲಿ ಯು ವಿಲ್ ಬಿ ಎನ್ರೋಲ್ಡ್ ಆಫ್ಟರ್ ವೆರಿಫಿಕೇಶನ್. ಇಲ್ಲಿ ಬಹಳ ಮುಖ್ಯವಾಗಿ ಈಗ BLOಗಳನ್ನು ನೀವು ಸುಮಾರು 59,000 ಜನರನ್ನ ಈಗಾಗಲೇ ನೇಮಕ ಮಾಡ್ಕೊಂಡಿದ್ದೀವಿ. ಹೌದು. ಕರ್ನಾಟಕದಲ್ಲಿ ಇರುವಂಥ ಮನೆಗಳ ಸಂಖ್ಯೆಯನ್ನು ನೋಡಿದಾಗಲೇ ಸರ್ಕಾರದ ಬೇರೆ ಬೇರೆ ಡಾಟಾಗಳಲ್ಲಿ ಬೇರೆ ಬೇರೆ ರೀತಿಯ, ನಮ್ಮಲ್ಲಿ ಈಗ ಉದಾಹರಣೆ ಕರ್ನಾಟಕದ ಉದಾಹರಣೆ ಬರೆದಿದ್ರೆ ನಮ್ಮಲ್ಲಿ ಗೃಹಜ್ಯೋತಿಯ ಡಾಟಾದ ಪ್ರಕಾರವಾಗಿ ಇಲ್ಲಿರುವಂತಹ ಮನೆಗಳಲ್ಲಿ ಅದರಲ್ಲಿ ಬಾಡಿಗೆ ಮನೆಗಳು ಸೇರಿಕೊಂಡು ಸುಮಾರು 1,70,00,000 ಮನೆಗಳಿದ್ದಾವೆ ಅಂತೇಳಿ, ಅಥವಾ ನಮ್ಮ ಉಳಿದ ಯಾವುದು ರೇಷನ್ ಕಾರ್ಡ್ಗಳ ಆಧಾರದ ಮೇಲೆ ನೋಡಿದ್ರೆ ಕೂಡ ಸುಮಾರು 1,24,28,00,000ವರೆಗೆ ಮನೆಗಳಿದ್ದಾವೆ. ಇಷ್ಟು ಮನೆಗಳನ್ನು 59,000 ಜನ BLOಗಳು ಹೇಗೆ ರೀಚ್ ಔಟ್ ಆಗೋದಕ್ಕೆ ಸಾಧ್ಯ ಆಗುತ್ತೆ? ಅದು ಕೇವಲ 30 ದಿವಸಗಳ ಅವಧಿಯಲ್ಲಿ ಅನ್ನೋಂಥದ್ದು. ಇದು ಭಾಳ ದೊಡ್ಡ, ಅವರ ಮೇಲೆ ದೊಡ್ಡ ಪ್ರೆಷರ್ ಆಗಲ್ವಾ BLOಗಳ ಮೇಲೆ? ಮೊದಲನೇದು, ಕನ್ನಡ ರಾಜ್ಯದಲ್ಲಿ 1,88,00,000 ಮನೆ ಇರೋದಾಗಿ ನಮ್ಮ ಡೇಟಾ ಬೇಸಲ್ಲಿ ಇರ್ತದೆ. ಸೊ ನಾವು 1,88,00,000 ಸ್ಟಿಕ್ಕರ್ ಪ್ರಿಂಟ್ ಮಾಡಿ BLOಗಳ ಹತ್ರ ಕೊಟ್ಟಿದ್ದೀವಿ. ಸೊ ಎಲ್ಲೆಲ್ಲಿ ಸ್ಟಿಕ್ಕರ್ ಇರ್ತದೆ ಅಲ್ಲಿ BLO ವಿಸಿಟ್ ಮಾಡಿದೆ ಅಂದರೆ ಜನ ತಾನು ಈಸಿಯಾಗಿ ಅರ್ಥ ಮಾಡಿಕೋಬಹುದು. ಅದು ಒಂದು. ಎರಡನೇದು, 5,54,00,000 ಮತದಾರರು ಇದ್ದಾರೆ. ಡಿವೈಡೆಡ್ ಬೈ 59,050, ಇಟ್ ಕಮ್ಸ್ ಅರೌಂಡ್ 949 ವೋಟರ್ಸ್ ಪರ್, ಹೆಚ್ಚು 950 ವೋಟರ್ ಪರ್ BLO. ನಗರ ಪ್ರದೇಶದಲ್ಲಿ ಸ್ವಲ್ಪ ಜಾಸ್ತಿ ಇರ್ಬೋದು, ಕೆಲವು ಕಡೆ ಸ್ವಲ್ಪ ಕಡಿಮೆನೇ ಇರ್ಬೋದು. ಸರಾಸರಿಯಾಗಿ 949-950 ವೋಟರ್ ಒಂದು BLO ಬರ್ತಾರೆ. ತಾವು ಹೇಳಿದಂಗೆ ಸ್ವಲ್ಪ ಇದು ಇಟ್ಸ್ ಟಫ್ ಟಾಸ್ಕ್ ಒನ್ಲಿ, ಬಟ್ BLOs ಆರ್ ಟ್ರೈನ್ಡ್. ಯಾಕಂದ್ರೆ ನಮ್ಮ BLOಗಳೇ 99.67% ಮ್ಯಾಪಿಂಗ್ ಮಾಡಿದ್ದಾರೆ. ಆಲ್ರೆಡಿ ದೇ ನೋ ಮೋರ್ ದನ್ 91-92% ಆಫ್ ದಿ ವೋಟರ್ಸ್ ಹೌಸಸ್ ಆ್ಯಂಡ್ ದ ಡೀಟೇಲ್ಸ್. ಅದರಿಂದ ಖಂಡಿತವಾಗಿ ಮ್ಯಾಪಿಂಗ್ ಈಗಾಗಲೇ ಮಾಡಿದರಿಂದ ಈ 30 ದಿವಸ ಒಳಗಾಗಿ ಖಂಡಿತವಾಗಿ ನಮ್ಮ ಅಧಿಕಾರಿಗಳು ತನ್ನ ಕಾರ್ಯಕ್ರಮವನ್ನು ನಿಯಮ ಪ್ರಕಾರ ಕರೆಕ್ಟಾಗಿ ಮಾಡ್ತಾರೆ, ನಂಬಿಕೆ ನಮಗೆ ಇರ್ತದೆ. ಆ್ಯಂಡ್ ಇನ್ನೊಂದು, ಈ SIR ಏನಿದೆ ಅದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನು ಶೆಡ್ಯೂಲ್ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಮಾತ್ರ ಮಾಡೋಕ್ಕಾಗ್ತದೆ, ಅದು ಬದಲಿ ಮಾಡೋಕ್ಕೂ ಆಗೋದಿಲ್ಲ. ಓಕೆ, ಹೌದು. ಇಲ್ಲಿ SIR ಮಾಡುವಂತಹ ಸಂದರ್ಭದಲ್ಲಿ ಈಗ ನಾವು ಅರ್ಜಿಯನ್ನು ಫಿಲ್ ಮಾಡಿಕೊಡ್ಬೇಕು. ನೀವು 2002ರ SIR ಇಟ್ಕೊಂಡು ಅದರ ಮುಂಚೆ ಇದ್ದಂತಹ ವೋಟರ್ಗಳದ್ದು ಆ ವೋಟರ್ ID ಗಳ ಆಧಾರದ ಮೇಲೆ ಭಾಳ ಮುಖ್ಯವಾಗಿ ಇಲ್ಲಿ ಪರಿಗಣನೆಗೆ ತೆಗೆದುಕೊಳ್ಳುತ್ತೆ, ವೋಟರ್ ಲಿಸ್ಟ್ ಆಧಾರದ ಮೇಲೆ. 2002ರ ನಂತರ ವೋಟರ್ ಲಿಸ್ಟ್ಗೆ ಸೇರಿದಂಥವ್ರು
ಅದಕ್ಕಿಂತ ಮುಂಚಿತವ್ರಿಗೆ ಅವ್ರ ಅಪ್ಪ ಅಮ್ಮ ಇರ್ತಾರೆ, ಅಪ್ಪ ಅಮ್ಮ ಕಾಲ ಆಗಿರ್ತಾರೆ, ಅವ್ರು ಇರೋದಿಲ್ಲ. ಮಕ್ಕಳು 35 ವರ್ಷದ ಮಕ್ಕಳಿರ್ತಾರೆ 2002ರಲ್ಲಿ, ಆವಾಗ ಅವ್ರಿಗಿನ್ನೂ ಕೂಡ 18 ಇಯರ್ಸ್ ತುಂಬಿರೋದಿಲ್ಲ. ಅಂಥವರು ಇವಾಗ ಅದಾದ ನಂತರ ಅವರು ವೋಟರ್ ಲಿಸ್ಟ್ಗೆ ಸೇರಿರ್ತಾರೆ. ಅಂಥವ್ರಿಗೆ ಈಗ 2002 ಅನ್ನುವಂಥದ್ದು ಹೇಗೆ ಕಟ್ ಆಫ್ ಆಗುತ್ತೆ? ಅವರು ಹೇಗೆ ಅಲ್ಲಿ ಸೇರ್ಕೊಳ್ಬೋದು? ಯಾರ ಮತದಾರರ ಹೆಸರು ಇವತ್ತು ಅಂದರೆ 16/6/2026 ಮತದಾರ ಪಟ್ಟಿಯಲ್ಲಿ ಹೆಸರು ಇತ್ತೋ ಅವ್ರಿಗೆ ನಾವು ಎನ್ಯುಮರೇಷನ್ ಫಾರ್ಮ್ ಕೊಡ್ತೀವಿ. ಅವ್ರ ಹತ್ರ 2002 SIRದು ಡೇಟಾ ಅವರದು ಅಥವಾ ಅವ್ರ ರಿಲೇಟಿವ್ಸ್ ಡೇಟಾ ಇದ್ದರೆ ದಯವಿಟ್ಟು ಅದನ್ನು ಫಿಲ್ ಮಾಡಿ ಕೊಡಬೇಕು. ಅಕಸ್ಮಾತ್ ಅವ್ರದ್ದು 2002 ಡೇಟಾ ಇಲ್ಲವೇ ಇಲ್ಲ ನನ್ನ ಹತ್ರ ಅಂಬ ಸಂದರ್ಭಗಳಲ್ಲಿ ಅವರು ತನ್ನ ವೈಯಕ್ತಿಕ ಮಾಹಿತಿಯನ್ನು ಮಾತ್ರ ಫಿಲ್ ಮಾಡಿ ಸೈನ್ ಮಾಡಿ ಕೊಟ್ಟರೂ ಸಮೇತ ಅವ್ರ ಹೆಸರು ಡ್ರಾಫ್ಟ್ ರೋಲ್ಗೆ ಬರ್ತದೆ. ಎನ್ಯುಮರೇಷನ್ ಫಾರ್ಮ್ ಬ್ಯಾಕ್ ಸೈಡಲ್ಲಿ ನಾವು ಒಂದು ಷರತ್ತನ್ನ ದಯವಿಟ್ಟು ನಾನು ಎಲ್ಲರನ್ನ ರಿಕ್ವೆಸ್ಟ್ ಮಾಡ್ತೀನಿ, ಕೈಂಡ್ಲಿ ಗೋ ಥ್ರೂ ದ ಎನ್ಯುಮರೇಷನ್ ಫಾರ್ಮ್. ದಿಸ್ ಗಿವ್ಸ್ ಆಲ್ ದ ಡೀಟೇಲ್ಸ್. ಈ ಎನ್ಯುಮರೇಷನ್ ಫಾರ್ಮಲ್ಲಿ ಸಕಲ ಮಾಹಿತಿನೂ ಇದೆ. ಈಗ ಎನ್ಯುಮರೇಷನ್ ಫಾರ್ಮ್ ಬ್ಯಾಕ್ ಸೈಡ್ ಫಸ್ಟ್ ಪೇರಾ ಸೆಕೆಂಡ್ ಪಾರ್ಟಲ್ಲಿ ನೋಡಿದರೆ ERO ಯಾರಿಗೆ ನೋಟಿಸ್ ಕೊಡ್ತಾರೆ ಅಂತ ಮಾಹಿತಿ ಇರ್ತದೆ. ಏನು ಹೇಳುತ್ತೆ ಅಂತ ಕೇಳಿದರೆ, ಯಾರು 2002 SIR ಮಾಹಿತಿಯನ್ನು ಕೊಡಲ್ಲವೋ ಅಥವಾ 2002 ಮಾಹಿತಿ ಕೊಟ್ಟು ಅದು ಡೇಟಾಬೇಸ್ ಜೊತೆ ಟ್ಯಾಲಿ ಆಗ್ತಿಲ್ಲವೋ ಅವರಿಗೆ ನೋಟಿಸ್ ಕೊಡಬೇಕು ERO ಒಂದು ಇರ್ತದೆ. ಸೊ ಆದ ಕಾರಣ ಎನ್ಯುಮರೇಷನ್ ಫಾರ್ಮಲ್ಲಿ 2002 ಡೇಟಾ ಕೊಟ್ಟಿಲ್ಲ ಅಂದ್ರೂ ಸಮೇತ ತಮ್ಮ ಹೆಸರು ಡ್ರಾಫ್ಟ್ ರೋಲ್ಗೆ ಬಂದೇ ಬರ್ತದೆ. ಅದು ಆದ ನಂತರ ತಮಗೆ ನೋಟಿಸ್ ಕೊಡ್ತಾರೆ. ಅಕಸ್ಮಾತ್ ನೀವು ಡೇಟಾ ಕೊಟ್ಟಿಲ್ಲ ಅಂದರೆ ಆವಾಗ ತಾವು ಏನು 11 ಡಾಕ್ಯುಮೆಂಟ್ಸ್ ನಾವು ಮೆನ್ಷನ್ ಮಾಡಿದ್ದೀವಿ, ಇದರಲ್ಲಿ ಯಾವುದೋ ಒಂದು ದಾಖಲಾತಿ ಕೊಟ್ಟರೆ ಅದು ಕುರಿತು ವಿಚಾರಣೆ ಮಾಡಿ ERO ಅವರು ಕಾನೂನು ಪ್ರಕಾರ ಕ್ರಮ ಕೈಗೊಳ್ತಾರೆ. ದಿಸ್ ಈಸ್ ದ ಪ್ರೊಸೀಜರ್. ಐ ಆಮ್ ಎಕ್ಸ್ಪ್ಲೈನಿಂಗ್ ದಿ ಪ್ರೊಸೀಜರ್. ಐ ಆಮ್ ನಾಟ್ ಕಮೆಂಟಿಂಗ್ ಆನ್ ದ ಡಿಸಿಷನ್. ತೀರ್ಮಾನ ಕೈಗೊಳ್ಳೋರು EROಗೆ ಸಂಪೂರ್ಣ ಅಧಿಕಾರ. ERO ಹ್ಯಾಸ್ ಟು ಸ್ಯಾಟಿಸ್ಫೈ ಹಿಮ್ಸೆಲ್ಫ್ ಎಂದು ಇರ್ತದೆ ಆ್ಯಕ್ಟಲ್ಲಿ. ಸೊ ನಾನೊಂದು ಕಾನೂನು ನಿಯಮಗಳನ್ನು ನಾನು ಹೇಳ್ತಾ ಇದ್ದೇನೆ. ಈಗ ಫಾರ್ ಎಕ್ಸಾಂಪಲ್ 2016ಕ್ಕೆ ಬೆಂಗಳೂರಿಗೆ ಬಂದು ಸೆಟ್ಲ್ ಆಗಿರ್ತಾರೆ. ಕೇರಳದಿಂದ ಒಂದು ಫ್ಯಾಮಿಲಿ ಬಂದಿದೆ, ಅವರು ಬೆಂಗಳೂರಿನಲ್ಲಿ ಸೆಟ್ಲ್ ಆಗಿದ್ದಾರೆ. ಅವರ ಊರಲ್ಲಿ ಬೇರೆ ಯಾರು ಇಲ್ಲ, ಅವರ ಸಂಬಂಧಿಕರು ಯಾರು ಇರೋದಿಲ್ಲ. ಅಲ್ಲಿ ಈಗ ಆಲ್ರೆಡಿ SIR ಮುಗಿದು ಹೋಗಿದೆ. ಅಲ್ಲಿಯ ಮತದಾರರ ಪಟ್ಟಿಯಲ್ಲಿ ಅವ್ರ ಹೆಸರಿಲ್ಲ, ಕೇರಳದಲ್ಲಿಲ್ಲ. ಅವರು ಕರ್ನಾಟಕದಲ್ಲಿ ಆಲ್ರೆಡಿ ಅವರು 2018 ಅಸೆಂಬ್ಲಿ ಎಲೆಕ್ಷನಲ್ಲೋ ಅಥವಾ 2019 ಲೋಕಸಭಾ ಎಲೆಕ್ಷನ್ ಟೈಮಲ್ಲೋ ಇಲ್ಲಿ ಎನ್ರೋಲ್ ಮಾಡ್ಕೊಂಡಿರ್ತಾರೆ, ಮತದಾರರ ಪಟ್ಟಿಯಲ್ಲಿ ಎನ್ರೋಲ್ ಮಾಡ್ಕೊಂಡಿದ್ದಾರೆ. ಆ ಫ್ಯಾಮಿಲಿ ಈಗ 2026ರಲ್ಲಿ ನೀವು ಎನ್ರೋಲ್ ಮಾಡಿಕೊಳ್ಳೋದಕ್ಕೆ ಹೋದಾಗ ಅವ್ರಿಗೆ ಏನು ಡಾಕ್ಯುಮೆಂಟ್ಸ್, ಈಗ ಮನೆ ಪತ್ರವನ್ನು ಕೊಟ್ಟರೆ ಸಾಕಾಗುತ್ತೆ, ಹೇಗೆ ಅವರು? ಡಿಫಿಕಲ್ಟ್ ಟು ಕಮೆಂಟ್ ಆನ್ ದ ಎಕ್ಸಾಂಪಲ್, ಬಟ್ ಐ ಆಮ್ ಟೆಲಿಂಗ್ ಅಗೇನ್ ದ ಪ್ರೊಸೀಜರ್. ಈ ತಾವು ಹೇಳಿದ ಎಕ್ಸಾಂಪಲ್ ಪ್ರೊಸೀಜರ್ ಹೇಳ್ತೀನಿ. 2002ರಲ್ಲಿ ಅವರು ಈ ದೇಶದಲ್ಲಿ ಯಾವ ರಾಜ್ಯದಲ್ಲಿ ಮತದಾರ ಇದ್ದಾರೂ ಪರವಾಗಿಲ್ಲ. ಓಕೆ. 2002 SIR ಪಟ್ಟಿಯಲ್ಲಿ ಅವ್ರ ಹೆಸರು ಇರಬೇಕು ಅಷ್ಟೇ. ಓಕೆ. ಸೊ ಅವರು ಯಾವ ದೇಶದ ಯಾವ ರಾಜ್ಯದಲ್ಲಿ ಅವರು ಮತದಾರ ಪಟ್ಟಿಯಲ್ಲಿ ಹೆಸರಿದ್ದರು, ಉದಾಹರಣೆಗೆ ನನ್ನದೇ ತಗೊಳ್ಳಿ, ಒಂದು 2000ರಲ್ಲಿ ತಮಿಳುನಾಡಲ್ಲಿ ಇತ್ತು, ತೊಂದರೆ ಇಲ್ಲ. ಸೊ 2002 SIRಲ್ಲಿ ಡೇಟಾ ಇದೆಯಾ ಎಂಬುದು ಫಿಲ್ ಮಾಡಬೇಕು. ಅದು ಓಕೆ. ಎರಡನೇದು, ಈಗ ಪ್ರೆಸೆಂಟ್ ರೋಲಲ್ಲಿ ಅವ್ರದ್ದು ಹೆಸರಿದ್ರೆ ಅವ್ರಿಗೆ ಎನ್ಯುಮರೇಷನ್ ಫಾರ್ಮ್ ಬಂದು ಬಿಡ್ತದೆ. ಓಕೆ. ಸೊ ತಮ್ಮ ಹತ್ರ 2002 ಡೇಟಾ ಅದೇ ತಾವು ಫಿಲ್ ಮಾಡಿ ಕೊಡಿ. 2002 ಡೇಟಾ ಇಲ್ಲ ಅಂದ್ರೂ ಸಮೇತ ದಯವಿಟ್ಟು ಫಿಲ್ ಮಾಡಿ ಕೊಡಿ. ಆ ಕಾಲಮ್ ಬಿಟ್ಟು ಬಾಕಿ ಸೆಲ್ಫ್ ಕಾಲಮ್ ಫಿಲ್ ಮಾಡಿ ಕೊಟ್ಟರೆ ಖಂಡಿತವಾಗಿ ಡ್ರಾಫ್ಟ್ ರೋಲ್ಲಿ ನಮ್ಮ ಹೆಸರು ಬಂದು ಬಿಡ್ತದೆ. ಡ್ರಾಫ್ಟ್ ರೋಲ್ ತಮ್ಮ ಹೆಸರು ಬಂದ ನಂತರ ಡೇಟಾ ನೀವು ಕೊಡದೇ ಇದ್ದಲ್ಲಿ ERO ನೋಟಿಸ್ ಕೊಡ್ತಾರೆ. ಆವಾಗ ಯಾವುದಾದ್ರು ಡಾಕ್ಯುಮೆಂಟ್ ಕೇಳ್ತಾರೆ, ಆ ಡಾಕ್ಯುಮೆಂಟ್ ಕೊಟ್ಟರೆ ಅದನ್ನು ಪರಿಶೀಲನೆ ಮಾಡಿ ತೀರ್ಮಾನ ತಗೊಳ್ತಾರೆ. ಸೊ ಇದು ಎಲ್ಲರಿಗೂ ಅನ್ವಯವಾದ ಪ್ರಶ್ನೆ. ಅದು ಯಾರಿಗೂ ಒಬ್ಬರಿಗೂ ಇಬ್ಬರಿಗೂ ಅಂತ ಹೇಳಲ್ಲ. ದಿಸ್ ಇಸ್ ದ ಪ್ರೊಸೀಜರ್ ಫಾರ್ ಎವ್ರಿಬಡಿ ಆ್ಯಂಡ್ ದಟ್ಸ್ ಓನ್ಲಿ ಸಿಂಗಲ್ ಪ್ರೊಸೀಜರ್. ದ ಪ್ರೊಸೀಜರ್ ಇಸ್ ಸೇಮ್ ಫಾರ್ ಎವ್ರಿಬಡಿ. ಈಗ ಸರ್ಕಾರ ಹೇಳ್ತಾ ಇದೆ, ನಾವು ಮನೆ ವಾಸಪತ್ರವನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ನಾವು ನಿಮ್ಗೆ ಅವಕಾಶ ಮಾಡಿಕೊಡ್ತೀವಿ, ಸೊ ದ್ಯಾಟ್ ನೀವು ಪ್ರಾಪರ್ ಡಾಕ್ಯುಮೆಂಟನ್ನು SIR ಟೈಮಲ್ಲಿ ಕೊಡ್ಬೋದು ತಿಳ್ಕೊಂಡು. ಈಗ ಸಡನ್ನಾಗಿ ಯಾವುದೋ ಮನೆ ವಾಸಪತ್ರ ಅಂತ ತಿಳ್ಕೊಂಡು ಸರ್ಕಾರದಿಂದ ಡೌನ್ಲೋಡ್ ಮಾಡಿಕೊಡುವಂಥದ್ರ ಅವಶ್ಯಕತೆ ಇದೆಯಾ ಇದರಲ್ಲಿ? ಸದ್ಯ ಇದು ಕುರಿತು ನಾನು ಕಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಸರ್ಕಾರದ ಯಾವುದೇ ಕ್ರಮದ ಕುರಿತು ನಾನು ಕಮೆಂಟ್ ಮಾಡೋಕ್ಕಾಗಲ್ಲ. ನಿಯಮ ಪ್ರಕಾರ ಕ್ರಮ ಕೈಗೊಳ್ಳಲಾಗೋದು. EROಗೆ ಮನವಿ ಹೋದಾಗ ERO ಕ್ರಮ ಕೈಗೊಳ್ತಾರೆ, ಯಾವ ದಾಖಲಾತಿ ಪರಿಶೀಲನೆ ಮಾಡಬೇಕು, ಯಾವ ತೊಗೋಬೇಕಂತ. ಬಟ್ ಯಾವುದೇ ಒಂದು ಪರ್ಟಿಕ್ಯುಲರ್ ಬಗ್ಗೆ ನಾನು ಕಮೆಂಟ್ ಮಾಡೋಕ್ಕಾಗಲ್ಲ. ಈಗ BLAಗಳು ಇಲ್ಲಿ ಎಷ್ಟರ ಮಟ್ಟಿಗೆ ನಿಮ್ಮ BLOಗಳ ಜೊತೆಗೆ ಸಹಕಾರವನ್ನು ಕೊಡ್ತಾರೆ? ಹೇಗೆ ನಿಮಗೆ ಅಧಿಕೃತವಾದಂತಹ ಮತದಾರರು ಮತ್ತು ಅನಧಿಕೃತ ಮತದಾರರನ್ನು ಪಟ್ಟಿ ಮಾಡೋದಕ್ಕೆ ಇದರಿಂದ ಸಾಧ್ಯ ಆಗುತ್ತೆ? ಈಗ BLA ಬೂತ್ ಲೆವೆಲ್ ಏಜೆಂಟ್ ಅಂತ ಪ್ರತಿಯೊಂದು ಪೊಲಿಟಿಕಲ್ ಪಾರ್ಟಿಯವರು ಅಪಾಯಿಂಟ್ ಮಾಡಿದ್ದಾರೆ. ನಾನು ಮೊದಲೇ ಹೇಳಿದಂಗೆ 1,15,300 ಚಿಲ್ಲರೆ BLAಗಳನ್ನ ಅಪಾಯಿಂಟ್ ಮಾಡಿ ಕೊಟ್ಟಿದ್ದಾರೆ. ನಮ್ಮ ಹತ್ರ 59,050 BLOಗಳು ಇದ್ದಾರೆ. ಸೊ ಈಗ ಪ್ರತಿಯೊಂದು ಪೋಲಿಂಗ್ ಸ್ಟೇಷನಲ್ಲಿ ಏನು ನಡೀತೆ ಪ್ರಕ್ರಿಯೆ ಅಂತ ಕೇಳಿದರೆ, ನಾವು ಸಂಬಂಧಪಟ್ಟ ಎನ್ಯುಮರೇಷನ್ ಫಾರ್ಮನ್ನು ಪ್ರಿಂಟ್ ಮಾಡಿ ಆ ಮತಗಟ್ಟೆಗೆ ಕಳಿಸುತ್ತೀವಿ BLOಗೆ. BLO ಏನು ಮಾಡಬೇಕು, BLO ಫಸ್ಟ್ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಡಿಸ್ಟ್ರಿಬ್ಯೂಟ್ ಮಾಡಿದ ನಂತರ ಫಿಲ್ ಮಾಡಿದ ಫಾರ್ಮನ್ನು ವಾಪಸ್ ಕಲೆಕ್ಟ್ ಮಾಡಬೇಕು. ಸೊ ಈಗ ನಾವೇನು ಮಾಡ್ತೀವಿ ಅಂತ ಕೇಳಿದರೆ, BLAಗಳಿಗೆ
ಮತ್ತು ಎಲ್ಲ ರಾಜಕೀಯ ಪಕ್ಷಗಳಿಗೆ ಮತ್ತು ಎಲ್ಲ ಅಧಿಕಾರಿಗಳಿಗೂ ನಾವು ಡೈಲಿ ಒಂದು ಪ್ರೆಸ್ ನೋಟ್ ಕೊಡ್ತೀವಿ. ಎಷ್ಟು ಫಾರ್ಮ್ಸ್ ವಿತರಣೆ ಮಾಡಲಾಯಿತು, ಎಷ್ಟು ಫಾರ್ಮ್ಸ್ ವಾಪಸ್ ಕಲೆಕ್ಟ್ ಮಾಡಲಾಯಿತು, ಕಲೆಕ್ಟ್ ಮಾಡಿದ ಫಾರ್ಮ್ಸಲ್ಲಿ ಎಷ್ಟು ಡಿಜಿಟೈಸ್ ಮಾಡಲಾಗಿತ್ತು, ಎಷ್ಟಿನ್ನು ಬಾಕಿ ಇದೆ. ಎರಡನೇದು, ಎಷ್ಟು ಫಾರ್ಮ್ಸ್ ಕಲೆಕ್ಟ್ ಮಾಡೋಕ್ಕೆ ಆಗಿಲ್ಲ, ಯಾವ ಕಾರಣಕ್ಕೆ ಕಲೆಕ್ಟ್ ಮಾಡೋಕ್ಕಾಗಿಲ್ಲ. ಉದಾಹರಣೆಗೆ ಎಷ್ಟು ಡೆತ್ ಕೇಸಸ್, ಎಷ್ಟು ಡ್ಯೂಪ್ಲಿಕೇಟ್ ಕೇಸಸ್, ಎಷ್ಟು ಶಿಫ್ಟೆಡ್ ಕೇಸಸ್, ಎಷ್ಟು ಆಬ್ಸೆಂಟಿ ಕೇಸಸ್, ಎಷ್ಟು ಅದರ್ ಕೇಸಸ್. ಯಾರೊಬ್ಬರು ಮರೆತು ಬಿಟ್ಟು ಇಟ್ಟಿರ್ಬೋದು ಮನೆಯಲ್ಲಿ, ಆಮೇಲೆ ಫಿಲ್ ಮಾಡಿ ಯಾವುದೋ ಒಂದು ಕಾರಣಕ್ಕೆ ಮನೆಯಲ್ಲಿ ಮರೆತಿಟ್ಟಿರ್ತಾರೆ, ಕೊಟ್ಟಿರುವುದಿಲ್ಲ. ಸೊ ಅದರ್ ಕೇಸಸ್. ಸೊ ಈ ರೀತಿಯಾದ ವಿಂಗಡಣೆ ಮಾಡಿ ಪ್ರತಿಯೊಂದು ಪೋಲಿಂಗ್ ಸ್ಟೇಷನ್ ವೈಸ್ ಇನ್ಫಾರ್ಮೇಷನನ್ನು ಆ ಸಂಬಂಧಪಟ್ಟ ಗ್ರಾಮ ಚಾವಡಿಗೂ ಅಂಟಿಸ್ತೀವಿ, BLAಗಳಿಗೂ ಕೊಡ್ತೀವಿ, ರಾಜಕೀಯ ಪಕ್ಷಗಳಿಗೂ ಕೊಡ್ತೀವಿ, ಆ್ಯಂಡ್ ವೆಬ್ಸೈಟ್ಸ್ಗಳು ಹಾಕ್ಕೊಳ್ತೀವಿ. ಅದರಿಂದ ಜನರಿಗೆ ಎಲ್ಲ ಮಾಹಿತಿ ಸಿಗ್ತಾನೆ ಇರ್ತದೆ. ಇದರ ಉದ್ದೇಶ ಏನಂತ ಕೇಳಿದರೆ, ಖಂಡಿತವಾಗಿ ಯಾವುದೇ ಒಂದು ಅರ್ಹ ಮತದಾರರು ನಮ್ಮ ಮತದಾರರ ಪಟ್ಟಿಯಿಂದ ಬಿಟ್ಟು ಹೋಗಬಾರ್ದು ಎಂಬುದೇ ಉದ್ದೇಶ. ಅಕಸ್ಮಾತ್ BLO ಹೋಗೋಕ್ಕಾಗಿಲ್ಲ ಅಂದ್ರೂ ಸಪೋಸ್ ಅವರು BLOಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಎಂಬುದಕ್ಕೆ BLO ಮೊಬೈಲ್ ನಂಬರ್ ಸಮೇತ ನಮ್ಮ ಎನ್ಯುಮರೇಷನ್ ಫಾರ್ಮಲ್ಲಿ ಪ್ರಿಂಟ್ ಆಗಿದೆ. ತಮಗೇನು ಎನ್ಯುಮರೇಷನ್ ಫಾರ್ಮ್ ಬರ್ತದೆ, ಈ ಎನ್ಯುಮರೇಷನ್ ಫಾರ್ಮಲ್ಲಿ ತಮ್ಮ BLO ಹೆಸರು ಮತ್ತು BLO ಮೊಬೈಲ್ ನಂಬರ್ ಸಮೇತ ಇರ್ತದೆ. ಅಕಸ್ಮಾತ್ ತಾವು ತಮಗೇನಾದ್ರು ಫಿಲ್ ಮಾಡೋಕ್ಕೆ ಡೌಟು, ಬೇರೆ ಏನಾದ್ರು ಇಶ್ಯೂ ಇದ್ದಲ್ಲಿ ಅವರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಅದರ ಜೊತೆಗೆ ಇನ್ನು ಒಂದು ಏನಂತ ಕೇಳಿದರೆ, ವೋಟರ್ ಫೆಸಿಲಿಟೇಷನ್ ಸೆಂಟರ್ಸನ್ನು ನಾವು ಪ್ರತಿಯೊಂದು ಗ್ರಾಮ ಪಂಚಾಯತಲ್ಲೂ ಮತ್ತು ಪ್ರತಿಯೊಂದು ವಾರ್ಡ್ ಮಟ್ಟದಲ್ಲೂ ಕ್ರಿಯೇಟ್ ಮಾಡ್ತಾ ಇರ್ತೀವಿ. ಅದರಿಂದ ಯಾರಿಗಾರೊಬ್ಬರಿಗೆ, ಉದಾಹರಣೆಗೆ ನಾನು ಕನ್ನಡ ಓದೋಕ್ಕೆ ಬರಲ್ಲ ಅಥವಾ ಫಿಲ್ ಮಾಡಿ ಬರೀಲಿಕ್ಕೆ ಬರಲ್ಲ, ಫಿಲ್ ಮಾಡೋಕ್ಕೆ ಅನುಕೂಲ ಮಾಡಬೇಕು, ಈ ರೀತಿ ಏನಾದ್ರು ವಿಷಯಗಳಿದ್ದಲ್ಲಿ, ಅಥವಾ 2002 SIR ಡೇಟಾ ನನ್ನ ಹತ್ರ ಇಲ್ಲ, ಅದು ಹೇಗೆ ಕಲೆಕ್ಟ್ ಮಾಡೋದು, ಈ ರೀತಿ ಏನಾದ್ರು ಡೌಟ್ ಇದ್ದಲ್ಲಿ ನಮ್ಮ BLOಗೆ ಸಂಪರ್ಕ ಮಾಡಬಹುದಾಗಿದೆ. ಮತ್ತು ಇನ್ನೊಂದು ಏನಂತ ಕೇಳಿದರೆ, ನಮಗೆ ಈಗಲೇ 91.67% ಮ್ಯಾಪಿಂಗ್ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲರದ್ದು ಮ್ಯಾಪಿಂಗ್ ಆಗಿರೋದ್ರಿಂದ ನಮ್ಮ BLOಗಳಿಗೆ ಸ್ವಲ್ಪ ಮಾಹಿತಿ ಹೆಚ್ಚಿರ್ತದೆ. ಸೊ BLO ಸಹಕಾರ ಮಾಡ್ತಾರೆ ಖಂಡಿತವಾಗಿ. ಇಲ್ಲಿ ಈಗ BLOಗಳಿಗೆ ಈಗ ನೀವು ಹೇಳಿದ್ರೆ, ನೀವು ಯಾವುದೇ ಡಾಕ್ಯುಮೆಂಟನ್ನ ಅಲ್ಲಿ ಇಮಿಡಿಯೇಟಾಗಿ ಸಬ್ಮಿಟ್ ಮಾಡಬೇಕಾದ ಅವಶ್ಯಕತೆ ಇಲ್ಲ ಅಂತ ತಿಳ್ಕೊಂಡು ಹೇಳಿದ್ವಿ. ಈಗ ಅವ್ರಿಗೆ ಜಸ್ಟ್ ಆ ಫಾರ್ಮ್ಗೆ ಸಹಿ ಹಾಕಿ ಕೊಟ್ಟರೆ ಸಾಕಾಗುತ್ತಾ? ಅಲ್ಲಿ ಎನ್ಯುಮರೇಷನ್ ಫೇಸಲ್ಲಿ ನಾವು ಯಾವುದೇ ಒಂದು ದಾಖಲಾತಿಯನ್ನು ಮತದಾರರಿಂದ ಕೇಳುವುದಿಲ್ಲ. ಎನ್ಯುಮರೇಷನ್ ಫಾರ್ಮ್ ಏನು ಕೊಡ್ತೀವಿ ಅದಕ್ಕೆ ದಯವಿಟ್ಟು ತಮ್ಮದು ಫೋಟೋ ಹಳೆದಾಗಿದ್ದಲ್ಲಿ ಹೊಸ ಫೋಟೋ ಹಚ್ಚಿಕೊಡಿ. 2002 SIR ಡೇಟಾ ಫಿಲ್ ಮಾಡಿ, ತಮ್ಮದಾಗಲಿ ಅಥವಾ ತಮ್ಮ ರಿಲೇಟಿವ್ಸ್ ಆಗಲಿ ಫಿಲ್ ಮಾಡಿ, ಸೈನ್ ಮಾಡಿ ಕೊಡಿ ಅಂತ ಮಾತ್ರ ಕೇಳ್ತೀವಿ. ದಾಖಲಾತಿ ಈ ಹಂತದಲ್ಲಿ ಕೇಳೋದಿಲ್ಲ. ಮತ್ತು BLO ಏನು ಮಾಡ್ತಾರೆ, ತಮ್ಮ ಹತ್ರ ನಾವು 2 ಸೆಟ್ ಫಾರ್ಮ್ ಕೊಡ್ತೀವಲ್ಲ, ಒಂದು ಫಾರ್ಮ್ BLO ಕಲೆಕ್ಟ್ ಮಾಡಿಕೊಳ್ತಾರೆ, ಇನ್ನೊಂದು ಫಾರ್ಮ್ಗೆ BLO ಸಹಿ ಹಾಕಿ ತಮ್ಮ ಹತ್ರನೇ ವಾಪಸ್ ಕೊಡ್ತಾರೆ. ಅದು ತಮಗೆ ಅಕ್ನಾಲೆಜ್ಮೆಂಟ್ ಆಗಿ ಉಳಿದಿರ್ತದೆ. ಅಕಸ್ಮಾತ್ ನಾಳೆ ನೀವು ಎನ್ಯುಮರೇಷನ್ ಫಾರ್ಮ್ BLO ಹತ್ರ ಕೊಟ್ಟಿದ್ದ ಮೇಲೇನೂ ನಿಮ್ಮ ಹೆಸರು ಡ್ರಾಫ್ಟ್ ರೋಲಲ್ಲಿ ಇಲ್ಲ ಅಂದರೆ, ದಿಸ್ ಈಸ್ ದ ಪ್ರೂಫ್ ದಟ್ ಯು ಹ್ಯಾವ್ ಗಿವನ್ ದ ಫಾರ್ಮ್ ಅಂತ. ಯು ಕ್ಯಾನ್ ಕ್ವಶ್ಚನ್ ಅಸ್, ನಾನು ಫಾರ್ಮ್ ಕೊಟ್ಟ ಮೇಲೆ ಯಾಕೆ ನನ್ನ ಹೆಸರು ಇಲ್ಲ ಅಂತ. ಯಾಕೆ ನಾನು ಮೊದಲೇ ಹೇಳಿದ್ದೀನಿ, ನಾನು ಯಾರ್ಯಾರು ಎನ್ಯುಮರೇಷನ್ ಫಾರ್ಮ್ ಫಿಲ್ ಮಾಡಿ ಸೈನ್ ಮಾಡಿ ಕೊಡ್ತಾರೆ ಅವರು ಎಲ್ಲರ ಹೆಸರು ಡ್ರಾಫ್ಟ್ ರೋಲಲ್ಲಿ ಬಂದೇ ಬರ್ತದೆ. ಅದು ಮ್ಯಾಪಿಂಗ್ ಆಗಿದ್ದರೂ ಸರಿ, ಆಗದೇ ಇದ್ದರೂ ಸರಿ, SIR ಡೇಟಾ ಕೊಟ್ಟಿದ್ದನ್ನು ಸರಿ, ಕೊಡದಿದ್ದನ್ನು ಸರಿ, ಫೋಟೋ ಹಚ್ಚಿದ್ದನ್ನು ಸರಿ, ಹಚ್ಚದೇ ಇದ್ದನ್ನು ಸರಿ, ಬಟ್ ಸೈನ್ ಮಾತ್ರ ಆಗಿರಬೇಕು. ಯಾವುದೇ ಒಂದು ಮತದಾರರು ಸಹಿ ಮಾಡದೆ ಫಾರ್ಮನ್ನು ಫಿಲ್ ಮಾತ್ರ ಮಾಡಿ ವಾಪಸ್ ಕೊಟ್ಬಿಟ್ರೆ, ಖಂಡಿತವಾಗಿ ಅವ್ರು ಸಹಿ ಮಾಡದೇ ಇರೋ ಕಾರಣದಿಂದ ಅದು ಯಾವುದೇ ನಾವು ತೀರ್ಮಾನ ತಗೊಳ್ಳಿಕ್ಕೆ ಬರೋದಿಲ್ಲ. ಸೊ ದಯವಿಟ್ಟು ಮತ್ತೆ ನಾನು ಒತ್ತಿ ಹೇಳ್ತೀನಿ, ಸೈನ್ ಮಾಡಬೇಕು, ಜೊತೆ ಫಾರ್ಮನ್ನು ವಾಪಸ್ BLO ಹತ್ರ ಕೊಡಬೇಕು. ಓಕೆ, ಅದನ್ನು ರಿಕ್ವೆಸ್ಟ್ ಮಾಡ್ತೀನಿ. ಓಕೆ, ಈಗ ಉದಾಹರಣೆಗೆ 2002 SIR ಟೈಮಲ್ಲಿ ಅವ್ರದ್ದು ಯಾವುದೋ ಒಂದು ಊರಿನಲ್ಲಿ ಅವರು ತಮ್ಮ ಸ್ವಂತ ಊರಿನಲ್ಲಿ ಅವರ ಮತಪಟ್ಟಿಯಲ್ಲಿ ಅವರ ಹೆಸರು ಇತ್ತು. 2002 99ರಲ್ಲಿ ಎಲೆಕ್ಷನಲ್ಲಿ ವೋಟಿಂಗ್ ಮಾಡಿದ್ದಿರ್ಬೋದು 2002ರಲ್ಲಿ ಮಾಡಿದ್ದಿತ್ತು. ಅವರು 2015 16 ಇನ್ಯಾವುದೋ ನಗರಕ್ಕೆ ಹೋಗಿ ವಾಸ ಮಾಡ್ತಿರ್ತಾರೆ. ಅಲ್ಲೂ ಕೂಡ ಅವರು ಒಂದು ಮತಪಟ್ಟಿಯಲ್ಲಿ ಹೆಸರು ಸೇರಿಸ್ಕೊಂಡಿದ್ದಾರೆ. ಊರಿದ್ದು ಡಿಲೀಟ್ ಮಾಡಿಸಿರಲ್ಲ, ಅದು ಅದರ ಪಾಡಿಗೆ ರನ್ ಆಗ್ತಾ 2026 ನಿಮ್ಮ ಡಾಟಾದ ಪ್ರಕಾರವೂ ಕೂಡ ಅದು ಅಲ್ಲಿ ರನ್ ಆಗ್ತಾ ಇದೆ. ಇಲ್ಲಿ ಮಿಡ್ಲಲ್ಲಿ ಇನ್ನೊಂದು ಎಲ್ಲೋ ಒಂದು ಕಡೆಯಲ್ಲಿ ಮಾಡ್ಕೊಂಡಿದ್ದಾರೆ, ಅದು ಕೂಡ ನಿಮ್ಮ ಮತಪಟ್ಟಿಯಲ್ಲಿ ರನ್ ಆಗ್ತಾ ಇರುತ್ತೆ. ಇಂತಹ ವ್ಯಕ್ತಿಗಳ ಮತದಾರರ ಪಟ್ಟಿಯಲ್ಲಿ ಹೇಗೆ ಪರಿಷ್ಕರಣೆ ಆಗುತ್ತೆ? ಈ ವ್ಯಕ್ತಿಗಳ ಇಂತಹ ಉದಾಹರಣೆಗಳು ಹೇಗೆ ಪರಿಷ್ಕರಣೆ? ಭಾಳ ಒಳ್ಳೆಯ ಪ್ರಶ್ನೆ ಇದು. ಈಗ ಯಾರ್ಯಾರು ಮತದಾರರದ್ದು ಒಂದಕ್ಕಿಂತ ಮೇಲ್ಪಟ್ಟ ಕಡೆ ವೋಟರ್ ಲಿಸ್ಟಲ್ಲಿ ಹೆಸರಿದ್ದರೆ, ಅವ್ರ ಹೆಸರು ಎಷ್ಟು ಕಡೆ ಇದ್ದರೂ, ಉದಾಹರಣೆಗೆ 2 ಕಡೆ ಇದ್ದರೆ, 3 ಕಡೆ, 4 ಕಡೆ ಇದ್ದರೆ, ಎಷ್ಟು ಕಡೆ ಇದ್ದರೂ ಸಮೇತ ನಾವು ಎನ್ಯುಮರೇಷನ್ ಫಾರ್ಮನ್ನು ಪ್ರತಿಯೊಂದು ಅಡ್ರೆಸ್ಗೂ ಕಳಿಸ್ಕೊಡ್ತಾನೆ ಇರ್ತೀವಿ. ಉದಾಹರಣೆಗೆ ಒಬ್ಬರದ ಹೆಸರು 3 ಕಡೆ ಇದ್ದರೆ 3 ಕಡೆ ಇರುವ ಅಡ್ರೆಸ್ಗೂ ಎನ್ಯುಮರೇಷನ್ ಫಾರ್ಮ್ ಹೋಗುತ್ತದೆ. ನಾನು ಮತದಾರರ ವಿನಂತಿ ಮಾಡೋದು, ತಾವು ದಯವಿಟ್ಟು ಒಂದು ಕಡೆ ಮಾತ್ರ ಫಾರ್ಮನ್ನು ಸೈನ್ ಮಾಡಿ ಕೊಡಬೇಕು. 3 ಕಡೆಯಲ್ಲಿ ಎಲ್ಲಿ ಮಾಡಲಿ ಅಂತ ಕೇಳಿದರೆ ಅದು ತಮ್ಮದೇ ತೀರ್ಮಾನ, ಅಧಿಕಾರಿ ಯಾವುದೂ ತೀರ್ಮಾನ ಮಾಡೋಕ್ಕೆ ಆಗಲ್ಲ. ಎಲ್ಲಿ ತಾವು ಮತದಾರ ಇರಲಿಕ್ಕೆ ಇಷ್ಟಪಡ್ತೀರಿ ಎಂಬುದು ತಮ್ಮ ತೀರ್ಮಾನ. ತಾವು
ಒಂದು ಕಡೆ ಮಾತ್ರ ಸೈನ್ ಮಾಡಿ ಕೊಡಬೇಕು. ಇಲ್ಲ ನಾನು 3 ಕಡೆ ಮಾಡ್ತೀನಿ ಅಂತ ಕೇಳಿದರೆ ನಾನು ಅದಕ್ಕೆ ಮತ್ತೆ ತಮಗೆ ರಿಕ್ವೆಸ್ಟ್ ಮಾಡ್ತೀನಿ, ಪ್ಲೀಸ್ ಎನ್ಯುಮರೇಷನ್ ಫಾರ್ಮನ್ನು ದಯವಿಟ್ಟು ನೋಡಿ. ಇದರಲ್ಲಿ ಸಹಿ ಹಾಕಲಿಕ್ಕೆ ಮುಂಚೆ ತಮ್ಮದು ಷರತ್ತು ಹಾಕಿದ್ದಾರೆ, 3 ಷರತ್ತು ಭಾಳ ಸ್ಪಷ್ಟವಾಗಿ ಹಾಕಿದ್ದಾರೆ. ಏನಂತ ಹಾಕಿದ್ದಾರೆ ಅಂತ ಕೇಳಿದರೆ, ಮೊದಲನೇ ಷರತ್ತು ನಾನು ಈ ದೇಶದ ಪ್ರಜೆ, ಬೇರೆ ಯಾವ ದೇಶದ ಪ್ರಜಾಪ್ರಭುತ್ವನ ತಗೊಂಡಿಲ್ಲ ಅಂತ ಒಂದು. ಎರಡನೇದು, ನಾನು ಒಂದು ಕಡೆ ಮಾತ್ರ ಮತ ಇಟ್ಕೊಂಡಿದ್ದೀನಿ, ಬೇರೆ ಎಲ್ಲೂ ಇಟ್ಕೊಂಡಿಲ್ಲ, ಬೇರೆ ಯಾವುದೇ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಅಥವಾ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನನ್ನ ಹೆಸರು ಇಟ್ಕೊಂಡಿಲ್ಲ ಎಂದು ಎರಡನೇದು. ಮೂರನೇದು, ನಾನು ಏನಾದ್ರು ತಪ್ಪು ಮಾಹಿತಿ ಕೊಟ್ಟಿದ್ದಲ್ಲಿ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ ಸೆಕ್ಷನ್ 31 ಪ್ರಕಾರ ನಾನು ಶಿಕ್ಷೆಗೆ ಗುರಿಯಾಗ್ತೀನಿ ಅಂತ ನನಗೆ ಅರಿವಿದೆ ಎಂಬುದ್ರ ಬಗ್ಗೆ 3 ತಮಗೆ ಹೇಳಿಕೊಟ್ಟಿದ್ದಾರೆ. ಅದರಿಂದ ನಾನು ಮತ್ತೊಮ್ಮೆ ವಿನಂತಿ ಮಾಡ್ತೀನಿ, ನೋಯಿಂಗ್ಲಿ ಆರ್ ಅನ್ನೋಯಿಂಗ್ಲಿ ಅಕಸ್ಮಾತ್ ಒಂದಕ್ಕಿಂತ ಮೇಲ್ಪಟ್ಟ ಕಡೆ ತಮ್ಮದು ಹೆಸರು ಮತದಾರ ಪಟ್ಟಿಯಲ್ಲಿ ಇದ್ದರೂ ಸಮೇತ ನಾವು ಎಲ್ಲ ಕಡೆಯೂ ಎನ್ಯುಮರೇಷನ್ ಫಾರ್ಮನ್ನು ಕಳಿಸ್ಕೊಡ್ತೀವಿ, ನಮಗೆ ಚಾಯ್ಸ್ ಇರಲ್ಲ ಹೌದು ಮಾಡಲಿಕ್ಕೆ. ಆದರೆ ನಿಮ್ಮ ಹತ್ರ ವಿನಂತಿ ಮಾಡ್ತೀನಿ, ದಯವಿಟ್ಟು ಒಂದು ಕಡೆ ಮಾತ್ರ ತಾವು ಫಾರ್ಮನ್ನು ಸೈನ್ ಮಾಡಿ ಕೊಡಿ. ಯಾಕಂದರೆ ಈ ಫಾರ್ಮ್ಸ್ ಕೂಡ ಡಿಜಿಟೈಸ್ ಆಗ್ತಾ ಇರ್ತದೆ. ಮೊದಲು ಡಿಜಿಟೈಸೇಷನ್ ಅಷ್ಟೊಂದು ಪ್ರಕ್ರಿಯೆಯಲ್ಲಿ ಇದ್ದಿರೋದಿಲ್ಲ. ಈಗ ತಾವೇನು ಸೈನ್ ಮಾಡಿ ಕೊಡ್ತೀರಾ ಅದು BLO ಫೋಟೋ ತೊಗೊಂಡು ಸ್ಕ್ಯಾನ್ ಮಾಡಿ ಕಳಿಸ್ಬಿಡ್ತಾರೆ, ಆ್ಯಪಲ್ಲಿ ಇರ್ತದೆ ಅದು. ಸೊ ನಾಳೆ ಫೋಟೋ ಸಿಮಿಲರ್ ಎಂಟ್ರೀಸ್ ಅಥವಾ ಡೆಮೋಗ್ರಫಿ ಸಿಮಿಲರ್ ಎಂಟ್ರೀಸ್ ಮಾಡೋ ಸಂದರ್ಭದಲ್ಲಿ ತಮ್ಮದು 2 ಕಡೆ ಅದು ಒಂದಕ್ಕಿಂತ ಮೇಲ್ಪಟ್ಟ ಕಡೆ ಇದ್ದರೆ ಅದು ನಮಗೆ ಗೊತ್ತಾಗುತ್ತದೆ. ಆವಾಗ ತಾವು ಕಾನೂನಿನ ಕ್ರಮಕ್ಕೆ ಅರ್ಹರಾಗ್ತೀರಾ. ಆದ ಕಾರಣ ದಯವಿಟ್ಟು ಯಾವುದೇ ಕಾರಣಕ್ಕೂ ಒಂದಕ್ಕಿಂತ ಮೇಲ್ಪಟ್ಟು ಯಾವುದೇ ಒಂದು ಮತದಾರರು ಎನ್ಯುಮರೇಷನ್ ಫಾರ್ಮ್ ಸೈನ್ ಮಾಡಬಾರದು. ಮತ್ತೊಮ್ಮೆ ನಾನು ವಿನಯಪೂರ್ವವಾಗಿ ರಿಕ್ವೆಸ್ಟ್ ಮಾಡ್ತೀನಿ. ಅಂದರೆ ಇಲ್ಲಿಗೆ ಒಂದು ಕ್ಲಾರಿಟಿ ಏನಂದ್ರೆ, ಈಗ ಆತಂದು 2 ಕಡೆಯಲ್ಲಿ ಹೆಸರು ಇತ್ತು, ಮತದಾರರ ಪಟ್ಟಿಯಲ್ಲಿತ್ತು. ಈಗ ಆತ 2ರಲ್ಲಿ ಯಾವುದೋ ಒಂದನ್ನು ಮಾತ್ರ ಚೂಸ್ ಮಾಡಿ ಕೊಡ್ತಾನೆ ನಿಮಗೆ, ಪ್ರಾಮಾಣಿಕವಾಗಿ ಒಂದು ಕಡೆದು ಮಾತ್ರ ಕೊಡ್ತಾರೆ. ಅಂತಹ ವ್ಯಕ್ತಿಗೆ ಈ ಹಿಂದೆ ಆತ 2 ಕಡೆಯಲ್ಲಿ ಮತದಾರರ ಪಟ್ಟಿಯಲ್ಲಿ ಹೆಸರು ಇಟ್ಕೊಂಡಿದ್ದ, ಓಟು ಒಂದೇ ಕಡೆಯಲ್ಲಿ ಮಾಡಿರ್ಬೋದು ಅಥವಾ 2 ಕಡೆಯಲ್ಲಿ ಬೇರೆ ಬೇರೆ ಎಲೆಕ್ಷನ್ಗಳಲ್ಲಿ 2 ಕಡೆಗಳು ಕೂಡ ವೋಟ್ ಮಾಡಿದ್ರು. ಉದಾಹರಣೆಗೆ ಗ್ರಾಮ ಪಂಚಾಯತ್ಗೆ ತನ್ನ ಊರಿನಲ್ಲಿ ಹೋಗಿ ವೋಟ್ ಮಾಡಿರ್ಬೋದು, ಅಸೆಂಬ್ಲಿ ಎಲೆಕ್ಷನ್ಗೂ ಲೋಕಸಭಾ ಎಲೆಕ್ಷನ್ಗೂ ಸಿಟಿಯಲ್ಲಿ ವೋಟ್ ಮಾಡಿರ್ಬೋದು ಆತ. ಇಂತಹ ವ್ಯಕ್ತಿಗಳ ಮೇಲೆ ಈಗ ಯಾವುದೇ ಕಾನೂನು ಕ್ರಮ ಆಗಲ್ಲ. ಇನ್ ಕೇಸ್ ಅವ್ರು ಒಂದೇ ಕಡೆಯಲ್ಲಿ ಮಾತ್ರನೇ ಅವರು ಫಿಲ್ ಮಾಡಿ ಕೊಟ್ಟು ಆ ಪ್ರಕ್ರಿಯೆಯಲ್ಲಿ ಮಾತ್ರ ಭಾಗಿಯಾದ್ರೆ. ಹಿಂದೆ ಇಟ್ಟಿದ್ದು ಕುರಿತು ನಾನು ಏನು ಕಮೆಂಟ್ ಮಾಡೋಕ್ಕಾಗಲ್ಲ. ಬಟ್ ನಾನು ಹೇಳೋದು ಏನಂತ ಕೇಳಿದರೆ, ಯಾರ್ಯಾರು ಎನ್ಯುಮರೇಷನ್ ಫಾರ್ಮ್ ಸೈನ್ ಮಾಡಿ ಕೊಡ್ತಾರೆ ಅವ್ರದ್ದು ಹೆಸರು ಮಾತ್ರ ಡ್ರಾಫ್ಟ್ ರೋಲ್ಗೆ ಬರ್ತದೆ. ಉದಾಹರಣೆಗೆ ಒಬ್ಬರದ್ದು 3 ಕಡೆ ಹೆಸರಿದೆ, ಅವರು ಒಂದು ಕಡೆ ಮಾತ್ರ ಸೈನ್ ಮಾಡಿ ಕೊಡ್ತಾ ಇದ್ರೆ ಆ ಒಂದು ಕಡೆ ಮಾತ್ರ ಹೆಸರು ಡ್ರಾಫ್ಟ್ ರೋಲ್ಗೆ ಬರ್ತದೆ. ಬಾಕಿ 2 ಕಡೆ ಅವರು ಸೈನ್ ಮಾಡಿ ಫಾರ್ಮ್ ಕೊಡದೇ ಇರುವುದರಿಂದ ಅವ್ರದ್ದು ಹೆಸರು ಅಲ್ಲಿ ಬರಲ್ಲ, ಆಟೋಮೆಟಿಕ್ ಆಗಿ ಡಿಲೀಷನ್. ಹೌದು, ಅದು ಡಿಲೀಷನ್ ಇಲ್ಲ, ಅವ್ರು ಸೈನ್ ಮಾಡಿ ಕೊಟ್ಟೇ ಇಲ್ಲ. ಹೌದು, ಅದರಿಂದ ಸೊ ಅವ್ರ ಹೆಸರು ಬರಲ್ಲ. ಇಟ್ ಇಸ್ ನಾಟ್ ಡಿಲೀಟೆಡ್, ಹಿಸ್ ನೇಮ್ ವಿಲ್ ನಾಟ್ ಕಮ್ ಬಿಕಾಸ್ ಹಿ ಹಸ್ ನಾಟ್ ಗಿವನ್ ದ ಫಾರ್ಮ್. ಈಗ ಫಾರ್ಮ್ ಅಲ್ಲಿ ಒಂದು QR ಕೋಡ್ ಅದನ್ನ ಹಾಕಿ ಕೊಡ್ತಿದ್ದು ಕೂಡ ಅದು ಯಾವ ರೀತಿಯಾಗಿ ಇಲ್ಲಿ ಆ್ಯಪ್ ಅಲ್ಲಿ ಕೆಲಸ ಮಾಡುತ್ತೆ ಡಿಜಿಟಲೈಸ್ ಮಾಡೋದಕ್ಕೆ? ಈಗ ನಾವು ಈ ಸಾರಿ ಏನು ಮಾಡ್ತೀವಿ ಅಂದರೆ ಪ್ರತಿ ಫಾರ್ಮನ್ನು ಡಿಜಿಟೈಸ್ ಮಾಡ್ತಾ ಇರ್ತೀವಿ. BLOಗೆ ಅನುಕೂಲ ಮಾಡಲಿಕ್ಕೆ ಈ QR ಕೋಡ್ ಕೊಡಲಾಗಿದೆ. ಈ QR ಕೋಡ್ ಈಸ್ ಯುನಿಕ್ ಫಾರ್ ಈಚ್ ಆ್ಯಂಡ್ ಎವ್ರಿ ವೋಟರ್. ಪ್ರತಿಯೊಂದು ಮತದಾರರಿಗೂ ಇದು ಯುನಿಕ್ ಕೋಡ್ ಆಗಿರ್ತದೆ. ಸೊ BLO ಈಗ ತನ್ನ BLOಗೆ ಆ್ಯಪ್ ಕೊಟ್ಟಿದ್ವಿ, ಅವ್ರ ಮೊಬೈಲ್ ನಂಬರ್ ರಿಜಿಸ್ಟರ್ ಆಗಿರ್ತದೆ ನಮ್ಮ ಇದರ ಸಿಸ್ಟಮಲ್ಲಿ. ಸೊ ಅವರು ತನ್ನ ಆ್ಯಪ್ ಮುಖಾಂತರ ಈ QR ಕೋಡ್ ಸ್ಕ್ಯಾನ್ ಮಾಡಿದ ಕೂಡಲೇ ಈ ಫಾರ್ಮ್ ಆಟೋಮೆಟಿಕ್ ಓಪನ್ ಆಗ್ತದೆ. ಸೊ ಇದು ಪಾರ್ಷಲಿ ಪ್ರೀಫಿಲ್ಡ್ ಫಾರ್ಮ್. ಸೊ ನಮ್ಮದು ಡೇಟಾ ಅವ್ರದ್ದು ಇರ್ತದೆ. ಸೊ ಈಗ ಮತದಾರರು ಏನು ಫಿಲ್ ಮಾಡಿ ಕೊಡ್ತಾರೆ, ಕೆಲವನ್ನು ಅವ್ರು ಟೈಪ್ ಮಾಡಿ ಫಿಲ್ ಮಾಡಬೇಕು. ಆಮೇಲೆ ಎಂಟೈರ್ ಫೋಟೋವನ್ನು ಅವ್ರು ಫೋಟೋ ತೊಗೊಂಡು ಅಪ್ಡೇಟ್ ಮಾಡಬೇಕು. ಆಮೇಲೆ ಎಂಟೈರ್ ಫಾರ್ಮನ್ನು ಸ್ಕ್ಯಾನ್ ಮಾಡಿ ತೊಗೊಳ್ತಾರೆ. ಸೊ ತಮ್ಮದು ಎಂಟೈರ್ ಫಾರ್ಮ್ ಬೋತ್ ಫ್ರಂಟ್ ಸೈಡ್ ಆ್ಯಂಡ್ ಬ್ಯಾಕ್ ಸೈಡ್ ಫೋಟೋ ಆ್ಯಂಡ್ ಆಲ್ ದ ಡೀಟೇಲ್ಸ್ ಇನ್ಕ್ಲೂಡಿಂಗ್ ಅವರ್ ಡೇಟ್ ಆಫ್ ಬರ್ತ್ ವಿಲ್ ಬಿ ದೇರ್ ಇನ್ ದ ಡೇಟಾ ಬೇಸ್. ಯಾಕೆ ಇದು ಹೇಳ್ತೀನಿ ಅಂದರೆ, ಅಕಸ್ಮಾತ್ 2 ಕಡೆ 3 ಕಡೆ ಸೈನ್ ಮಾಡಿದರೆ ಖಂಡಿತವಾಗಿ ನಾವು ಡೇಟಾ ಈಸಿಯಾಗಿ ರಿಟ್ರೀವ್ ಮಾಡಿಕೋಬೋದು ಇನ್ನು ಮುಂದೆ. ಅದು ಕಾನೂನಿನ ಕ್ರಮಕ್ಕೆ ಅವಕಾಶ ಮಾಡಿಕೊಡ್ತದೆ. ದಯವಿಟ್ಟು ಮಾಡಬಾರ್ದು ಎಂಬ ಮಾಹಿತಿ ಹೇಳಲಿಕ್ಕೋಸ್ಕರ ನಾನು ಹೇಳ್ತೀನಿ. ಈಗ ಆಲ್ರೆಡಿ ಈ ಹಿಂದೆ ಡೂಪ್ಲಿಕೇಟ್ ವೋಟರ್ ಐಡಿ ಅಂದರೆ 2 ಕಡೆಯಲ್ಲಿ ಇರೋದು ಅಂತ ಹೇಳಿದ್ರೇ ಅದು ಡೂಪ್ಲಿಕೇಟ್ ಅಂತಲೇ ಅರ್ಥ. ಒಂದಕ್ಕಿಂತ ಹೆಚ್ಚು ಕಡೆಯಲ್ಲಿ ಇರೋದು ಡೂಪ್ಲಿಕೇಟ್ ವೋಟರ್ಸ್ ಅಂತಲೇ ಅರ್ಥ. ಅವ್ರು ಯಾವುದೇ ಎಲೆಕ್ಷನ್ಗಳೇ ಅವ್ರು ಏನೇ ಕಾರಣಕ್ಕಾಗಿ 2 ಕಡೆಯಲ್ಲಿ ವೋಟ್ ಹಾಕ್ತಿದ್ರು ಕೂಡ ಡೂಪ್ಲಿಕೇಟ್ ಮತದಾರರು. ಈಗ ಹೊಸದಾಗಿ SIR ರಚನೆ ಆಗ್ತಾ ಇರೋದ್ರಿಂದ, ಈಗ ಹೊಸದಾಗಿ ಮತದಾರರ ಪಟ್ಟಿ ರಚನೆ ಆಗೋದ್ರಿಂದಾಗಿ ಈಗ ಹಳೆಯ ಮತದಾರರ ಪಟ್ಟಿಯಲ್ಲಿರುವಂತಹ ಡೂಪ್ಲಿಕೇಟ್ಸ್ ಅನ್ನು ಕೂಡ ಹುಡುಕೋ ಪ್ರಯತ್ನ ನಂತರ ನಡೆಯುತ್ತಾ, ಅಥವಾ ಆ ಹಳೆಯದಕ್ಕೆ ಅಲ್ಲಿಗೆ ಮುಗೀತು, ಈ ಹೊಸ ಪಟ್ಟಿ ಆಧಾರದ ಮೇಲೆ ಮಾತ್ರ ಮುಂದಿನ ಕ್ರಮಗಳು ಅಂತಷ್ಟೇ? ನಾನು ಯಾವುದು ಕಮೆಂಟ್ ಮಾಡೋಕ್ಕೆ ಈಗ ಸಾಧ್ಯ ಇಲ್ಲ. ಓಕೆ, ಬಟ್ ನಾನು ಹೇಳೋದು ಹಳೆಯದ ಪಟ್ಟಿಯಲ್ಲಿ ಒಂದಕ್ಕಿಂತ ಮೇಲ್ಪಟ್ಟು ಹೆಸರು ಇದ್ದರೂ ಸಮೇತ ದಯವಿಟ್ಟು ತಾವು ಒಂದು ಕಡೆ ಮಾತ್ರ ಸೈನ್ ಮಾಡಿ ಕೊಡಿ. ಡೋಂಟ್ ಕೀಪ್ ಮೋರ್ ದೆನ್ 1 vote. ಇಟ್ ಈಸ್ ನಾಟ್ ಕರೆಕ್ಟ್ ಆಸ್ ಪರ್ ಲಾ. ಆ್ಯಂಡ್ ನೀವು ಸೈನ್ ಮಾಡಿ ಕೊಡ್ತಿದ್ದೀರಾ ಏನಂತ, ನಾನು ಒಂದು ಕಡೆ ಮಾತ್ರ ಇಟ್ಟಿದ್ದೀನಿ ಅಂತ. ಸೊ ಪ್ಲೀಸ್ ಸ್ಟಿಕ್ ಟು ಯುವರ್ ಸಿಗ್ನೇಚರ್. ಇಲ್ಲಿ ದಾಖಲೆಗಳೇ ಇಲ್ಲದೆ ಇದ್ದಂಥವ್ರಿಗೆ ಯಾವ ಸ್ವರೂಪದಲ್ಲಿ, ಅಂದರೆ ನೀವೀಗ ಪಟ್ಟಿ ಮಾಡಿರುವಂತಹ ದಾಖಲೆಗಳಿದ್ದಾವೆ, ಇವುಗಳಲ್ಲಿರುವಂತಹ ದಾಖಲೆಗಳು, ಯಾಕಂದರೆ ನೀವು ಆಧಾರ್ ಕಾರ್ಡನ್ನು ಇದು ಮಾಡೋದಿಲ್ಲ, ವೋಟರ್ ID ಕಾರ್ಡೇ ಸಾಕಾಗತ್ತಾ, ಅಥವಾ ಬೇರೆ ಹೇಗೆ ಅವರು ಈ ವಿಚಾರಗಳಲ್ಲಿ ತಾನು ಈ ರಾಜ್ಯದಲ್ಲಿ ಮತದಾರ ಅನ್ನುವಂಥದ್ದನ್ನು
ಪ್ರೂವ್ ಮಾಡ್ಕೊಳ್ಬೇಕು. ಈಗ ನೀವು ಕೊಟ್ಟಿರುವಂಥ ದಾಖಲೆಗಳ ಪಟ್ಟಿಯಲ್ಲಿರುವಂಥ ದಾಖಲೆಗಳು ಉಳಿದ ಯಾವುದೂ ಇಲ್ಲ, ಪಾಸ್ಪೋರ್ಟು ಇಲ್ಲ, ಬೇರೆ ಯಾವುದೂ ಇಲ್ಲ. ಅಂಥ ಸಂದರ್ಭದಲ್ಲಿ ಮನೆ ಸ್ವಂತದ್ದಿಲ್ಲ, ಇಂಥ ಸಂದರ್ಭದಲ್ಲಿ ಈಗ ಯಾರ್ಯಾರು 2002 ಡೇಟಾ ಕೊಡ್ತಾರೋ, ಈಗ ಈ ಎನ್ಯುಮರೇಷನ್ ಫಾರ್ಮಲ್ಲಿ ಬ್ಯಾಕ್ ಸೈಡ್ ಫಸ್ಟ್ ಪ್ಯಾರಾದಲ್ಲಿ ಸೆಕೆಂಡ್ ಪಾರ್ಟಲ್ಲಿ ಬರೆದಿದ್ದಾರೆ, ERO ವಿಲ್ ಇಶ್ಯೂ ನೋಟಿಸ್ ಟು ದೋಸ್ ಪೀಪಲ್ ಹೂ ಹ್ಯಾವ್ ನಾಟ್ ಗಿವನ್ ದ 2002 SIR ಡೇಟಾ ಆರ್ ದ ಡೇಟಾ ಗಿವನ್ ವಿಚ್ ಇಸ್ ನಾಟ್ ಮ್ಯಾಚಿಂಗ್ ವಿತ್ ದ ಡೇಟಾ ಬೇಸ್ ಅಂತ ಇರ್ತದೆ ಅದು. ಸೊ 5-8ವರೆಗೆ ನಾವು ಯಾವುದು ದಾಖಲಾತಿ ಜನರಿಂದ ಕಲೆಕ್ಟ್ ಮಾಡಲ್ಲ, ಡ್ರಾಫ್ಟ್ ರೋಲ್ ತನಕ. ಡ್ರಾಫ್ಟ್ ರೋಲ್ ಆದ ನಂತರ ಮಾತ್ರ ನಮಗೆ ಗೊತ್ತಾಗುತ್ತದೆ, EROಗೆ ಗೊತ್ತಾಗುತ್ತದೆ ಅಲ್ಲಿ ಏನಾದ್ರು ಮಾಹಿತಿ ಕೊಟ್ಟಿದ್ದರೆ ಡಿಸ್ಕ್ರಿಪೆನ್ಸಿ ಇದೆಯಾ, ಡಿಸ್ಕ್ರಿಪೆನ್ಸಿ ಜನರಿಗೆ ಹೇಳಬೇಕಾ ಅಂತ. ಸೊ ಅಕಸ್ಮಾತ್ ಮಾಹಿತಿ ಏನಾದ್ರು ವ್ಯತ್ಯಾಸಗಳಿದ್ದ ಸಂದರ್ಭದಲ್ಲಿ ಒಂದು ನೋಟಿಸ್ ಮುಖಾಂತರ ERO ಆ ಜನರಿಗೆ ಮಾಹಿತಿಯನ್ನು ಕೊಡ್ತಾರೆ. ಸೊ ಈ ಹಂತದಲ್ಲಿ ನಾನು ರಿಕ್ವೆಸ್ಟ್ ಮಾಡ್ತೀನಿ, 5-8 ಆದಮೇಲೆ ನಾವು ವಿವರವಾಗಿ ಎಲ್ಲರಿಗೂ ಮತ್ತೊಮ್ಮೆ ತಿಳಿಸ್ತೀವಿ ವಾಟ್ ಈಸ್ ದ ಪ್ರೊಸೀಜರ್, ಎಷ್ಟು ಮಂದಿಗೆ ನೋಟಿಸ್ ಕೊಡಲಾಗೋದು, ಎಲ್ಲೆಲ್ಲಿ ಯಾವ ಬರ್ತದೆ. ಯಾಕಂದರೆ ಆವಾಗ ಡ್ರಾಫ್ಟ್ ರೋಲ್ ಮಾಧ್ಯಮ ನಮಗೆ ಗೊತ್ತಾಗುತ್ತೆ, ಇಲ್ಲ ನಮಗೆ ಗೊತ್ತಾಗಲ್ಲ. ಸೊ ಐ ರಿಕ್ವೆಸ್ಟ್ ಆಲ್ ದ ಕನ್ಸರ್ನ್, ಈ ಹಂತದಲ್ಲಿ ನಾವು ಯಾವುದೂ ದಾಖಲಾತಿ ತೊಗೊಳ್ಳಲ್ಲ. ದಾಖಲಾತಿ ತೊಗೊಳ್ಳುವ ಹಂತಕ್ಕೆ ಬಂದ ಸಂದರ್ಭದಲ್ಲಿ ಅದು 5-8 ಆದ ನಂತರ, ಹಂಗಂದ್ರೆ ಕ್ಲೈಮ್ಸ್ ಅಂಡ್ ಅಬ್ಜೆಕ್ಷನ್ ಪೀರಿಯಡ್ ನೋಟಿಸ್ ಪೀರಿಯಡಲ್ಲಿ ಬರ್ತದೆ. ಅಂದರೆ ಆಗಸ್ಟ್ 5ರ ನಂತರ ಮಾತ್ರ ಡಾಕ್ಯುಮೆಂಟ್ಸ್ ಬೇಕಾಗುವಂಥದ್ದು. ಹೌದು, ಆ ಸಂದರ್ಭದಲ್ಲಿ ಎಲ್ಲರಿಂದ ಡಾಕ್ಯುಮೆಂಟ್ ಕೇಳೋ ಅಗತ್ಯ ಇಲ್ಲ. ಯಾರಿಗೆ ಡಾಕ್ಯುಮೆಂಟ್ ಕೇಳ್ತಾರೋ ಅದು ಲಿಸ್ಟ್ ಇಲ್ಲಿ ಕೊಟ್ಟಿದೆ, ಈ ಲಿಸ್ಟಲ್ಲಿ ಇರುವ ಯಾವ್ದಾದ್ರು ಒಂದು ಡಾಕ್ಯುಮೆಂಟ್ ಇದ್ದರೆ ಸಾಕಾಗುತ್ತದೆ. ಎಸ್. ಈ ಟ್ರಾನ್ಸ್ಜೆಂಡರ್ಗಳ ವಿಚಾರದಲ್ಲಿ ಯಾವ ಸ್ವರೂಪದಲ್ಲಿ ಡಾಟಾ ಬೇಸನ್ನು ಇದು ಮಾಡ್ತಾ ಇದ್ದಾರೆ? ಇದರಲ್ಲಿ ಅವರು ಯಾವ ಜೆಂಡರ್ ಆಗ್ತಾರೋ ಆ ಜೆಂಡರ್ ಹಾಕ್ಕೊಳ್ತೀವಿ ನಾವು. ಸೊ ಯಾಕಂದರೆ ಜನ ಫಿಲ್ ಮಾಡುವಾಗ ತನ್ನ ಮಾಹಿತಿ ತಾನೇನು ಕೊಡ್ತಾರೆ ಅದನ್ನು ಹಾಕ್ಕೊಳ್ತೀವಿ ಅಷ್ಟೇ. ಸೊ ಅದರಲ್ಲಿ ಯಾವುದೇ ರೀತಿಯಾದಂಥ ವ್ಯತ್ಯಾಸ ಯಾರಿಗೂ ವಿಶೇಷವಾಗಿ ಯಾವುದೂ ಇರಲ್ಲ, ಎಲ್ಲ ಮತದಾರರಿಗೂ ಒಂದೇ ಓಟ್ ಇರ್ತದೆ. ಅವರು ತಾನು ಏನು ಮಾಹಿತಿ ಕೊಡ್ತಾರೆ ಆ ಮಾಹಿತಿಯನ್ನು ಮಾತ್ರ ಅಧಿಕಾರಿಗಳು ತುಂಬಿಕೊಳ್ಳೋಕ್ಕಾಗ್ತದೆ ಹೊರತು ಯಾವುದೇ ಮಾಹಿತಿ ಅಧಿಕಾರಿಗಳಿಗೆ ತಾನಾಗಿ ತುಂಬಲಿಕ್ಕೂ ಆಗುವುದಿಲ್ಲ, ತುಂಬಿದ ಮಾಹಿತಿಯನ್ನು ತೆಗಿಲಿಕ್ಕೂ ಆಗುವುದಿಲ್ಲ. ಮತದಾರರು ತಾನೇನು ಸಹಿ ಮಾಹಿತಿ ಕೊಡ್ತಾರೆ ಆ ಮಾಹಿತಿ ಮಾತ್ರ ಇರಲಿಕ್ಕೆ ಸಾಧ್ಯವಾಗ್ತದೆ. ಈ ಡೇಟಾಬೇಸ್ನ ಭದ್ರತೆಯ ಬಗ್ಗೆ ವಿಚಾರಕ್ಕೆ ಬಂದಾಗ ಯಾವ ಸ್ವರೂಪದಲ್ಲಿ ನೀವು ಮತದಾರರಿಗೆ ಒಂದು ಭರವಸೆಯನ್ನು ಕೊಡಿ? ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಹ್ಯಾಸ್ ಟೇಕನ್ ಆಲ್ ದ ಮೆಷರ್ಸ್ ಟು ಎನ್ಶೂರ್ ದ ಡೇಟಾ ಇಸ್ ಸೇಫ್ ಆಸ್ ಪರ್ ದ ಲಾ. ಎಸ್. ತಮ್ಮ ಡೇಟಾವನ್ನು ಕೊಡೋದ್ರಲ್ಲಿ ಯಾವುದೇ ಆತಂಕ ಪಡಬೇಕಾಗಿಲ್ಲ? ಅದು ಖಂಡಿತವಾಗಿಲ್ಲ, ಯಾವತ್ತೂ ಇಲ್ಲ. ಎಸ್. ಈಗ ಒಟ್ಟಾರೆಯಾಗಿ ಈ ಪ್ರಕ್ರಿಯೆಯಲ್ಲಿ ಇವಾಗ ಈ ಮೊದಲ ಹಂತ ಡ್ರಾಫ್ಟ್ ಆಗೋ ತನಕ ಹಾಗಾದ್ರೆ ಯಾವುದೇ ಡಾಕ್ಯುಮೆಂಟ್ಸ್ ಕೊಡಬೇಕಾದ ಅವಶ್ಯಕತೆ ಇಲ್ಲ. ಈಗ BLOಗಳು ಬಂದಾಗ ಫಾರ್ಮ್ ಅನ್ನು ಫಿಲ್ ಮಾಡಿಕೊಟ್ರೆ ಹೌದು ಅಷ್ಟೇ ಸಾಕು. ಸೈನ್ ಮಾಡಿ ಫಿಲ್ ಮಾಡಿ ಮಾತ್ರ ಅಲ್ಲ, ಸೈನ್ ಮಾಡಿ ನಾನು ಮತ್ತೆ ಹೇಳ್ತೀನಿ, ಸಹಿ ಮಾಡಲ್ಲ ಅಂದ್ರೆ ಆ ಫಾರ್ಮ್ ವ್ಯಾಲಿಡಿಟಿ ಇರಲ್ಲ. ದ ಫಾರ್ಮ್ ವಿಲ್ ಬಿಕಮ್ ವ್ಯಾಲಿಡ್ ಒನ್ಲಿ ಇಫ್ ಯು ಸೈನ್. ತಾವು ಸೈನ್ ಮಾಡಿದ ನಂತರ ಮಾತ್ರ ಆ ಫಾರ್ಮ್ ಏನು ಲೀಗಲಿ ವ್ಯಾಲಿಡ್ ಆಗ್ತದೆ. ಸ್ವತಃ ಮತದಾರರು ಸಹಿ ಹಾಕದಿದ್ರು ಪರವಾಗಿಲ್ಲ, ಅವರ ಮನೆಯಲ್ಲಿರುವಂತಹ ಒಬ್ರು ಅಡಲ್ಟ್ ಸದಸ್ಯ ಅವರು ಮತದಾರ ಆಗಿರ್ಬೇಕು. ಹೌದು, ಅವರು ಅಡಲ್ಟ್ ಆಗಿ ಇರಬೇಕು. ಅಡಲ್ಟ್ ಆಗಿರ್ಬೇಕು. ಲೈಕ್ 20 ವರ್ಷ ಆಗಿರುತ್ತೆ, ಬಟ್ ಅವರು ಮತದಾರ ಪಟ್ಟಿಯಲ್ಲಿ ಇರಲ್ಲ. ಎಲ್ಲ ಅಡಲ್ಟ್ ಮೆಂಬರ್ಸ್ ಈಗ ಮತದಾರ ಆಗಿದ್ದಾರೆ. ಯಾಕಂದ್ರೆ ನಾವು ಯುವಕರಲ್ಲಿ ಬಹಳಷ್ಟು ನೋಡ್ತಾ ಇದ್ದೀವಿ, ಪ್ರತಿ ಎಲೆಕ್ಷನಲ್ಲೂ ಸಮೇತ ಎಷ್ಟು ಫಾರ್ಮ್ 6 ಹೊಸದಾಗಿ ಬರ್ತಾ ಇದೆ. ಎಷ್ಟು ಜನ ವಾಟ್ಸಪ್ ಸ್ಟೇಟಸಲ್ಲಿ ತನ್ನ ಮತ ಹಾಕಿದ್ದ ಬೆರಳನ್ನು ಸ್ಟೇಟಸ್ ಎಷ್ಟು ಜನ ಹಾಕ್ಕೊಂಡಿದ್ದಾರೆ ಅಂತ. ಸೊ ಐ ರಿಯಲಿ ವೆಲ್ಕಮ್ ಆಲ್ ದ ಯಂಗ್ ವೋಟರ್ಸ್. ಪ್ಲೀಸ್ ಜಾಯಿನ್ ಪ್ಲೀಸ್ ಎನ್ರೋಲ್ ಯುವರ್ ನೇಮ್ ಇನ್ ದಿ ಎಲೆಕ್ಟೋರಲ್ ರೋಲ್. ಫಾರ್ಮ್ 6 ಈಗಾಗಲೇ ರೆಡಿ ಇದೆ, ಎಲ್ಲ BLOಗಳ ಹತ್ರ ಇದೆ. If you are completing 18 years age on 1st October of 2026, you are eligible to give the form now as per the notification. So kindly give the form. ವಿಶೇಷವಾಗಿ ಮುಸ್ಲಿಂ ಸಮುದಾಯದವರು ಇವತ್ತು ಕೂಡ ತಮ್ಮನ್ನು ಕೂಡ ಬಂದು ಭೇಟಿಯಾಗಿದ್ದಾರೆ. ಅವರು ಒಂದು ಪಿಟಿಷನ್ ಅನ್ನು ಕೊಟ್ಟಿದ್ದಾರೆ. ಇಲ್ಲೆಲ್ಲೋ ಒಂದು ಕಡೆಯಲ್ಲಿ ಅಂದರೆ ಧಾರ್ಮಿಕವಾಗಿ ಒಂದು ರೀತಿಯಾದಂಥ ಆತಂಕ ಇಲ್ಲಿ ಇದೆ. ನಮ್ಮನ್ನ ಬೇಕಂತಲೇ SIR ಹೆಸರಿನಲ್ಲಿ ಮತದಾರರ ಪಟ್ಟಿಯಿಂದ ತೆಗೆದು ಹಾಕ್ತಾ ಇದ್ದಾರೇನೋ ಅನ್ನುವ ಆತಂಕ ಪರ್ಟಿಕ್ಯುಲರ್ಲಿ ಮುಸ್ಲಿಂ ಸಮುದಾಯದವರು ಆ ರೀತಿಯಂಥ ರೆಪ್ರೆಸೆಂಟೇಷನ್ಸ್ ಅನ್ನು ಕೊಡ್ತಾ ಇದ್ದಾರೆ. ದೇಶವ್ಯಾಪಿ ಕೂಡ ಈ ಚರ್ಚೆಗಳು ನಡೀತಿದ್ದಾವೆ. ತಾವು ಕರ್ನಾಟಕದಲ್ಲಿ ಇವೆಲ್ಲವನ್ನು ಕೂಡ ನೋಡ್ಕೊಳ್ತಾ ಇರೋದ್ರಿಂದಾಗಿ ತಾವಿಗೇನು ಹೇಳ್ತೀರಿ ಈ ವಿಚಾರದಲ್ಲಿ? ಆ ರೀತಿ ಯಾವುದು ಅನುಮಾನ ಇರಬೇಕು ಖಂಡಿತವಾಗಿ ಅಗತ್ಯನೇ ಇಲ್ಲ. ಇನ್ನೊಂದು ಹೇಳಬೇಕಾದ್ರೆ, ನಮ್ಮ ಡೇಟಾ ಬೇಸಲ್ಲಿ ಯಾವ ಮಾಹಿತಿ ಮತದಾರ ಕುರಿತಿರುತ್ತೆ ಅಂದರೆ ಮತದಾರ ಹೆಸರು, ಅವರ ವಯಸ್ಸು, ಅವ್ರದ್ದು ಜೆಂಡರ್, ಅವ್ರದ್ದು ತಂದೆ ಅಥವಾ ತಾಯಿ ಹೆಸರು, ಅವ್ರದ್ದು ಅಡ್ರೆಸ್, ಇಷ್ಟು ಮಾತ್ರ ಇರ್ತದೆ. ಅವ್ರದ್ದು ಜಾತಿ ಇರುವುದಿಲ್ಲ, ಎಕನಾಮಿಕ್ ಸ್ಟೇಟಸ್ ಇರುವುದಿಲ್ಲ, ರಿಲಿಜನ್ ಇರುವುದಿಲ್ಲ, ಯಾವುದೂ ಇರಲ್ಲ. ಆದ ಕಾರಣ ಇಟ್ಸ್ ಡೇಟಾ ಬೇಸ್ ಇಷ್ಟೇ ಇರ್ತದೆ. ಅದರಿಂದ ದಯವಿಟ್ಟು ಇಷ್ಟು ಡೇಟಾವನ್ನು ಸರಿಯಾಗಿ ಫಿಲ್ ಮಾಡಿ ಕೊಟ್ಟರೆ ಸಾಕು. ಆಮೇಲೆ ಇನ್ನೊಂದು ಮ್ಯಾಪಿಂಗ್ ತಾವು ನೋಡಿದಲ್ಲಿ ನಮ್ಮ ರಾಜ್ಯದಲ್ಲಿರುವ 224 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 226 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಮೋರ್ ದೆನ್ 95% ಮ್ಯಾಪಿಂಗ್ ಆಗಿದೆ. ಆ್ಯಂಡ್ 183 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಹ್ಯಾವ್ ಮ್ಯಾಪ್ಡ್ ಮೋರ್ ದೆನ್ 90%. ಬ್ಯಾಂಗ್ಳೂರು ಇಷ್ಟು ಸಿಟಿಯಲ್ಲೂ ಸಮೇತ ಮೋರ್ ದೆನ್ 78% ಮ್ಯಾಪಿಂಗ್ ಆಗಿದೆ. ಅದರಿಂದ ನಾನು ಮತ್ತೆ ಹೇಳಿದಂಗೆ ಯಾವುದೇ ಒಂದು ಅರ್ಹ ಮತದಾರರು
ನಮ್ಮ ಮತದಾರ ಪಟ್ಟಿಯಿಂದ ಕೈ ಬಿಡಬಾರ್ದು ಎಂಬುದೇ ಉದ್ದೇಶ ಆಗಿರ್ತದೆ. ತಾವು ಅರ್ಹ ಮತದಾರರಿದ್ದಲ್ಲಿ ನಮಗೆ ಎನ್ಯುಮರೇಷನ್ ಫಾರ್ಮ್ ಖಂಡಿತವಾಗಿ ನಾವು ಮನೆಗೆ ತಲುಪಿಸ್ಕೊಡ್ತಾ ಇರ್ತೀವಿ. ದಯವಿಟ್ಟು ತಾವು ಫಾರ್ಮನ್ನು ಫೋಟೋ ಹಚ್ಚಿ ಫಿಲ್ ಮಾಡಿ ಸಹಿ ಮಾಡಿ ವಾಪಸ್ ಕೊಡಿ ಅಂತ ಮತ್ತೊಮ್ಮೆ ನಾನು ಕೇಳ್ತೀನಿ. ಕೆಲವರ ಅವಸರದಲ್ಲಿ ಸೈನ್ ಮಾಡದೆ ಬಿಟ್ಬಿಡ್ತಾರೆ. ಎಲ್ಲ ಫಿಲ್ ಮಾಡಿರ್ಬೋದು, ಸೈನ್ ಮಾಡಿ ಬಿಟ್ಬಿಟ್ರೆ ಕಷ್ಟ ಆಗ್ತದೆ. ಸೈನ್ ಮಾಡಿಲ್ಲ ಅಂದರೆ ಆ ಫಾರ್ಮ್ ವ್ಯಾಲಿಡ್ ಆಗೋದಿಲ್ಲ. ಅದರಿಂದ ಮತ್ತೆ ಒತ್ತಿ ಹೇಳ್ತೀನಿ, ದಯವಿಟ್ಟು ಸೈನ್ ಮಾಡಬೇಕು ಫಾರ್ಮಲ್ಲಿ. ಈಗ ಹಳೆಯ ವೋಟರ್ ಐ ಡಿ ಕಾರ್ಡ್ಗಳಲ್ಲಿ ನಾವು ಹೌದು ಅಲ್ಲೋ ಅನ್ನುವಂಥ ರೀತಿಯಲ್ಲಿದ್ದಂಥ ನಮ್ಮ ಫೋಟೋಗಳ ಬದಲು ನಮ್ಮದೇ ಫೋಟೋಗಳನ್ನು ಹಚ್ಚಿರುವಂಥ ಹೊಸ ಐ ಡಿ ಕಾರ್ಡ್ಗಳು ಬರ್ತವೆ. ಹೊಸ ಹೆಸರು ಅಂದರೆ ಎಲೆಕ್ಟ್ರೋಲ್ ಭಾಳ ನೀಟಾಗಿ ಕಾಣಬೇಕು, ಅದರಲ್ಲಿರೋ ಮಾಹಿತಿಗಳು ಸರಿಯಾಗಿರಬೇಕೆಂಬುದೇ ಉದ್ದೇಶ. ಎಲೆಕ್ಟ್ರೋಲಲ್ಲಿ ಏನೇನು ತೊಂದರೆಗಳಿತ್ತು ಅಂತ ಕೇಳಿದರೆ ಫೋಟೋ ಸರಿಯಾಗಿರಲ್ಲ, ಅಡ್ರೆಸ್ಗಳು ಸರಿಯಾಗಿರಲ್ಲ, ಅಥವಾ ಕೆಲವು ಸಂದರ್ಭಗಳಲ್ಲಿ ತೀರ್ಕೊಂಡವ್ರ ಹೆಸರು ಹಂಗೆ ಇರ್ತದೆ, ಡಬಲ್ ಡ್ಯೂಪ್ಲಿಕೇಟ್ ವೋಟರ್ಸ್ ಇರ್ತದೆ ಅಂತೆಲ್ಲ ನಾವು ಹಲವಾರು ಸಮಯಕ್ಕೆ ಕೇಳಿಪಟ್ಟಿದ್ವಿ. ಸೊ SIR ಬಂದರೆ ಈ ಪ್ರಕ್ರಿಯೆಗೆ ಒಂದು ರೀತಿ ಮುಕ್ತಾಯ ಸಿಗ್ತದೆ. ಆದ ಕಾರಣ SIR ಮಾಡ್ತಾ ಇರೋದು. ಇಟ್ ಈಸ್ ಟು ಹೆಲ್ಪ್ ಆಲ್ ದ ಎಲಿಜಿಬಲ್ ವೋಟರ್ ಟು ಎನ್ಶ್ಯೂರ್ ದಟ್ ರೋಲ್ ಈಸ್ ವೆರಿ ಕ್ಲೀನ್ ಆ್ಯಂಡ್ ಪರ್ಫೆಕ್ಟ್. ಅದಕ್ಕೆ ಟ್ರೈ ಮಾಡ್ತಾ ಇರೋದು. ಸೊ ನಾನು ಮತ್ತೊಮ್ಮೆ ಎಲ್ಲರ ಸಹಕಾರವನ್ನು ಈ ಸಂದರ್ಭದಲ್ಲಿ ಮತ್ತೆ ಕೋರ್ತೀನಿ. ಎಲ್ಲ ರಾಜಕೀಯ ಪಕ್ಷಗಳ ಪದಾಧಿಕಾರಿಗಳು, ಎಲ್ಲ ಬೂತ್ಗಳಲ್ಲಿ ಏಜೆಂಟ್ಸ್ ಆ್ಯಂಡ್ ಸಿವಿಲ್ ಸೊಸೈಟಿ ಗ್ರೂಪ್ಸ್ ಎಲ್ಲರಿಗೂ, ವಾಲಂಟಿಯರ್ಸ್ ಆ್ಯಂಡ್ ಮತದಾರರು ಪ್ಲಸ್ ನಮ್ಮ ಅಧಿಕಾರಿಗಳು ಎಲ್ಲರೂ, ಮೀಡಿಯಾ, ನಮ್ಮ ಫ್ರೆಂಡ್ಸ್ ಫ್ರಮ್ ಮೀಡಿಯಾ ಆಲ್ಸೋ. ಸೊ ತಾವೆಲ್ಲರೂ ಒಟ್ಟಿಗೆ ಸಹಕಾರ ನೀಡಿದಲ್ಲಿ ಒಂದು ಎಲಿಜಿಬಲ್ ಮತದಾರರ ಹೆಸರು ಕೈ ಬಿಡದೆ ನಾವು ಪಟ್ಟಿ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಆ್ಯಂಡ್ ಮತದಾರರಿಗೆ ಅನುಕೂಲ ಮಾಡಲಿಕ್ಕೆ ಎಲ್ಲ ಕ್ರಮಗಳು ಈಗಾಗಲೇ ನಾವು ಅನೌನ್ಸ್ ಮಾಡಿದ್ದೀವಿ ಹಲವಾರು ಬಾರಿ. ಭಾಳ ಹುಮ್ಮಸ್ಸಿನ ಜನ ಇವತ್ತು ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಸೊ ವಿಲ್ ಟ್ರೈ ಅವರ್ ಬೆಸ್ಟ್. ಒಟ್ಟು ಇದು ಜಾತಿ ಅಥವಾ ಧರ್ಮದ ಆಧಾರದ ಮೇಲೆ ಯಾರನ್ನೂ ಡಿಸ್ಕ್ರಿಮಿನೇಟ್ ಮಾಡೋ ರೀತಿಯಲ್ಲಿ ಅಥವಾ ಬೇರೆ ಯಾವುದೋ ರೀತಿಯಲ್ಲಿ ಆಗುವಂಥ ಆತಂಕಗಳನ್ನು ಪಡಬೇಕಾಗಿಲ್ಲ. ಯಾರೂ ಕೂಡ ಈ ರೀತಿಯಂಥ ಆತಂಕವನ್ನು ಹಾಗಾದರೆ ಇಟ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಕೆನಾಟ್ ಬಿ ಆಲ್ಸೋ. ಎಸ್ ಅಂದರೆ SIR, ಅದನ್ನೇ ನಾನು ಆರಂಭದಲ್ಲಿ ಹೇಳಿದೆ. SIR ಅಂದರೆ ಏನೋ ಅದೊಂದು ಗುಮ್ಮ ಏನೋ ಅನ್ನೋ ರೀತಿಯಲ್ಲಿ, ಅಂದರೆ ಒಂದು ರೀತಿಯಂಥ ಭಯ, ಅದರಿಂದ ಏನೋ ಆಗೋಗ್ಬಿಡುತ್ತೆ ಅನ್ನೋಂಥ ರೀತಿಯಲ್ಲಿ ಆ ರೀತಿಯಾಗಿ ಯಾವುದೇ ಆತಂಕ ಪಡಬೇಕಾದ ಅವಶ್ಯಕತೆ ಖಂಡಿತವಾಗಿಲ್ಲ. ಎಲ್ಲರೂ ತಮ್ಮ ಮಾಹಿತಿಯನ್ನು ಕರೆಕ್ಟಾಗಿ ಕೊಟ್ಟರೆ ಸಾಕಾಗುತ್ತೆ. ಹೌದೌದು. ಎಸ್. ಕಡೆಯದಾಗಿ ತಾವು SIR ಅಲ್ಲಿ ಪಾಲ್ಗೊಳ್ಳೋದಕ್ಕೆ ರಾಜ್ಯದ ಮತದಾರರಿಗೆ, ರಾಜ್ಯದ ಎಲಿಜಿಬಲ್ ಮತದಾರರಿಗೆ ಅವ್ರಿಗೆ ಏನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ? ನಾನು ಕರ್ನಾಟಕ ರಾಜ್ಯದ ಎಲ್ಲ ಅರ್ಹ ಮತದಾರರ ಹತ್ರ ವಿನಂತಿ ಮಾಡ್ತೀನಿ, ತಮ್ಮ ಎನ್ಯುಮರೇಷನ್ ಫಾರ್ಮ್ ತಮ್ಮ ಮನೆಗೆ 29 ಜುಲೈ ಒಳಗಾಗಿ ಖಂಡಿತವಾಗಿ ತಲುಪುತ್ತದೆ. ಅದ್ರ ಕುರಿತು ನಾವು ಎಲ್ಲ ಫಾಲೋ ಮಾಡ್ತಾ ಇರ್ತೀವಿ. ಎನ್ಯುಮರೇಷನ್ ಫಾರ್ಮ್ ತಮ್ಮ ಮನೆಗೆ ಬಂದ ನಂತರ ದಯವಿಟ್ಟು ಫೋಟೋ ಹಳೆಯದಾಗಿದ್ದಲ್ಲಿ ದಯವಿಟ್ಟು ಹೊಸ ಫೋಟೋವನ್ನು ಅದರಲ್ಲಿ ಹಚ್ಚಿ ತಮ್ಮ ಮಾಹಿತಿಯನ್ನು ಫಿಲ್ ಮಾಡಿ ದಯವಿಟ್ಟು ಸಹಿನೂ ಮಾಡಿ ವಾಪಸ್ ಬೀಳೋತ್ರ ಕೊಡಿ. ಅರ್ತಿ ಕೊಟ್ಟಿದ್ದಲ್ಲಿ ಖಂಡಿತವಾಗಿ ತಮ್ಮ ಹೆಸರು ಡ್ರಾಫ್ಟ್ ರೋಲ್ ಇರ್ತದೆ ಎಂಬ ವಿಷಯನ ನಾನು ಗಮನಕ್ಕೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಒಂದು ವೇಳೆ ಯಾರ್ದಾದ್ರೂ ಮನೆಗೆ ಫಾರ್ಮ್ ತಲುಪಿಲ್ಲ ಅಂತ ಹೇಳಿದ್ರೆ ಅವ್ರು ಏನು ಮಾಡಬೇಕು? 1950ಗೆ ಕಾಲ್ ಮಾಡ್ಬೋದು. ಮತ್ತು BLO ನಂಬರ್ನ ಪ್ರತಿಯೊಂದು ಫಾರ್ಮಲ್ಲೂ ಕೊಟ್ಟಿದ್ದೀವಿ. ತಮ್ಮ ಡೋರ್ ಸ್ಟೆಪ್ಪಲ್ಲಿ ಅವರು ಒಂದು ಸ್ಟಿಕ್ಕರ್ನ ಹಂಚಿರ್ತಾರೆ, ಅದರಲ್ಲೂ ಅವ್ರ ನಂಬರ್ ಬರೆದಿರ್ಬೋದು. ಸೊ ದಯವಿಟ್ಟು ಅವರಿಗೆ ಕಾಲ್ ಮಾಡಿ. ಎಸ್ ಥ್ಯಾಂಕ್ ಯು. ಇಷ್ಟೊತ್ತು ನಮ್ಮ ಜೊತೆಗೆ ಮಾತನಾಡೋದಕ್ಕಾಗಿ ಭಾಳಷ್ಟು ವಿಷಯಗಳನ್ನು ತಿಳಿಸ್ಕೊಂಡ್ರಿ. ಬಹುಶಃ SIR ಬಗೆಗೆ ಇರುವಂತಹ ಡೌಟ್ಗಳೇನಿದ್ದಾವೆ ಆ ಡೌಟ್ಗಳು ಇದರಲ್ಲಿ ಕ್ಲಿಯರ್ ಆಗಿರುತ್ತೆ ಅಂತ ನಾನು ಅಂದ್ಕೊಳ್ತೀನಿ. SIRನಲ್ಲಿ ಪಾಲ್ಗೊಳ್ಳುವಂಥದ್ದು ನಾಗರಿಕರಾಗಿ ನಮ್ಮ ಜವಾಬ್ದಾರಿ. ಮತದಾರರ ಪಟ್ಟಿಯಲ್ಲಿ ಹೌದು, ನಾವು ಈ ದೇಶದ ನಾಗರಿಕರು, ಮತದಾನ ನಮ್ಮ ಬಹಳ ಮುಖ್ಯವಾದಂತಹ ಹಕ್ಕು. ಆ ಹಕ್ಕನ್ನು ಉಳಿಸ್ಕೊಳ್ಬೇಕು ಅಂದರೆ SIR ಪ್ರಕ್ರಿಯೆಯಲ್ಲೂ ಕೂಡ ಭಾಗಿಯಾಗಬೇಕು ಮತ್ತು ಅವರು ಕೊಡುವಂತಹ ಅರ್ಜಿಯನ್ನು ಅದನ್ನು ಪೂರ್ಣವಾಗಿ ಅದರಲ್ಲಿರುವಂತಹ ಯಾವುದನ್ನೆಲ್ಲ ಫಿಲ್ ಮಾಡಬೇಕಾಗಿದೆ ಅದನ್ನು ಫಿಲ್ ಮಾಡಿ ಅವ್ರು ಕೇಳುವಂಥ ಮಾಹಿತಿಯನ್ನು ಕೊಟ್ಟು ಸಹಿ ಹಾಕಿ ಕೊಡಬೇಕು ಅನ್ನೋದನ್ನು ಪದೇ ಪದೇ ಅನುಕುಮಾರ್ ಅವರು ಹೇಳ್ತಾ ಇದ್ರು. ಸಹಿ ಹಾಕಿ ಕೊಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ನಮಸ್ಕಾರ. ನಮ್ಮ ಇವತ್ತಿನ ಪಂಚಾಯಿತಿ ಪಾಡ್ಕಾಸ್ಟ್ನಲ್ಲಿ ಒಬ್ಬರು ವಿಶೇಷ ಅತಿಥಿ ಇದ್ದಾರೆ. ಇಡೀ ರಾಜ್ಯದಲ್ಲಿ ಪಂಚಾಯಿತಿಗಳ ಮಟ್ಟದಲ್ಲೂ ಕೂಡ ಈಗ ಎಲ್ಲ ಕಡೆಗಳಲ್ಲೂ BLOಗಳು ಬಂದಿರ್ತಾರೆ, ನಿಮ್ಮ ಮನೆಗಳಿಗೆ ತಲುಪ್ತಾ ಇರ್ತಾರೆ, ನಿಮ್ಮನ್ನು ಮಾತನಾಡಿಸ್ತಾ ಇರ್ತಾರೆ, ನಿಮ್ಮ ಜೊತೆಗೆ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಶುರು ಮಾಡಿರ್ತಾರೆ. ಅಥವಾ ಇನ್ನೊಂದು ವಾರದಲ್ಲಿ, ಇನ್ನು 15 ದಿವಸದಲ್ಲಿ, 20 ದಿವಸದಲ್ಲಿ ಬಂದು ಅವ್ರ ಹತ್ರ ನೀವು ನಿಮ್ಮ ಮಾಹಿತಿಯನ್ನು ಕೊಡಬೇಕಾಗತ್ತೆ. ಇದು ಮತದಾರರ ಪಟ್ಟಿಗೆ ಸಂಬಂಧಿಸಿರುವಂಥ SIR ನಡೀತಾ ಇದೆ. ಈ SIR ಮತ್ತು ಇದರ ಸುತ್ತಲೂ ಕೆಲವರಿಗೆ SIR ಗುಮ್ಮದ ರೀತಿಯಲ್ಲಿ ಕಾಣುತ್ತೆ, ಕೆಲವರು SIR ಅದ್ಭುತದ ರೀತಿಯಲ್ಲೂ ಹೇಳ್ತಾ ಇದ್ದಾರೆ. ಆದರೆ SIR ಅಂದರೆ ಅಸಲಿಗೆ ಏನು ಅನ್ನುವಂಥದ್ದನ್ನು ನಾವು ಸರಳವಾಗಿ ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನವನ್ನು
ಕೇಂದ್ರ ಚುನಾವಣಾ ಆಯೋಗ ಯಾವ ಕಾರಣಕ್ಕೆ SIR ಮಾಡಿದೆ, ಯಾವ ಸ್ವರೂಪದಲ್ಲಿ SIR ಮಾಡ್ತಿದೆ, ಹೇಗೆ ಗೊಂದಲಗಳಿಲ್ಲದೇ ನೀವು ಈ SIRನಲ್ಲಿ ಭಾಗಿಯಾಗಬೇಕು, ಎಲ್ಲ ವಿಚಾರದ ಬಗ್ಗೆಯೂ ಕೂಡ ಮಾತನಾಡೋಣ. ನಮ್ಮ ಜೊತೆಗೆ ರಾಜ್ಯದ ಮುಖ್ಯ ಚುನಾವಣಾಧಿಕಾರಿಗಳಾಗಿರುವಂತಹ ಅನುಭವ್ ಕುಮಾರ್ ಅವರು ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸಾರಿ ಪ್ರಸಾದ್. ಭಾಳ ಮುಖ್ಯವಾಗಿ SIR ವಿಚಾರದಲ್ಲಿ ನಾನು ಮೊದಲು ಹೇಳ್ದಂಗೆ ಜನರಲ್ಲಿ ಒಂದು ರೀತಿಯಿಂದ ಗುಮ್ಮದ ರೀತಿಯಲ್ಲೂ ಕೂಡ ಇದೆ. ಏನಪ್ಪಾ ಇದು ಅನ್ನುವಂಥ ಒಂದು ಪ್ರಶ್ನೆ ಇದೆ. ಹಾಗೆಯೇ ಕೆಲವರಿಗೆಲ್ಲ ಇದೊಂದು ಬಹಳ ಅದ್ಭುತ ವಿಚಾರಗಳು ಅಂತೂ ಕೂಡ ಇದೆ. ಆದರೆ ವಾಸ್ತವವಾಗಿ SIR ಮತದಾರರ ಪಟ್ಟಿಯಲ್ಲಿ ಆಗ್ತಾ ಇರುವ ಈ ಪರಿಷ್ಕರಣೆಯ ಒಟ್ಟು ಸ್ವರೂಪದ ಬಗ್ಗೆ ನೀವು ನಮ್ಮ ಜನರಿಗೆ ಸರಳವಾಗಿ ವಿವರಿಸೋದಿದ್ರೆ. ಖಂಡಿತವಾಗಿ. ಈಗ ಮತದಾರರ ಪಟ್ಟಿ ಪರಿಷ್ಕರಣೆ ಎರಡು ರೀತಿಯಲ್ಲಿ ಮಾಡ್ತಾ ಇರ್ತೀವಿ. ಒಂದು SSR ಅಂತ ಕರಿತೀವಿ, ಸ್ಪೆಷಲ್ ಸಮ್ಮರಿ ರಿವಿಷನ್, ವಿಚ್ ಹ್ಯಾಪನ್ಸ್ ಎವ್ರಿ ಇಯರ್. ಹೌದು. ಆ ಸಂದರ್ಭಗಳಲ್ಲಿ ನಾವು ಪ್ರತಿಯೊಂದು ಮತದಾರನ ವೆರಿಫೈ ಮಾಡೋಕ್ಕೆ ಹೋಗಲ್ಲ. ಯಾರು ಅಡಿಷನ್ ಬೇಕು, ಡಿಲಿಷನ್ ಬೇಕು, ಚೇಂಜಸ್ ಬೇಕು, ಕರೆಕ್ಷನ್ ಬೇಕಂತಾರೆ ಅಂಥವ್ರದ್ದು ಮಾತ್ರ ಮಾಡ್ತೀವಿ. ಆವಾಗ ಎಲೆಕ್ಟ್ರಲ್ ರೋಲ್ ಹೊಸದಾಗಿ ಮಾಡೋದಿಲ್ಲ. ಹೌದು. ಮತದಾರರ ಪಟ್ಟಿ ಹಾಗೆ ಇರ್ತದೆ, ಅಪ್ಡೇಷನ್ ಮಾತ್ರ ಆಗ್ತಿರ್ತದೆ. ಅದು SSR ಅಂತೀವಿ. ಇದು ಪ್ರತಿ ವರ್ಷ ನಡೆಯುವ ಕಾರ್ಯಕ್ರಮ. SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಏನಿದೆ, ಇದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಯಾವಾಗ ಮತದಾರರ ಪಟ್ಟಿಯನ್ನು ಇಂಟೆನ್ಸಿವ್ ರಿವಿಷನ್ ಮಾಡಬೇಕೆಂದು ತೀರ್ಮಾನ ಮಾಡ್ತದೋ ಆವಾಗ ಅವರು ಆದೇಶ ಮಾಡ್ಬೋದು. ಈಗ ನಮ್ಮ ದೇಶದಲ್ಲಿ 9 ಬಾರಿ ಈಗಾಗಲೇ SIR ಆಗಿದೆ. ಇದು 10ನೇ ಸಾರಿ ನಡೀತಾ ಇರುವ ಒಂದು ಕಾರ್ಯಕ್ರಮ. SIRಲಿ ವಿಶೇಷ ಏನಂತ ಕೇಳಿದ್ರೆ, ವಿ ಆರ್ ಕ್ರಿಯೇಟಿಂಗ್ ನ್ಯೂ ಎಲೆಕ್ಟ್ರಲ್ ರೋಲ್. ಮತದಾರರ ಪಟ್ಟಿನೇ ಹೊಸದಾಗಿ ಮಾಡ್ತಾ ಇರ್ತೀವಿ. ಸೊ ಆದ ಕಾರಣ ಏನಾಗ್ತದೆ, ನಾವು ಪ್ರತಿಯೊಂದು ಮತದಾರನ ವೆರಿಫೈ ಮಾಡೋದು ಅಗತ್ಯ ಆಗುತ್ತದೆ. ಸೊ ಹೇಗೆ ಮಾಡ್ತೀವಿ ಅದನ್ನು ಎಂದು ನೋಡುವಾಗ, ಈಗ ನಾವು 16/6/2026 ನಮ್ಮ ಹತ್ರ ಏನು ಮತದಾರರ ಪಟ್ಟಿ ಇತ್ತು ಅದನ್ನು ಫ್ರೀಸ್ ಮಾಡಿದ್ವಿ. ಆವತ್ತಿನ ದಿನ 5,54,34,312 ಜನ ನಮ್ಮ ಮತದಾರರ ಪಟ್ಟಿಯಲ್ಲಿ ಇದ್ದಾರೆ. ಹೌದು. ಸೊ ಇಷ್ಟು ಮತದಾರರಿಗೆ ನಾವು 2 ಸೆಟ್ ಎನ್ಯುಮರೇಷನ್ ಫಾರ್ಮನ್ನು ಪ್ರಿಂಟ್ ಮಾಡಬೇಕು. ಸುಮಾರು 11 ಕೋಟಿಗೂ ಮೇಲ್ಪಟ್ಟು ಫಾರ್ಮ್ಸನ್ನು ಪ್ರಿಂಟ್ ಮಾಡಬೇಕು. ಪ್ರಿಂಟ್ ಮಾಡಿ 59,050 BLOಗಳ ಮುಖಾಂತರ ಪ್ರತಿಯೊಂದು ಮತದಾರರ ಮನೆಗೂ ಪ್ರತಿಯೊಂದು ಮತದಾರರಿಗೂ 2 ಸೆಟ್ ಎನ್ಯುಮರೇಷನ್ ಫಾರ್ಮನ್ನು ಅವ್ರ ಮನೆಗೆ ವಿತರಣೆ ಮಾಡ್ತೀವಿ. ಹಂಗಾದರೆ ಜವಾಬ್ದಾರಿ ನಮ್ಮ ಮೇಲೆ ಇರ್ತದೆ. SSR ಅಲ್ಲಿ ಜನ ಬಂದು ನಮಗೆ ಅರ್ಜಿ ಕೊಡ್ತಾರೆ, ಸೇರ್ಪಡೆಗೆ, ಡಿಲಿಷನ್ಗೆ, ಬಾಕಿಗಿಲ್ಲ. SIR ಅಲ್ಲಿ ಇದು ನಮ್ಮ BLOಗಳೇ ಈ ಕೆಲಸವನ್ನು ಮಾಡ್ತಾರೆ. ಸೊ ಅದರಿಂದ ಈಗ ಜವಾಬ್ದಾರಿ ದ ಓನಸ್ ಈಸ್ ಆನಸ್, ಜವಾಬ್ದಾರಿ ನಮ್ಮ ಮೇಲೆ ಇರುತ್ತೆ. ಸೊ ನಾವು ಪ್ರತಿಯೊಂದು ಮತದಾರರಿಗೂ ಎನ್ಯುಮರೇಷನ್ ಫಾರ್ಮನ್ನು ವಿತರಣೆ ಮಾಡಬೇಕು. ವಿತರಣೆ ಮಾಡಿದ ನಂತರ ಮತದಾರರು ಏನು ಮಾಡ್ತಾರೆ ಅಂತ ಕೇಳಿದರೆ, ಎನ್ಯುಮರೇಷನ್ ಫಾರ್ಮಲ್ಲಿ ತಮ್ಮದು ಫೋಟೋ ಹಳೆಯದು ಇದ್ದರೆ ದಯವಿಟ್ಟು ಹೊಸ ಫೋಟೋ ಹಚ್ಚಬೇಕು ಅವರು. ಆಮೇಲೆ 2002ರ SIR ಅದರಲ್ಲಿ ಅವ್ರದ್ದು ಹೆಸರು ಇದ್ದರೆ ಅವ್ರದ್ದು ಮಾಹಿತಿ, ಅವ್ರದ್ದು ಹೆಸರು ಇಲ್ಲದೇ ಇಲ್ಲದ ಸಂದರ್ಭದಲ್ಲಿ ಅವ್ರದ್ದು ರಿಲೇಟಿವ್ಸ್ ಮಾಹಿತಿ, ರಿಲೇಟಿವ್ ಅಂದರೆ ತಾಯಿ, ತಂದೆ, ಅಜ್ಜ, ಅಜ್ಜಿ, ಅವ್ರ ಮಾಹಿತಿಯನ್ನು ಅವ್ರು ತುಂಬಿ ಸಹಿ ಮಾಡಿ BLO ಹತ್ರ ವಾಪಸ್ ಕೊಡ್ತಾರೆ. ಸೊ ಯಾರ್ಯಾರೆಲ್ಲ ಎನ್ಯುಮರೇಷನ್ ಫಾರ್ಮನ್ನು ಫಿಲ್ ಮಾಡಿ ಸೈನ್ ಮಾಡಿ BLO ಹತ್ರ ವಾಪಸ್ ಕೊಡ್ತಾರೋ ಅವ್ರ ಹೆಸರು ಪೂರ ಆಗಸ್ಟ್ 5ನೇ ತಾರೀಕು ಡ್ರಾಫ್ಟ್ ರೋಲ್ ಏನು ನಾವು ಪಬ್ಲಿಷ್ ಮಾಡ್ತೀವಿ, ಡ್ರಾಫ್ಟ್ ರೋಲಲ್ಲಿ ಇರ್ತದೆ. ಇದು ಪ್ರೊಸೀಜರ್. ಈ ಎನ್ಯುಮರೇಷನ್ ಪೀರಿಯಡ್, ಹೌಸ್ ಟು ಹೌಸ್ ವಿಸಿಟ್ ಪೀರಿಯಡ್ 30 ಜೂನಿಂದ 29 ಜುಲೈ ತನಕ ಇರ್ತದೆ. ಈಗಾಗಲೇ ಮನೆಗಳಲ್ಲಿ 5 ಜನ ವೋಟರ್ಸ್ ಇದ್ದಾರೆ. ಅದರಲ್ಲಿ 3 ಜನ ಹೊರಗಡೆ ಎಲ್ಲೋ ಕೆಲಸದಲ್ಲಿದ್ದಾರೆ. ಊರಲ್ಲಿ ಅಪ್ಪ ಅಮ್ಮ ಇರ್ತಾರೆ ಅಥವಾ ಅಣ್ಣ ಅತ್ತಿಗೆ ಇರ್ತಾರೆ, ಯಾರೋ ಇರ್ತಾರೆ ಮನೆಯಲ್ಲಿ. ಅವರು ಹತ್ರನೇ ಈಗ ಈ 5 ಜನರಲ್ಲಿ ಈಗ ಹೊರಗಡೆ ಇರುವಂಥ 3 ಜನರದ್ದು ಕೂಡ ವೋಟ್ ಅವರ ಊರಲ್ಲೇ ಇದೆ. ಈಗ ಅವರ ಮನೆಯಲ್ಲಿ ನೀವು ಕೊಟ್ಟಿರುವಂಥ ಫಾರ್ಮಲ್ಲಿ ಫಿಲ್ ಮಾಡಿ ಅಲ್ಲೇ ಕೊಟ್ಟರೆ ಸಾಕಾಗುತ್ತಾ, ಅಥವಾ ಇವರೆಲ್ಲರೂ ಕೂಡ ಅಲ್ಲಿಗೆ ಹೋಗಿ ಫಿಲ್ ಮಾಡಿ ಕೊಡಬೇಕಾಗಿದೆಯಾ? ಇಲ್ಲ, ಈಗ ಏನಾಗ್ತದೆ, ಎನ್ಯುಮರೇಷನ್ ಫಾರ್ಮಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ. ಏನಂದರೆ, ಎನ್ಯುಮರೇಷನ್ ಫಾರ್ಮನ್ನು ಮತದಾರರು ಸೈನ್ ಮಾಡಬಹುದು. ಮತದಾರರು ಸೈನ್ ಮಾಡೋಕ್ಕಾಗದೇ ಇರೋ ಸಂದರ್ಭಗಳಲ್ಲಿ ಅವ್ರ ಕುಟುಂಬದ ಯಾವುದೇ ಒಂದು ಅಡಲ್ಟ್ ಮೆಂಬರ್ ಸೈನ್ ಮಾಡಬಹುದು. ಎನಿ ಅಡಲ್ಟ್ ಮೆಂಬರ್ ಆಫ್ ದ ಫ್ಯಾಮಿಲಿ ಕ್ಯಾನ್ ಸೈನ್ ದ ಫಾರ್ಮ್. ಸೊ ತಾವು ಹೇಳಿದಂಗೆ ಯಾರು ಒಂದು ಕುಟುಂಬದಲ್ಲಿ 5 ಜನ ಇದ್ದು 3 ಜನ ಹೊರಡೆ ಇದ್ದಾರೆ ಅಂದರೆ, ಬಾಕಿ ಉಳಿದಿರೋ 2 ಏನಿದ್ದಾರೆ ಅವರು ಫಾರ್ಮನ್ನು ಮತದಾರರ ಪರವಾಗಿ ಸೈನ್ ಮಾಡಿ ಕೊಡಬಹುದಾಗಿದೆ. ಓಕೆ, ಹಾಗಾಗಿ ಇಟ್ ಮೇಕ್ಸ್ ದ ಪ್ರಾಸೆಸ್ ಈಸಿ. ಖುದ್ದಾಗಿ ಇವರೇ ಅಲ್ಲಿಗೆ ಹೋಗಬೇಕು? ಇಲ್ಲ, ಇದು ಫಿಲ್ ಮಾಡೋ ಸಂಬಂಧಕ್ಕೋಸ್ಕರ ನಾನು 500 ಕಿಲೋಮೀಟರ್ ಟ್ರಾವೆಲ್ ಮಾಡಿ ಹೋಗಬೇಕು ಎಂಬ ಒಂದು ಕಂಪ್ಲೇಂಟ್ಸ್ ನಮಗೆ ಬರೋದಿಲ್ಲ. ಎಸ್. ಈಗ ಬೆಂಗಳೂರಿನಂಥ ನಗರದಲ್ಲಿ ಈಗ ನೀವು ಬಹುಶಃ ಒಂದು ಮನೆಗೆ ಕನಿಷ್ಠ 3 ಬಾರಿ ಆದರೂ ವಿಸಿಟ್ ಮಾಡಬೇಕು ಅನ್ನೋದನ್ನ ಹೇಳಿದಿರಿ. ಈಗ ಬೆಂಗಳೂರಿನಂಥ ನಗರ ಪ್ರದೇಶದಲ್ಲಿ ಬೆಳಗ್ಗೆ ಮತ್ತು ಸಂಜೆ ಹೊತ್ತಿನಲ್ಲಿ ಮಾತ್ರ, ನಮ್ಮಲ್ಲಿ ಇತ್ತೀಚೆಗಷ್ಟೇ ಜಾತಿ ಗಣತಿ ಆಗಿದ್ದಾರೆ ನೋಡಿದ್ವಿ, ಅಥವಾ ಜನರಲ್ ಸೆನ್ಸಸ್ ಆಗಿದ್ದಾರೆ ನೋಡಿದ್ವಿ. ಸಾಮಾನ್ಯವಾಗಿ ಬೆಳಗ್ಗೆ ಮತ್ತು ಸಂಜೆ ಅವಧಿಯಲ್ಲಿ ಇವರು ಎನ್ಯುಮರೇಟರ್ಸ್ ಮನೆಗಳಿಗೆ ಬರ್ತಾ ಇದ್ದು ನೋಡಿದ್ವಿ. SIR ಕೂಡ ಇದೇ ರೀತಿಯಾಗಿರುತ್ತೆ ಪ್ರಾಸೆಸ್? ಹೆಂಗೆ ಆಗುತ್ತೆ ಬೆಂಗಳೂರಿನಲ್ಲಿ ಮತದಾರರ ರೀಚ್ ಔಟ್? ನಾವು ಏನು ಸೂಚನೆ ಕೊಟ್ಟಿದ್ದೀವಿ BLOಗಳಿಗೆ ಅಂತ ಕೇಳಿದರೆ,
ಪ್ರತಿಯೊಂದು ಮನೆಗೆ ಹೋಗಿ ಮತದಾರರಿಗೆ ಎನ್ಯುಮರೇಷನ್ ಫಾರ್ಮ್ನ ವಿತರಣೆ ಮಾಡಬೇಕು. ಎಲ್ಲಿ ಮನೆಯಲ್ಲಿ ವಿತರಣೆ ಆಗಿದೆ ಅಲ್ಲಿ ನಾವು ಸ್ಟಿಕ್ಕರ್ ಕೊಟ್ಟಿದ್ದೀವಿ, ಸ್ಕ್ವೇರ್ ಶೇಪ್ ಸ್ಟಿಕ್ಕರ್ ವಿಚ್ ಇಸ್ ಇನ್ ಪರ್ಪಲ್ ಕಲರ್. ಅದನ್ನು ಪೇಸ್ಟ್ ಮಾಡ್ತಾರೆ. ಅಲ್ಲಿ ಮನೆ ಎನ್ಯುಮರೇಷನ್ ಫಾರ್ಮ್ ವಿತರಣೆ ಆಗಿದೆ ಅಂತ ಅರ್ಥ. ಅವ್ರ ಹತ್ರ ಫಾರ್ಮ್ ಫಿಲ್ ಮಾಡಿ ವಾಪಸ್ ತೊಗೊಳ್ತಾರೆ. ಕೆಲವರು ಅವತ್ತೇ ಫಿಲ್ ಮಾಡಿ ಕೊಟ್ಬಿಡ್ತಾರೆ, ಆಗಲೇ ಫಿಲ್ ಮಾಡಿ ಕೊಡ್ತಾರೆ. ಕೆಲವರು ಅಣ್ಣ ನಾಳೆ ಮಧ್ಯಾಹ್ನ ಕೊಡ್ತೀನಿ ಅಥವಾ ಇನ್ನೊಂದು 2 ದಿನ ಬಿಟ್ಟು ಕೊಡ್ತೀನಿ ಅಂತ ಹೇಳ್ಬೋದು. ಅದು ಮತದಾರರಿಗೆ ಬಿಟ್ಟಿದ್ದು. ಆದರೆ 29ನೇ ತಾರೀಕು ಮುಂಚೆನೇ ಅವ್ರು ಖಂಡಿತವಾಗಿ ಕೊಡಬೇಕು. ಅದು ಒಂದು. ಎಲ್ಲಿ ಮನೆ ಲಾಕ್ ಆಗಿದೆ, ಮನೆಯಲ್ಲಿ ಯಾರು ವ್ಯಕ್ತಿ ಇಲ್ಲ, ಅಂಥ ಸಂದರ್ಭಗಳಲ್ಲಿ ಫಾರ್ಮನ್ನು ಮನೆ ಒಳಗೆ ಹಾಕಬೇಕು. ಹಾಕಿಬಿಟ್ಟು ಅಲ್ಲಿ ರೆಡ್ ಕಲರ್ ಸ್ಟಿಕ್ಕರ್ ಹಚ್ಚಬೇಕು. ಹಚ್ಚಿ ನೆಕ್ಸ್ಟ್ ಟೈಮ್ BLO ಯಾವಾಗ ಬರ್ತಾರೆ ಅಂತ ಮಾಹಿತಿನ ಅದರಲ್ಲಿ ಕೊಡಬೇಕು. ಸೊ ಎಲ್ಲೆಲ್ಲಿ ಮನೆಯಲ್ಲಿ ವ್ಯಕ್ತಿಗಳಿಲ್ಲ ಅಲ್ಲಿ ಮಾತ್ರ 3 ಬಾರಿ ವಿಸಿಟ್ ಮಾಡಬೇಕಂತ ನಾವು ಸೂಚನೆ ಕೊಟ್ಟಿದ್ದೀವಿ. ಅಕ್ಕಪಕ್ಕದ ಮನೆಯಲ್ಲಿ ಮೊಬೈಲ್ ನಂಬರ್ ಕಲೆಕ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡಿ ಸಂಬಂಧಪಟ್ಟವರಿಗೆ ಕಾಲ್ ಮಾಡೋ ಪ್ರಯತ್ನ ಮಾಡಬಹುದಿದೆ. ಈ ಸಂದರ್ಭದಲ್ಲಿ ನಾನು ರಾಜಕೀಯ ಪಕ್ಷದ BLOಗಳೇನಿದ್ದಾರೆ ಅವ್ರಿಗೂ ಮನವಿ ಮಾಡ್ತೀನಿ. ಯಾಕಂದರೆ ನಮ್ಮ ರಾಜ್ಯದಲ್ಲಿ ತೊಗೊಂಡ್ರೆ ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟೀಸ್ 1,15,000 BLOಗಳನ್ನು ಅಪಾಯಿಂಟ್ ಮಾಡಿದ್ದಾರೆ. ಸೊ ಅವರುಗಳಿಗೂ ಸಮೇತ ಜನರ ಕುರಿತು ಮಾಹಿತಿ ಇರ್ತದೆ. ಸೊ ಯಾರಿಗೆ ಮನೆಯಲ್ಲಿ ಇಲ್ಲ ಅಂಥವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರ ಫಾರ್ಮನ್ನು ತಲುಪಿಸೋದಕ್ಕೆ ಅವರು ಸಮೇತ ನಮಗೆ ಹೆಲ್ಪ್ ಮಾಡಬೇಕು ನಾನು ಈ ಸಂದರ್ಭದಲ್ಲಿ ಕೋರ್ತೀನಿ. ಹಾಗೆ ಮಾಡೋ ಸಂದರ್ಭದಲ್ಲಿ ಈಗ ಸಿವಿಲ್ ಸೊಸೈಟಿ, ಸಂಬಂಧಪಟ್ಟ ವೋಟರ್, ರಾಜಕೀಯದ ಪಕ್ಷಗಳ ಎಲ್ಲ ಮುಖಂಡರು ಮತ್ತು BLA ಏಜೆಂಟ್ಸ್, ಮೀಡಿಯಾ ಮತ್ತು ವಾಲಂಟ್ರಿ ಆರ್ಗನೈಸೇಷನ್ಸ್ ಇವರೆಲ್ಲರ ಸಹಕಾರ ಇದ್ದ ಸಂದರ್ಭಗಳಲ್ಲಿ ಖಂಡಿತವಾಗಿ ನಾವು ಈ SIR ಉದ್ದೇಶ ಏನಿದೆ ಅಂತ ಕೇಳಿದರೆ ಎವ್ರಿ ಎಲಿಜಿಬಲ್ ವೋಟರ್ ಹ್ಯಾಸ್ ಟು ಬಿ ಎನ್ರೋಲ್ಡ್ ಇನ್ ದಿ ಎಲೆಕ್ಟ್ರಲ್ ರೋಲ್. ಅಂದರೆ ಪ್ರತಿಯೊಂದು ಅರ್ಹ ಮತದಾರರು ಮತದಾರರ ಪಟ್ಟಿಯಲ್ಲಿ ಇರಬೇಕೆಂಬುದೇ ಒಂದು ಉದ್ದೇಶ ಆಗಿರ್ತದೆ. ಆ ಉದ್ದೇಶ ಪರಿಪೂರ್ಣವಾಗಿ ನಿವೃತ್ತಿ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ಅಂದರೆ ಈಗ ಅಕ್ಟೋಬರ್ 30ರವರೆಗೆ ಜನ್ಮದಿನಾಂಕ ಇರುವಂಥವರು ಕೂಡ ಇದರಲ್ಲಿ 18 ವರ್ಷ, ಅಕ್ಟೋಬರ್ 30ರವರೆಗೆ 18 ವರ್ಷ ಆಗುವಂಥವ್ರಿಗೂ ಕೂಡ ಇಲ್ಲಿ ಎನ್ರೋಲ್ ಆಗುವುದು. ಅಕ್ಟೋಬರ್ 1/10/2026 ಈ ಮತದಾರರ ಪಟ್ಟಿಯಲ್ಲಿ ಯಾರ್ಯಾರಿಗೆ ಅರ್ಹತೆ ಇರ್ತದೆ ಅಂತ ಕೇಳಿದರೆ ಯಾರ್ಯಾರು 1/10/2026 18 ವಯಸ್ಸು ಪೂರ್ತಿ ಮಾಡ್ತಾರೋ ಅವರೆಲ್ಲರೂ ಸಮೇತ ಅರ್ಜಿ ಕೊಡ್ಬೋದು. ಉದಾಹರಣೆಗೆ ಅದು 1 ಅಕ್ಟೋಬರ್ ಆಗ್ತದೆ, ನಾವೀಗ ಮಾತಾಡ್ತಿರೋದು 30 ಜೂನ್ಗೆ. ನಾನೀಗ ಅರ್ಜಿ ಕೊಡ್ಬೋದು, 18 ವಯಸ್ಸು ಪೂರ್ತಿ ಆಗ್ತಂದರೆ ಖಂಡಿತವಾಗಿ ಅರ್ಜಿ ಕೊಡ್ಬೋದು. ದೇರ್ ನೇಮ್ ವಿಲ್ ಬಿ ಆ್ಯಡೆಡ್ ಡ್ಯೂರಿಂಗ್ ದಟ್ ಟೈಮ್, ಅವ್ರ 18 ವಯಸ್ಸು ಪೂರ್ತಿ ಆದಮೇಲೆ. ಆದರೆ ಫಾರ್ಮ್ 6ಅನ್ನು BLOಗಳ ಹತ್ರ ಈಗಲೇ ನಾವು 30 ಫಾರ್ಮ್ಸ್ ಪ್ರತಿ BLO ಹತ್ರ ಕೊಟ್ಟಿದ್ದೀವಿ. ಫಾರ್ಮ್ 6 ದಟ್ ಈಸ್ ಫಾರ್ ದಿ ನ್ಯೂ ವೋಟರ್. ಸೊ ಯಾರು ವೋಟರ್ ಹೊಸದಾಗಿ ಸೇರ್ಪಡೆ ಆಗಬೇಕಾದ್ರೆ ಅವರು ಫಾರ್ಮ್ 6 ಕಲೆಕ್ಟ್ ಮಾಡಿ BLO ಹತ್ರ ಕೊಡ್ಬೋದು, ಫಿಲ್ ಮಾಡಿಬಿಟ್ಟು, ಅಥವಾ ಆನ್ಲೈನ್ ಅಪ್ಲೈ ಮಾಡ್ಬೋದು. ಐ ವೆಲ್ಕಮ್ ಆಲ್ ದ ನ್ಯೂ ವೋಟರ್ಸ್, ಪ್ಲೀಸ್ ಎನ್ರೋಲ್ ಯುವರ್ ಸೆಲ್ಫ್, ಕಲೆಕ್ಟ್ ದ ಫಾರ್ಮ್ ಫ್ರಮ್ ದಿ BLO, ಫಿಲ್ ದ ಫಾರ್ಮ್ ಆ್ಯಂಡ್ ಸಬ್ಮಿಟ್ ದ ಫಾರ್ಮ್ ಟು ದಿ BLO. ಡೆಫಿನೆಟ್ಲಿ ಯು ವಿಲ್ ಬಿ ಎನ್ರೋಲ್ಡ್ ಆಫ್ಟರ್ ವೆರಿಫಿಕೇಶನ್. ಇಲ್ಲಿ ಬಹಳ ಮುಖ್ಯವಾಗಿ ಈಗ BLOಗಳನ್ನು ನೀವು ಸುಮಾರು 59,000 ಜನರನ್ನ ಈಗಾಗಲೇ ನೇಮಕ ಮಾಡ್ಕೊಂಡಿದ್ದೀವಿ. ಹೌದು. ಕರ್ನಾಟಕದಲ್ಲಿ ಇರುವಂಥ ಮನೆಗಳ ಸಂಖ್ಯೆಯನ್ನು ನೋಡಿದಾಗಲೇ ಸರ್ಕಾರದ ಬೇರೆ ಬೇರೆ ಡಾಟಾಗಳಲ್ಲಿ ಬೇರೆ ಬೇರೆ ರೀತಿಯ, ನಮ್ಮಲ್ಲಿ ಈಗ ಉದಾಹರಣೆ ಕರ್ನಾಟಕದ ಉದಾಹರಣೆ ಬರೆದಿದ್ರೆ ನಮ್ಮಲ್ಲಿ ಗೃಹಜ್ಯೋತಿಯ ಡಾಟಾದ ಪ್ರಕಾರವಾಗಿ ಇಲ್ಲಿರುವಂತಹ ಮನೆಗಳಲ್ಲಿ ಅದರಲ್ಲಿ ಬಾಡಿಗೆ ಮನೆಗಳು ಸೇರಿಕೊಂಡು ಸುಮಾರು 1,70,00,000 ಮನೆಗಳಿದ್ದಾವೆ ಅಂತೇಳಿ, ಅಥವಾ ನಮ್ಮ ಉಳಿದ ಯಾವುದು ರೇಷನ್ ಕಾರ್ಡ್ಗಳ ಆಧಾರದ ಮೇಲೆ ನೋಡಿದ್ರೆ ಕೂಡ ಸುಮಾರು 1,24,28,00,000 ಮನೆಗಳಿದ್ದಾವೆ. ಇಷ್ಟು ಮನೆಗಳನ್ನು 59,000 ಜನ BLOಗಳು ಹೇಗೆ ರೀಚ್ ಔಟ್ ಆಗೋದಕ್ಕೆ ಸಾಧ್ಯ ಆಗುತ್ತೆ? ಅದು ಕೇವಲ 30 ದಿವಸಗಳ ಅವಧಿಯಲ್ಲಿ ಅನ್ನೋಂಥದ್ದು. ಇದು ಭಾಳ ದೊಡ್ಡ, ಅವರ ಮೇಲೆ ದೊಡ್ಡ ಪ್ರೆಷರ್ ಆಗಲ್ವಾ BLOಗಳ ಮೇಲೆ? ಮೊದಲನೇದು, ಕನ್ನಡ ರಾಜ್ಯದಲ್ಲಿ 1,88,00,000 ಮನೆ ಇರೋದಾಗಿ ನಮ್ಮ ಡೇಟಾ ಬೇಸಲ್ಲಿ ಇರ್ತದೆ. ಸೊ ನಾವು 1,88,00,000 ಸ್ಟಿಕ್ಕರ್ ಪ್ರಿಂಟ್ ಮಾಡಿ BLOಗಳ ಹತ್ರ ಕೊಟ್ಟಿದ್ದೀವಿ. ಸೊ ಎಲ್ಲೆಲ್ಲಿ ಸ್ಟಿಕ್ಕರ್ ಇರ್ತದೆ ಅಲ್ಲಿ BLO ವಿಸಿಟ್ ಮಾಡಿದೆ ಅಂದರೆ ಜನ ತಾನು ಈಸಿಯಾಗಿ ಅರ್ಥ ಮಾಡಿಕೋಬಹುದು. ಅದು ಒಂದು. ಎರಡನೇದು, 5,54,00,000 ಮತದಾರರು ಇದ್ದಾರೆ. ಡಿವೈಡೆಡ್ ಬೈ 59,050, ಇಟ್ ಕಮ್ಸ್ ಅರೌಂಡ್ 949 ವೋಟರ್ಸ್ ಪರ್, 950 ವೋಟರ್ ಪರ್ BLO. ನಗರ ಪ್ರದೇಶದಲ್ಲಿ ಸ್ವಲ್ಪ ಜಾಸ್ತಿ ಇರ್ಬೋದು, ಕೆಲವು ಕಡೆ ಸ್ವಲ್ಪ ಕಡಿಮೆನೇ ಇರ್ಬೋದು. ಸರಾಸರಿಯಾಗಿ 949-950 ವೋಟರ್ ಒಂದು BLO ಬರ್ತಾರೆ. ತಾವು ಹೇಳಿದಂಗೆ ಸ್ವಲ್ಪ ಇದು ಇಟ್ಸ್ ಟಫ್ ಟಾಸ್ಕ್ ಒನ್ಲಿ, ಬಟ್ BLOs ಆರ್ ಟ್ರೈನ್ಡ್. ಯಾಕಂದ್ರೆ ನಮ್ಮ BLOಗಳೇ 99.67% ಮ್ಯಾಪಿಂಗ್ ಮಾಡಿದ್ದಾರೆ. ಸೊ ಆಲ್ರೆಡಿ ದೇನೋ ಮೋರ್ ದೆನ್ 91-92% ಆಫ್ ದಿ ವೋಟರ್ಸ್ ಹೌಸಸ್ ಆ್ಯಂಡ್ ದ ಡೀಟೇಲ್ಸ್. ಅದರಿಂದ ಖಂಡಿತವಾಗಿ ಮ್ಯಾಪಿಂಗ್ ಈಗಾಗಲೇ ಮಾಡಿದರಿಂದ ಈ 30 ದಿವಸಗಳ ಒಳಗಾಗಿ ಖಂಡಿತವಾಗಿ ನಮ್ಮ ಅಧಿಕಾರಿಗಳು ತನ್ನ ಕಾರ್ಯಕ್ರಮವನ್ನು ನಿಯಮ ಪ್ರಕಾರ ಕರೆಕ್ಟಾಗಿ ಮಾಡ್ತಾರೆ, ನಂಬಿಕೆ ನಮಗೆ ಇರ್ತದೆ. ಆ್ಯಂಡ್ ಇನ್ನೊಂದು, ಈ SIR ಏನಿದೆ ಅದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನು ಶೆಡ್ಯೂಲ್ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಮಾತ್ರ ಮಾಡೋಕ್ಕಾಗ್ತದೆ, ಅದು ಬದಲಿ ಮಾಡೋಕ್ಕೂ ಆಗೋದಿಲ್ಲ. ಓಕೆ, ಹೌದು. ಇಲ್ಲಿ SIR ಮಾಡುವಂತಹ ಸಂದರ್ಭದಲ್ಲಿ ಈಗ ನಾವು ಅರ್ಜಿಯನ್ನು ಫಿಲ್ ಮಾಡಿಕೊಡ್ಬೇಕು. ನೀವು 2002ರ SIR ಇಟ್ಕೊಂಡು ಅದರ ಮುಂಚೆ ಇದ್ದಂತಹ ವೋಟರ್ಗಳದ್ದು ಆ ವೋಟರ್ ID ಗಳ ಆಧಾರದ ಮೇಲೆ ಭಾಳ ಮುಖ್ಯವಾಗಿ ಇಲ್ಲಿ ಪರಿಗಣನೆಗೆ ತೆಗೆದುಕೊಳ್ಳುತ್ತೆ, ವೋಟರ್ ಲಿಸ್ಟ್ ಆಧಾರದ ಮೇಲೆ. 2002ರ ನಂತರ ವೋಟರ್ ಲಿಸ್ಟ್ಗೆ ಸೇರಿದಂಥವ್ರು
ಅದಕ್ಕೆ ಮುಂಚಿತವ್ರಿಗೆ ಅವ್ರ ಅಪ್ಪ ಅಮ್ಮ ಇರ್ತಾರೆ, ಅಪ್ಪ ಅಮ್ಮ ಕಾಲ ಆಗಿರ್ತಾರೆ, ಅವ್ರು ಇರೋದಿಲ್ಲ. ಮಕ್ಕಳು 35 ವರ್ಷದ ಮಕ್ಕಳಿರ್ತಾರೆ. 2002ರಲ್ಲಿ ಆವಾಗ ಅವ್ರಿಗಿನ್ನೂ ಕೂಡ 18 ಇಯರ್ಸ್ ತುಂಬಿರೋದಿಲ್ಲ. ಅಂಥವ್ರು ಇವಾಗ ಅದಾದ ನಂತರ ಅವರು ವೋಟರ್ ಲಿಸ್ಟ್ಗೆ ಸೇರಿರ್ತಾರೆ. ಅಂಥವ್ರಿಗೆ ಈಗ 2002 ಅನ್ನುವಂಥದ್ದು ಹೇಗೆ ಕಟ್ ಆಫ್ ಆಗುತ್ತೆ? ಅವರು ಹೇಗೆ ಅಲ್ಲಿ ಸೇರ್ಕೊಳ್ಬೋದು? ಯಾರ ಮತದಾರರ ಹೆಸರು ಇವತ್ತು ಅಂದರೆ 16/6/2026 ಮತದಾರ ಪಟ್ಟಿಯಲ್ಲಿ ಹೆಸರು ಇತ್ತೋ ಅವ್ರಿಗೆ ನಾವು ಎನ್ಯುಮರೇಷನ್ ಫಾರ್ಮ್ ಕೊಡ್ತೀವಿ. ಅವ್ರ ಹತ್ರ 2002 SIRದು ಡೇಟಾ ಅವರದು ಅಥವಾ ಅವ್ರ ರಿಲೇಟಿವ್ಸ್ ಡೇಟಾ ಇದ್ದರೆ ದಯವಿಟ್ಟು ಅದನ್ನು ಫಿಲ್ ಮಾಡಿ ಕೊಡಬೇಕು. ಅಕಸ್ಮಾತ್ ಅವ್ರದ್ದು 2002 ಡೇಟಾ ಇಲ್ಲವೇ ಇಲ್ಲ ನನ್ನ ಹತ್ರ ಅಂಬ ಸಂದರ್ಭಗಳಲ್ಲಿ ಅವರು ತನ್ನ ವೈಯಕ್ತಿಕ ಮಾಹಿತಿಯನ್ನು ಮಾತ್ರ ಫಿಲ್ ಮಾಡಿ ಸೈನ್ ಮಾಡಿ ಕೊಟ್ಟರೂ ಸಮೇತ ಅವ್ರ ಹೆಸರು ಡ್ರಾಫ್ಟ್ ರೋಲ್ಗೆ ಬರ್ತದೆ. ಎನ್ಯುಮರೇಷನ್ ಫಾರ್ಮ್ ಬ್ಯಾಕ್ ಸೈಡಲ್ಲಿ ನಾವು ಒಂದು ಷರತ್ತನ್ನ ದಯವಿಟ್ಟು ನಾನು ಎಲ್ಲರನ್ನ ರಿಕ್ವೆಸ್ಟ್ ಮಾಡ್ತೀನಿ, ಕೈಂಡ್ಲಿ ಗೋ ಥ್ರೂ ದ ಎನ್ಯುಮರೇಷನ್ ಫಾರ್ಮ್. ದಿಸ್ ಗಿವ್ಸ್ ಆಲ್ ದ ಡೀಟೇಲ್ಸ್. ಈ ಎನ್ಯುಮರೇಷನ್ ಫಾರ್ಮಲ್ಲಿ ಸಕಲ ಮಾಹಿತಿನೂ ಇದೆ. ಈಗ ಎನ್ಯುಮರೇಷನ್ ಫಾರ್ಮ್ ಬ್ಯಾಕ್ ಸೈಡ್ ಫಸ್ಟ್ ಪೇರ ಸೆಕೆಂಡ್ ಪಾರ್ಟಲ್ಲಿ ನೋಡಿದರೆ ERO ಯಾರಿಗೆ ನೋಟಿಸ್ ಕೊಡ್ತಾರೆ ಅಂತ ಮಾಹಿತಿ ಇರ್ತದೆ. ಏನು ಹೇಳುತ್ತೆ ಅಂತ ಕೇಳಿದರೆ, ಯಾರು 2002 SIR ಮಾಹಿತಿಯನ್ನು ಕೊಡಲ್ಲವೋ ಅಥವಾ 2002 ಮಾಹಿತಿ ಕೊಟ್ಟು ಅದು ಡೇಟಾಬೇಸ್ ಜೊತೆ ಟ್ಯಾಲಿ ಆಗ್ತಿಲ್ಲವೋ ಅವರಿಗೆ ನೋಟಿಸ್ ಕೊಡಬೇಕು ERO ಒಂದು ಇರ್ತದೆ. ಸೊ ಆದ ಕಾರಣ ಎನ್ಯುಮರೇಷನ್ ಫಾರ್ಮಲ್ಲಿ 2002 ಡೇಟಾ ಕೊಟ್ಟಿಲ್ಲ ಅಂದ್ರೂ ಸಮೇತ ತಮ್ಮ ಹೆಸರು ಡ್ರಾಫ್ಟ್ ರೋಲ್ಗೆ ಬಂದೇ ಬರ್ತದೆ. ಅದು ಆದ ನಂತರ ತಮಗೆ ನೋಟಿಸ್ ಕೊಡ್ತಾರೆ. ಅಕಸ್ಮಾತ್ ನೀವು ಡೇಟಾ ಕೊಟ್ಟಿಲ್ಲ ಅಂದರೆ ಆವಾಗ ತಾವು ಏನು 11 ಡಾಕ್ಯುಮೆಂಟ್ಸ್ ನಾವು ಮೆನ್ಷನ್ ಮಾಡಿದ್ದೀವಿ, ಇದರಲ್ಲಿ ಯಾವುದಾದ್ರು ದಾಖಲಾತಿ ಕೊಟ್ಟರೆ ಅದು ಕುರಿತು ವಿಚಾರಣೆ ಮಾಡಿ ERO ಅವರು ಕಾನೂನು ಪ್ರಕಾರ ಕ್ರಮ ಕೈಗೊಳ್ತಾರೆ. ದಿಸ್ ಈಸ್ ದ ಪ್ರೊಸೀಜರ್. ಐ ಆಮ್ ಎಕ್ಸ್ಪ್ಲೈನಿಂಗ್ ದಿ ಪ್ರೊಸೀಜರ್. ಐ ಆಮ್ ನಾಟ್ ಕಮೆಂಟಿಂಗ್ ಆನ್ ದ ಡಿಸಿಷನ್. ತೀರ್ಮಾನ ಕೈಗೊಳ್ಳೋರು EROಗೆ ಸಂಪೂರ್ಣ ಅಧಿಕಾರ. ERO ಹ್ಯಾಸ್ ಟು ಸ್ಯಾಟಿಸ್ಫೈ ಹಿಮ್ಸೆಲ್ಫ್ ಎಂದು ಇರ್ತದೆ ಆ್ಯಕ್ಟಲ್ಲಿ. ಸೊ ನಾನೊಂದು ಕಾನೂನು ನಿಯಮಗಳನ್ನು ನಾನು ಹೇಳ್ತಾ ಇದ್ದೇನೆ. ಈಗ ಫಾರ್ ಎಕ್ಸಾಂಪಲ್ 2016ಕ್ಕೆ ಬೆಂಗಳೂರಿಗೆ ಬಂದು ಸೆಟ್ಲ್ ಆಗಿರ್ತಾರೆ. ಕೇರಳದಿಂದ ಒಂದು ಫ್ಯಾಮಿಲಿ ಬಂದಿದೆ, ಅವರು ಬೆಂಗಳೂರಿನಲ್ಲಿ ಸೆಟ್ಲ್ ಆಗಿದ್ದಾರೆ. ಅವರ ಊರಲ್ಲಿ ಬೇರೆ ಯಾರು ಇಲ್ಲ, ಅವರ ಸಂಬಂಧಿಕರು ಯಾರು ಇರೋದಿಲ್ಲ. ಅಲ್ಲಿ ಈಗ ಆಲ್ರೆಡಿ SIR ಮುಗಿದು ಹೋಗಿದೆ. ಅಲ್ಲಿಯ ಮತದಾರರ ಪಟ್ಟಿಯಲ್ಲಿ ಅವ್ರ ಹೆಸರಿಲ್ಲ, ಕೇರಳದಲ್ಲಿಲ್ಲ. ಅವರು ಕರ್ನಾಟಕದಲ್ಲಿ ಆಲ್ರೆಡಿ ಅವರು 2018ರ ಅಸೆಂಬ್ಲಿ ಎಲೆಕ್ಷನಲ್ಲೋ ಅಥವಾ 2019ರ ಲೋಕಸಭಾ ಎಲೆಕ್ಷನ್ ಟೈಮಲ್ಲೋ ಇಲ್ಲಿ ಎನ್ರೋಲ್ ಮಾಡ್ಕೊಂಡಿರ್ತಾರೆ, ಮತದಾರರ ಪಟ್ಟಿಯಲ್ಲಿ ಎನ್ರೋಲ್ ಮಾಡ್ಕೊಂಡಿದ್ದಾರೆ. ಆ ಫ್ಯಾಮಿಲಿ ಈಗ 2026ರಲ್ಲಿ ನೀವು ಎನ್ರೋಲ್ ಮಾಡ್ಕೊಳ್ಳೋದಕ್ಕೆ ಹೋದಾಗ ಅವ್ರಿಗೆ ಏನು ಡಾಕ್ಯುಮೆಂಟ್ಸ್, ಈಗ ಮನೆ ಪತ್ರವನ್ನು ಕೊಟ್ಟರೆ ಸಾಕಾಗುತ್ತೆ, ಹೇಗೆ ಅವರು? ಡಿಫಿಕಲ್ಟ್ ಟು ಕಮೆಂಟ್ ಆನ್ ದ ಎಕ್ಸಾಂಪಲ್, ಬಟ್ ಐ ಆಮ್ ಟೆಲಿಂಗ್ ಅಗೇನ್ ದ ಪ್ರೊಸೀಜರ್. ಈ ತಾವು ಹೇಳಿದ ಎಕ್ಸಾಂಪಲ್ ಪ್ರೊಸೀಜರ್ ಹೇಳ್ತೀನಿ. 2002ರಲ್ಲಿ ಅವರು ಈ ದೇಶದಲ್ಲಿ ಯಾವ ರಾಜ್ಯದಲ್ಲಿ ಮತದಾರ ಇದ್ದಾರೂ ಪರವಾಗಿಲ್ಲ. ಓಕೆ. 2002 SIR ಪಟ್ಟಿಯಲ್ಲಿ ಅವ್ರ ಹೆಸರು ಇರಬೇಕು ಅಷ್ಟೇ. ಓಕೆ. ಸೊ ಅವರು ಯಾವ ದೇಶದ ಯಾವ ರಾಜ್ಯದಲ್ಲಿ ಅವರು ಮತದಾರ ಪಟ್ಟಿಯಲ್ಲಿ ಹೆಸರಿದ್ದರು, ಉದಾಹರಣೆಗೆ ನನ್ನದೇ ತಗೊಳ್ಳಿ, ನಂದು 2000ರಲ್ಲಿ ತಮಿಳುನಾಡಲ್ಲಿ ಇತ್ತು, ತೊಂದರೆ ಇಲ್ಲ. ಸೊ 2002 SIRಲ್ಲಿ ಡೇಟಾ ಇದೆಯಾ ಎಂಬುದು ಫಿಲ್ ಮಾಡಬೇಕು, ಅದು ಓಕೆ. ಎರಡನೇದು, ಈಗ ಪ್ರೆಸೆಂಟ್ ರೋಲಲ್ಲಿ ಅವ್ರದ್ದು ಹೆಸರಿದ್ರೆ ಅವ್ರಿಗೆ ಎನ್ಯುಮರೇಷನ್ ಫಾರ್ಮ್ ಬಂದು ಬಿಡ್ತದೆ. ಓಕೆ. ಸೊ ತಮ್ಮ ಹತ್ರ 2002 ಡೇಟಾ ಅದೇ ತಾವು ಫಿಲ್ ಮಾಡಿ ಕೊಡಿ. 2002 ಡೇಟಾ ಇಲ್ಲ ಅಂದ್ರೂ ಸಮೇತ ದಯವಿಟ್ಟು ಫಿಲ್ ಮಾಡಿ ಕೊಡಿ. ಆ ಕಾಲಮ್ ಬಿಟ್ಟು ಬಾಕಿ ಸೆಲ್ಫ್ ಕಾಲಮ್ ಫಿಲ್ ಮಾಡಿ ಕೊಟ್ಟರೆ ಖಂಡಿತವಾಗಿ ಡ್ರಾಫ್ಟ್ ರೋಲ್ಲಿ ನಮ್ಮ ಹೆಸರು ಬಂದು ಬಿಡ್ತದೆ. ಡ್ರಾಫ್ಟ್ ರೋಲ್ ತಮ್ಮ ಹೆಸರು ಬಂದ ನಂತರ ಡೇಟಾ ನೀವು ಕೊಡದೇ ಇದ್ದಲ್ಲಿ ERO ನೋಟಿಸ್ ಕೊಡ್ತಾರೆ. ಆವಾಗ ಯಾವುದಾದ್ರು ಡಾಕ್ಯುಮೆಂಟ್ ಕೇಳ್ತಾರೆ, ಆ ಡಾಕ್ಯುಮೆಂಟ್ ಕೊಟ್ಟರೆ ಅದನ್ನು ಪರಿಶೀಲನೆ ಮಾಡಿ ತೀರ್ಮಾನ ತೊಗೊಳ್ತಾರೆ. ಸೊ ಇದು ಎಲ್ಲರಿಗೂ ಅನ್ವಯವಾದ ಪ್ರಶ್ನೆ, ಅದು ಯಾರಿಗೂ ಒಬ್ಬರಿಗೂ ಇಬ್ಬರಿಗೂ ಅಂತ ಹೇಳಲ್ಲ. ದಿಸ್ ಇಸ್ ದ ಪ್ರೊಸೀಜರ್ ಫಾರ್ ಎವ್ರಿಬಡಿ ಅಂಡ್ ದಟ್ಸ್ ಓನ್ಲಿ ಸಿಂಗಲ್ ಪ್ರೊಸೀಜರ್. ದ ಪ್ರೊಸೀಜರ್ ಇಸ್ ಸೇಮ್ ಫಾರ್ ಎವ್ರಿಬಡಿ. ಈಗ ಸರ್ಕಾರ ಹೇಳ್ತಾ ಇದೆ, ನಾವು ಮನೆ ವಾಸಪತ್ರವನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ನಾವು ನಿಮ್ಗೆ ಅವಕಾಶ ಮಾಡಿಕೊಡ್ತೀವಿ, ಸೊ ದ್ಯಾಟ್ ನೀವು ಪ್ರಾಪರ್ ಡಾಕ್ಯುಮೆಂಟನ್ನು SIR ಟೈಮಲ್ಲಿ ಕೊಡ್ಬೋದು ತಿಳ್ಕೊಂಡು. ಈಗ ಸಡನ್ನಾಗಿ ಯಾವುದೋ ಮನೆ ವಾಸಪತ್ರ ಅಂತ ತಿಳ್ಕೊಂಡು ಸರ್ಕಾರದಿಂದ ಡೌನ್ಲೋಡ್ ಮಾಡಿಕೊಡುವಂಥದ್ರ ಅವಶ್ಯಕತೆ ಇದೆಯಾ ಇದರಲ್ಲಿ? ಸದ್ಯ ಇದು ಕುರಿತು ನಾನು ಕಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಸರ್ಕಾರದ ಯಾವುದೇ ಕ್ರಮದ ಕುರಿತು ನಾನು ಕಮೆಂಟ್ ಮಾಡೋಕ್ಕಾಗಲ್ಲ. ನಿಯಮ ಪ್ರಕಾರ ಕ್ರಮ ಕೈಗೊಳ್ಳಲಾಗೋದು. EROಗೆ ಮನವಿ ಹೋದಾಗ ERO ಕ್ರಮ ಕೈಗೊಳ್ತಾರೆ, ಯಾವ ದಾಖಲಾತಿ ಪರಿಶೀಲನೆ ಮಾಡಬೇಕು, ಯಾವ ತೊಗೋಬೇಕಂತ. ಬಟ್ ಯಾವುದೇ ಒಂದು ಪರ್ಟಿಕ್ಯುಲರ್ ಬಗ್ಗೆ ನಾನು ಕಮೆಂಟ್ ಮಾಡೋಕ್ಕಾಗಲ್ಲ. ಈಗ BLAಗಳು ಇಲ್ಲಿ ಎಷ್ಟರ ಮಟ್ಟಿಗೆ ನಿಮ್ಮ BLOಗಳ ಜೊತೆಗೆ ಸಹಕಾರವನ್ನು ಕೊಡ್ತಾರೆ? ಹೇಗೆ ನಿಮಗೆ ಅಧಿಕೃತವಾದಂತಹ ಮತದಾರರು ಮತ್ತು ಅನಧಿಕೃತ ಮತದಾರರನ್ನ ಪಟ್ಟಿ ಮಾಡೋದಕ್ಕೆ ಇದರಿಂದ ಸಾಧ್ಯ ಆಗುತ್ತೆ? ಈಗ BLA ಬೂತ್ ಲೆವೆಲ್ ಏಜೆಂಟ್ ಅಂತ ಪ್ರತಿಯೊಂದು ಪೊಲಿಟಿಕಲ್ ಪಾರ್ಟಿಯವರು ಅಪಾಯಿಂಟ್ ಮಾಡಿದ್ದಾರೆ. ನಾನು ಮೊದಲೇ ಹೇಳಿದಂಗೆ 1,15,300 ಚಿಲ್ಲರೆ BLAಗಳನ್ನು ಅಪಾಯಿಂಟ್ ಮಾಡಿ ಕೊಟ್ಟಿದ್ದಾರೆ. ನಮ್ಮ ಹತ್ರ 59,050 BLOಗಳು ಇದ್ದಾರೆ. ಸೊ ಈಗ ಪ್ರತಿಯೊಂದು ಪೋಲಿಂಗ್ ಸ್ಟೇಷನಲ್ಲಿ ಏನು ನಡೀತೆ ಪ್ರಕ್ರಿಯೆ ಅಂತ ಕೇಳಿದರೆ, ನಾವು ಸಂಬಂಧಪಟ್ಟ ಎನ್ಯುಮರೇಷನ್ ಫಾರ್ಮನ್ನು ಪ್ರಿಂಟ್ ಮಾಡಿ ಆ ಮತಗಟ್ಟೆಗೆ ಕಳಿಸುತ್ತೀವಿ BLOಗೆ. BLO ಏನು ಮಾಡಬೇಕು, BLO ಫಸ್ಟು ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಡಿಸ್ಟ್ರಿಬ್ಯೂಟ್ ಮಾಡಿದ ನಂತರ ಫಿಲ್ ಮಾಡಿದ ಫಾರ್ಮನ್ನು ವಾಪಸ್ ಕಲೆಕ್ಟ್ ಮಾಡಬೇಕು. ಸೊ ಈಗ ನಾವೇನು ಮಾಡ್ತೀವಿ ಅಂತ ಕೇಳಿದರೆ, BLAಗಳಿಗೆ
ಮತ್ತು ಎಲ್ಲ ರಾಜಕೀಯ ಪಕ್ಷಗಳಿಗೆ ಮತ್ತು ಎಲ್ಲ ಅಧಿಕಾರಿಗಳಿಗೂ ನಾವು ಡೈಲಿ ಒಂದು ಪ್ರೆಸ್ ನೋಟ್ ಕೊಡ್ತೀವಿ. ಎಷ್ಟು ಫಾರ್ಮ್ಸ್ ವಿತರಣೆ ಮಾಡಲಾಯಿತು, ಎಷ್ಟು ಫಾರ್ಮ್ಸ್ ವಾಪಸ್ ಕಲೆಕ್ಟ್ ಮಾಡಲಾಯಿತು, ಕಲೆಕ್ಟ್ ಮಾಡಿದ ಫಾರ್ಮ್ಸಲ್ಲಿ ಎಷ್ಟು ಡಿಜಿಟೈಸ್ ಮಾಡಲಾಗಿತ್ತು, ಎಷ್ಟಿನ್ನು ಬಾಕಿ ಇದೆ. ಎರಡನೇದು, ಎಷ್ಟು ಫಾರ್ಮ್ಸ್ ಕಲೆಕ್ಟ್ ಮಾಡೋಕ್ಕೆ ಆಗಿಲ್ಲ, ಯಾವ ಕಾರಣಕ್ಕೆ ಕಲೆಕ್ಟ್ ಮಾಡೋಕ್ಕಾಗಿಲ್ಲ. ಉದಾಹರಣೆಗೆ ಎಷ್ಟು ಡೆತ್ ಕೇಸಸ್, ಎಷ್ಟು ಡ್ಯೂಪ್ಲಿಕೇಟ್ ಕೇಸಸ್, ಎಷ್ಟು ಶಿಫ್ಟೆಡ್ ಕೇಸಸ್, ಎಷ್ಟು ಆಬ್ಸೆಂಟಿ ಕೇಸಸ್, ಎಷ್ಟು ಅದರ್ ಕೇಸಸ್. ಯಾರೊಬ್ಬರು ಮರೆತು ಬಿಟ್ಟು ಇಟ್ಟಿರ್ಬೋದು ಮನೆಯಲ್ಲಿ, ಆಮೇಲೆ ಫಿಲ್ ಮಾಡಿ ಯಾವುದೋ ಒಂದು ಕಾರಣಕ್ಕೆ ಮನೆಯಲ್ಲಿ ಮರೆತಿಟ್ಟಿರ್ತಾರೆ, ಕೊಟ್ಟಿರುವುದಿಲ್ಲ. ಸೊ ಅದರ್ ಕೇಸಸ್. ಸೊ ಈ ರೀತಿಯಾದ ವಿಂಗಡಣೆ ಮಾಡಿ ಪ್ರತಿಯೊಂದು ಪೋಲಿಂಗ್ ಸ್ಟೇಷನ್ ವೈಸ್ ಇನ್ಫಾರ್ಮೇಷನನ್ನು ಆ ಸಂಬಂಧಪಟ್ಟ ಗ್ರಾಮ ಚಾವಡಿಗೂ ಅಂಟಿಸ್ತೀವಿ, BLAಗಳಿಗೂ ಕೊಡ್ತೀವಿ, ರಾಜಕೀಯ ಪಕ್ಷಗಳಿಗೂ ಕೊಡ್ತೀವಿ, ಆ್ಯಂಡ್ ವೆಬ್ಸೈಟ್ಸ್ಗಳು ಹಾಕ್ಕೊಳ್ತೀವಿ. ಅದರಿಂದ ಜನರಿಗೆ ಎಲ್ಲ ಮಾಹಿತಿ ಸಿಗ್ತಾನೆ ಇರ್ತದೆ. ಇದರ ಉದ್ದೇಶ ಏನಂತ ಕೇಳಿದರೆ, ಖಂಡಿತವಾಗಿ ಯಾವುದೇ ಒಂದು ಅರ್ಹ ಮತದಾರರು ನಮ್ಮ ಮತದಾರರ ಪಟ್ಟಿಯಿಂದ ಬಿಟ್ಟು ಹೋಗಬಾರ್ದು ಎಂಬುದೇ ಉದ್ದೇಶ. ಅಕಸ್ಮಾತ್ BLO ಹೋಗೋಕ್ಕಾಗಿಲ್ಲ ಅಂದ್ರೂ ಸಪೋಸ್ ಅವರು BLOಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಎಂಬುದಕ್ಕೆ BLO ಮೊಬೈಲ್ ನಂಬರ್ ಸಮೇತ ನಮ್ಮ ಎನ್ಯುಮರೇಷನ್ ಫಾರ್ಮಲ್ಲಿ ಪ್ರಿಂಟ್ ಆಗಿದೆ. ತಮಗೇನು ಎನ್ಯುಮರೇಷನ್ ಫಾರ್ಮ್ ಬರ್ತದೆ, ಈ ಎನ್ಯುಮರೇಷನ್ ಫಾರ್ಮಲ್ಲಿ ತಮ್ಮ BLO ಹೆಸರು ಮತ್ತು BLO ಮೊಬೈಲ್ ನಂಬರ್ ಸಮೇತ ಇರ್ತದೆ. ಅಕಸ್ಮಾತ್ ತಾವು ತಮಗೇನಾದ್ರು ಫಿಲ್ ಮಾಡೋಕ್ಕೆ ಡೌಟು, ಬೇರೆ ಏನಾದ್ರು ಇಶ್ಯೂ ಇದ್ದಲ್ಲಿ ಅವರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಅದರ ಜೊತೆಗೆ ಇನ್ನು ಒಂದು ಏನಂತ ಕೇಳಿದರೆ, ವೋಟರ್ ಫೆಸಿಲಿಟೇಷನ್ ಸೆಂಟರ್ಸನ್ನು ನಾವು ಪ್ರತಿಯೊಂದು ಗ್ರಾಮ ಪಂಚಾಯತಲ್ಲೂ ಮತ್ತು ಪ್ರತಿಯೊಂದು ವಾರ್ಡ್ ಮಟ್ಟದಲ್ಲೂ ಕ್ರಿಯೇಟ್ ಮಾಡ್ತಾ ಇರ್ತೀವಿ. ಅದರಿಂದ ಯಾರಿಗಾರೊಬ್ಬರಿಗೆ, ಉದಾಹರಣೆಗೆ ನಾನು ಕನ್ನಡ ಓದೋಕ್ಕೆ ಬರಲ್ಲ ಅಥವಾ ಫಿಲ್ ಮಾಡೋಕ್ಕೆ ಬರೀಲಿಕ್ಕೆ ಬರಲ್ಲ, ಫಿಲ್ ಮಾಡೋಕ್ಕೆ ಅನುಕೂಲ ಮಾಡಬೇಕು, ಈ ರೀತಿ ಏನಾದ್ರು ವಿಷಯಗಳಿದ್ದಲ್ಲಿ, ಅಥವಾ 2002 SIR ಡೇಟಾ ನನ್ನ ಹತ್ರ ಇಲ್ಲ, ಅದು ಹೇಗೆ ಕಲೆಕ್ಟ್ ಮಾಡೋದು, ಈ ರೀತಿ ಏನಾದ್ರು ಡೌಟ್ ಇದ್ದಲ್ಲಿ ನಮ್ಮ BLOಗೆ ಸಂಪರ್ಕ ಮಾಡಬಹುದಾಗಿದೆ. ಅದು ಇನ್ನೊಂದು ಏನಂತ ಕೇಳಿದರೆ, ನಮಗೆ ಈಗಲೇ 91.67% ಮ್ಯಾಪಿಂಗ್ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲರದ್ದು ಮ್ಯಾಪಿಂಗ್ ಆಗಿರೋದ್ರಿಂದ ನಮ್ಮ BLOಗಳಿಗೆ ಸ್ವಲ್ಪ ಮಾಹಿತಿ ಹೆಚ್ಚಿರ್ತದೆ. ಸೊ BLO ಸಹಕಾರ ಮಾಡ್ತಾರೆ ಖಂಡಿತವಾಗಿ. ಇಲ್ಲಿ ಈಗ BLOಗಳಿಗೆ ಈಗ ನೀವು ಹೇಳಿದ್ರಿ, ನೀವು ಯಾವುದೇ ಡಾಕ್ಯುಮೆಂಟನ್ನ ಅಲ್ಲಿ ಇಮಿಡಿಯೇಟಾಗಿ ಸಬ್ಮಿಟ್ ಮಾಡಬೇಕಾದ ಅವಶ್ಯಕತೆ ಇಲ್ಲ ಅಂತ ತಿಳ್ಕೊಂಡು ಹೇಳಿದ್ರಿ. ಈಗ ಅವ್ರಿಗೆ ಜಸ್ಟ್ ಆ ಫಾರ್ಮ್ಗೆ ಸಹಿ ಹಾಕಿ ಕೊಟ್ಟರೆ ಸಾಕಾಗುತ್ತಾ? ಅಲ್ಲಿ ಎನ್ಯುಮರೇಷನ್ ಫೇಸಲ್ಲಿ ನಾವು ಯಾವುದೇ ಒಂದು ದಾಖಲಾತಿಯನ್ನು ಮತದಾರರಿಂದ ಕೇಳುವುದಿಲ್ಲ. ಎನ್ಯುಮರೇಷನ್ ಫಾರ್ಮ್ ಏನು ಕೊಡ್ತೀವಿ ಅದಕ್ಕೆ ದಯವಿಟ್ಟು ತಮ್ಮದು ಫೋಟೋ ಹಳೆದಾಗಿದ್ದಲ್ಲಿ ಹೊಸ ಫೋಟೋ ಹಚ್ಚಿಕೊಡಿ. 2002 SIR ಡೇಟಾ ಫಿಲ್ ಮಾಡಿ, ತಮ್ಮದಾಗಲಿ ಅಥವಾ ತಮ್ಮ ರಿಲೇಟಿವ್ಸ್ ಆಗಲಿ ಫಿಲ್ ಮಾಡಿ, ಸೈನ್ ಮಾಡಿ ಕೊಡಿ, ಅದು ಮಾತ್ರ ಕೇಳ್ತೀವಿ. ದಾಖಲಾತಿ ಈ ಹಂತದಲ್ಲಿ ಕೇಳೋದಿಲ್ಲ. ಮತ್ತು BLO ಏನು ಮಾಡ್ತಾರೆ, ತಮ್ಮ ಹತ್ರ ನಾವು 2 ಸೆಟ್ ಫಾರ್ಮ್ ಕೊಡ್ತೀವಲ್ಲ, ಒಂದು ಫಾರ್ಮ್ BLO ಕಲೆಕ್ಟ್ ಮಾಡಿಕೊಳ್ತಾರೆ, ಇನ್ನೊಂದು ಫಾರ್ಮ್ಗೆ BLO ಸಹಿ ಹಾಕಿ ತಮ್ಮ ಹತ್ರನೇ ವಾಪಸ್ ಕೊಡ್ತಾರೆ. ಅದು ತಮಗೆ ಅಕ್ನಾಲೆಜ್ಮೆಂಟ್ ಆಗಿ ಉಳಿದಿರ್ತದೆ. ಅಕಸ್ಮಾತ್ ನಾಳೆ ನೀವು ಎನ್ಯುಮರೇಷನ್ ಫಾರ್ಮ್ BLO ಹತ್ರ ಕೊಟ್ಟಿದ್ದ ಮೇಲೇನೂ ನಿಮ್ಮ ಹೆಸರು ಡ್ರಾಫ್ಟ್ ರೋಲಲ್ಲಿ ಇಲ್ಲ ಅಂದರೆ, ದಿಸ್ ಈಸ್ ದ ಪ್ರೂಫ್ ದಟ್ ಯು ಹ್ಯಾವ್ ಗಿವನ್ ದ ಫಾರ್ಮ್ ಅಂತ. ಯು ಕ್ಯಾನ್ ಕ್ವಶ್ಚನ್ ಅಸ್, ನಾನು ಫಾರ್ಮ್ ಕೊಟ್ಟ ಮೇಲೆ ಯಾಕೆ ನನ್ನ ಹೆಸರು ಇಲ್ಲ ಅಂತ. ಯಾಕೆ ನಾನು ಮೊದಲೇ ಹೇಳಿದ್ದೀನಿ, ನಾನು ಯಾರ್ಯಾರು ಎನ್ಯುಮರೇಷನ್ ಫಾರ್ಮ್ ಫಿಲ್ ಮಾಡಿ ಸೈನ್ ಮಾಡಿ ಕೊಡ್ತಾರೆ ಅವರು ಎಲ್ಲರ ಹೆಸರು ಡ್ರಾಫ್ಟ್ ರೋಲಲ್ಲಿ ಬಂದೇ ಬರ್ತದೆ. ಅದು ಮ್ಯಾಪಿಂಗ್ ಆಗಿದ್ದರೂ ಸರಿ, ಆಗದೇ ಇದ್ದರೂ ಸರಿ, SIR ಡೇಟಾ ಕೊಟ್ಟಿದ್ದನ್ನು ಸರಿ, ಕೊಡದಿದ್ದನ್ನು ಸರಿ, ಫೋಟೋ ಹಚ್ಚಿದ್ದನ್ನು ಸರಿ, ಹಚ್ಚದೇ ಇದ್ದನ್ನು ಸರಿ, ಬಟ್ ಸೈನ್ ಮಾತ್ರ ಆಗಿರಬೇಕು. ಯಾವುದೇ ಒಂದು ಮತದಾರರು ಸಹಿ ಮಾಡದೆ ಫಾರ್ಮನ್ನು ಫಿಲ್ ಮಾತ್ರ ಮಾಡಿ ವಾಪಸ್ ಕೊಟ್ಬಿಟ್ರೆ ಖಂಡಿತವಾಗಿ ಅವ್ರು ಸಹಿ ಮಾಡದೇ ಇರೋ ಕಾರಣದಿಂದ ಅದು ಯಾವುದೇ ನಾವು ತೀರ್ಮಾನ ತಗೊಳ್ಳಿಕ್ಕೆ ಬರೋದಿಲ್ಲ. ಸೊ ದಯವಿಟ್ಟು ಮತ್ತೆ ನಾನು ಒತ್ತಿ ಹೇಳ್ತೀನಿ, ಸೈನ್ ಮಾಡಬೇಕು, ಜೊತೆ ಫಾರ್ಮನ್ನು ವಾಪಸ್ BLO ಹತ್ರ ಕೊಡಬೇಕು. ಓಕೆ, ಅದನ್ನು ರಿಕ್ವೆಸ್ಟ್ ಮಾಡ್ತೀನಿ. ಓಕೆ, ಈಗ ಉದಾಹರಣೆಗೆ 2002 SIR ಟೈಮಲ್ಲಿ ಅವ್ರದ್ದು ಯಾವುದೋ ಒಂದು ಊರಿನಲ್ಲಿ ಅವರು ತಮ್ಮ ಸ್ವಂತ ಊರಿನಲ್ಲಿ ಅವರ ಮತಪಟ್ಟಿಯಲ್ಲಿ ಅವ್ರ ಹೆಸರು ಇತ್ತು. 2002 99ರಲ್ಲಿ ಎಲೆಕ್ಷನಲ್ಲಿ ವೋಟಿಂಗ್ ಮಾಡಿದ್ದಿರ್ಬೋದು 2002ರಲ್ಲಿ ಮಾಡಿದ್ದಿತ್ತು. ಅವ್ರು 2015 16 ಇನ್ಯಾವುದೋ ನಗರಕ್ಕೆ ಹೋಗಿ ವಾಸ ಮಾಡ್ತಿರ್ತಾರೆ. ಅಲ್ಲೂ ಕೂಡ ಅವರು ಒಂದು ಮತಪಟ್ಟಿಯಲ್ಲಿ ಹೆಸರು ಸೇರಿಸ್ಕೊಂಡಿದ್ದಾರೆ. ಊರಿದ್ದು ಡಿಲೀಟ್ ಮಾಡಿಸಿರಲ್ಲ, ಅದು ಅದರ ಪಾಡಿಗೆ ರನ್ ಆಗ್ತಾ 2026 ನಿಮ್ಮ ಡೇಟಾದ ಪ್ರಕಾರವೂ ಕೂಡ ಅದು ಅಲ್ಲಿ ರನ್ ಆಗ್ತಾ ಇದೆ. ಇಲ್ಲಿ ಮಿಡ್ಲಲ್ಲಿ ಇನ್ನೊಂದು ಎಲ್ಲೋ ಒಂದು ಕಡೆಯಲ್ಲಿ ಮಾಡ್ಕೊಂಡಿದ್ದಾರೆ, ಅದು ಕೂಡ ನಿಮ್ಮ ಮತಪಟ್ಟಿಯಲ್ಲಿ ರನ್ ಆಗ್ತಾ ಇರುತ್ತೆ. ಇಂತಹ ವ್ಯಕ್ತಿಗಳ ಮತದಾರರ ಪಟ್ಟಿಯಲ್ಲಿ ಹೇಗೆ ಪರಿಷ್ಕರಣೆ ಆಗುತ್ತೆ? ಈ ವ್ಯಕ್ತಿಗಳ ಇಂತಹ ಉದಾಹರಣೆಗಳು ಹೇಗೆ ಪರಿಷ್ಕರಣೆ? ಭಾಳ ಒಳ್ಳೆಯ ಪ್ರಶ್ನೆ ಇದು. ಈಗ ಯಾರ್ಯಾರು ಮತದಾರರದ್ದು ಒಂದಕ್ಕಿಂತ ಮೇಲ್ಪಟ್ಟ ಕಡೆ ವೋಟರ್ ಲಿಸ್ಟ್ಲಿ ಹೆಸರಿದ್ದರೆ, ಅವ್ರ ಹೆಸರು ಎಷ್ಟು ಕಡೆ ಇದ್ದರೂ, ಉದಾಹರಣೆಗೆ 2 ಕಡೆ ಇದ್ದರೆ, 3 ಕಡೆ, 4 ಕಡೆ ಇದ್ದರೆ, ಎಷ್ಟು ಕಡೆ ಇದ್ದರೂ ಸಮೇತ ನಾವು ಎನ್ಯುಮರೇಷನ್ ಫಾರ್ಮನ್ನು ಪ್ರತಿಯೊಂದು ಅಡ್ರೆಸ್ಗೂ ಕಳಿಸ್ಕೊಡ್ತಾನೆ ಇರ್ತೀವಿ. ಉದಾಹರಣೆಗೆ ಒಬ್ಬರದ ಹೆಸರು 3 ಕಡೆ ಇದ್ದರೆ 3 ಕಡೆ ಇರುವ ಅಡ್ರೆಸ್ಗೂ ಎನ್ಯುಮರೇಷನ್ ಫಾರ್ಮ್ ಹೋಗುತ್ತದೆ. ನಾನು ಮತದಾರರ ವಿನಂತಿ ಮಾಡೋದು, ತಾವು ದಯವಿಟ್ಟು ಒಂದು ಕಡೆ ಮಾತ್ರ ಫಾರ್ಮನ್ನು ಸೈನ್ ಮಾಡಿ ಕೊಡಬೇಕು. 3 ಕಡೆಯಲ್ಲಿ ಎಲ್ಲಿ ಮಾಡಲಿ ಅಂತ ಕೇಳಿದರೆ ಅದು ತಮ್ಮದೇ ತೀರ್ಮಾನ, ಅಧಿಕಾರಿ ಯಾವುದೂ ತೀರ್ಮಾನ ಮಾಡೋಕ್ಕೆ ಆಗಲ್ಲ. ಎಲ್ಲಿ ತಾವು ಮತದಾರ ಇರಲಿಕ್ಕೆ ಇಷ್ಟಪಡ್ತೀರಿ ಎಂಬುದು ತಮ್ಮ ತೀರ್ಮಾನ. ತಾವು ಒಂದು ಕಡೆ ಮಾತ್ರ ಸೈನ್ ಮಾಡಿ ಕೊಡಬೇಕು. ಇಲ್ಲ ನಾನು 3 ಕಡೆ ಮಾಡ್ತೀನಿ ಅಂತ ಕೇಳಿದರೆ, ನಾನು ಅದಕ್ಕೆ ಮತ್ತೆ ತಮಗೆ ರಿಕ್ವೆಸ್ಟ್ ಮಾಡ್ತೀನಿ, ಪ್ಲೀಸ್ ಎನ್ಯುಮರೇಷನ್ ಫಾರ್ಮನ್ನು ದಯವಿಟ್ಟು ನೋಡಿ. ಇದರಲ್ಲಿ ಸಹಿ ಹಾಕಲಿಕ್ಕೆ ಮುಂಚೆ ತಮ್ಮದು ಷರತ್ತು ಹಾಕಿದ್ದಾರೆ, 3 ಷರತ್ತು ಭಾಳ ಸ್ಪಷ್ಟವಾಗಿ ಹಾಕಿದ್ದಾರೆ. ಏನಂತ ಹಾಕಿದ್ದಾರೆ ಅಂತ ಕೇಳಿದರೆ, ಮೊದಲನೇ ಷರತ್ತು, ನಾನು ಈ ದೇಶದ ಪ್ರಜೆ, ಬೇರೆ ಯಾವ ದೇಶದ ಪ್ರಜಾಪ್ರಭುತ್ವನ ತಗೊಂಡಿಲ್ಲ ಅಂತ. ಒಂದು,
ಎರಡನೇದು ನಾನು ಒಂದು ಕಡೆ ಮಾತ್ರ ಮತ ಇಟ್ಕೊಂಡಿದ್ದೀನಿ, ಬೇರೆ ಎಲ್ಲೂ ಇಟ್ಕೊಂಡಿಲ್ಲ, ಬೇರೆ ಯಾವುದೇ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಅಥವಾ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನನ್ನ ಹೆಸರು ಇಟ್ಕೊಂಡಿಲ್ಲ ಎಂದು ಎರಡನೇದು. ಮೂರನೇದು, ನಾನು ಏನಾದ್ರು ತಪ್ಪು ಮಾಹಿತಿ ಕೊಟ್ಟಿದ್ದಲ್ಲಿ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ ಸೆಕ್ಷನ್ 31 ಪ್ರಕಾರ ನಾನು ಶಿಕ್ಷೆಗೆ ಗುರಿಯಾಗ್ತೀನಿ ಅಂತ ನನಗೆ ಅರಿವಿದೆ ಎಂಬುದ್ರ ಬಗ್ಗೆ ಮೂರನ್ನೂ ತಮಗೆ ಹೇಳಿಕೊಟ್ಟಿದ್ದಾರೆ. ಅದರಿಂದ ನಾನು ಮತ್ತೊಮ್ಮೆ ವಿನಂತಿ ಮಾಡ್ತೀನಿ, ನೋಯಿಂಗ್ಲಿ ಆರ್ ಅನ್ನೋಯಿಂಗ್ಲಿ, ಅಕಸ್ಮಾತ್ ಒಂದಕ್ಕಿಂತ ಮೇಲ್ಪಟ್ಟು ಕಡೆ ತಮ್ಮದು ಹೆಸರು ಮತದಾರ ಪಟ್ಟಿಯಲ್ಲಿ ಇದ್ದರೂ ಸಮೇತ ನಾವು ಎಲ್ಲ ಕಡೆನೂ ಎನ್ಯುಮರೇಷನ್ ಫಾರ್ಮನ್ನು ಕಳಿಸ್ಕೊಡ್ತೀವಿ, ನಮಗೆ ಚಾಯ್ಸ್ ಇರಲ್ಲ ಹೌದು ಮಾಡಲಿಕ್ಕೆ. ಆದರೆ ನಿಮ್ಮ ಹತ್ರ ವಿನಂತಿ ಮಾಡ್ತೀನಿ, ದಯವಿಟ್ಟು ಒಂದು ಕಡೆ ಮಾತ್ರ ತಾವು ಫಾರ್ಮನ್ನು ಸೈನ್ ಮಾಡಿ ಕೊಡಿ. ಯಾಕಂದರೆ ಈ ಫಾರ್ಮ್ಸ್ ಕೂಡ ಡಿಜಿಟೈಸ್ ಆಗ್ತಾ ಇರ್ತದೆ. ಮೊದಲು ಡಿಜಿಟೈಸೇಷನ್ ಅಷ್ಟೊಂದು ಪ್ರಕ್ರಿಯೆಯಲ್ಲಿ ಇದ್ದಿರೋದಿಲ್ಲ. ಈಗ ತಾವೇನು ಸೈನ್ ಮಾಡಿ ಕೊಡ್ತೀರಾ ಅದು BLO ಫೋಟೋ ತೊಗೊಂಡು ಸ್ಕ್ಯಾನ್ ಮಾಡಿ ಕಳಿಸ್ಬಿಡ್ತಾರೆ, ಆ್ಯಪಲ್ಲಿ ಇರ್ತದೆ ಅದು. ಸೊ ನಾಳೆ ಫೋಟೋ ಸಿಮಿಲರ್ ಎಂಟ್ರೀಸ್ ಅಥವಾ ಡೆಮೋಗ್ರಫಿ ಸಿಮಿಲರ್ ಎಂಟ್ರೀಸ್ ಮಾಡೋ ಸಂದರ್ಭದಲ್ಲಿ ತಮ್ಮದು ಎರಡು ಕಡೆ ಅದು ಒಂದಕ್ಕಿಂತ ಮೇಲ್ಪಟ್ಟು ಕಡೆ ಇದ್ದರೆ ಅದು ನಮಗೆ ಗೊತ್ತಾಗುತ್ತದೆ. ಆವಾಗ ತಾವು ಕಾನೂನಿನ ಕ್ರಮಕ್ಕೆ ಅರ್ಹರಾಗ್ತೀರಾ. ಅದಕ್ಕೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಒಂದಕ್ಕಿಂತ ಮೇಲ್ಪಟ್ಟು ಯಾವುದೇ ಒಂದು ಮತದಾರರು ಎನ್ಯುಮರೇಷನ್ ಫಾರ್ಮ್ ಸೈನ್ ಮಾಡಬಾರದು. ಮತ್ತೊಮ್ಮೆ ನಾನು ವಿನಯಪೂರ್ವವಾಗಿ ರಿಕ್ವೆಸ್ಟ್ ಮಾಡ್ತೀನಿ. ಅಂದರೆ ಇಲ್ಲಿಗೆ ಒಂದು ಕ್ಲಾರಿಟಿ ಏನಂದ್ರೆ, ಈಗ ಆತಂದು ಎರಡು ಕಡೆಯಲ್ಲಿ ಹೆಸರು ಇತ್ತು, ಮತದಾರರ ಪಟ್ಟಿಯಲ್ಲಿತ್ತು. ಈಗ ಆತ ಎರಡರಲ್ಲಿ ಯಾವುದೋ ಒಂದನ್ನು ಮಾತ್ರ ಚೂಸ್ ಮಾಡಿ ಕೊಡ್ತಾನೆ ನಿಮಗೆ, ಪ್ರಾಮಾಣಿಕವಾಗಿ ಒಂದು ಕಡೆದು ಮಾತ್ರ ಕೊಡ್ತಾರೆ. ಅಂತಹ ವ್ಯಕ್ತಿಗೆ ಈ ಹಿಂದೆ ಆತ ಎರಡು ಕಡೆಯಲ್ಲಿ ಮತದಾರರ ಪಟ್ಟಿಯಲ್ಲಿ ಹೆಸರು ಇಟ್ಕೊಂಡಿದ್ದ, ಆತ ವೋಟ್ ಒಂದೇ ಕಡೆಯಲ್ಲಿ ಮಾಡಿರ್ಬೋದು ಅಥವಾ ಎರಡು ಕಡೆಯಲ್ಲಿ ಬೇರೆ ಬೇರೆ ಎಲೆಕ್ಷನ್ಗಳಲ್ಲಿ ಎರಡು ಕಡೆಗಳು ಕೂಡ ವೋಟ್ ಮಾಡಿದ್ರು. ಉದಾಹರಣೆಗೆ ಗ್ರಾಮ ಪಂಚಾಯತ್ಗೆ ತನ್ನ ಊರಿನಲ್ಲಿ ಹೋಗಿ ವೋಟ್ ಮಾಡಿರ್ಬೋದು, ಅಸೆಂಬ್ಲಿ ಎಲೆಕ್ಷನ್ಗೂ ಲೋಕಸಭಾ ಎಲೆಕ್ಷನ್ಗೂ ಸಿಟಿಯಲ್ಲಿ ವೋಟ್ ಮಾಡಿರ್ಬೋದು ಆತ. ಇಂತಹ ವ್ಯಕ್ತಿಗಳ ಮೇಲೆ ಈಗ ಯಾವುದೇ ಕಾನೂನು ಕ್ರಮ ಆಗಲ್ಲ. ಇನ್ ಕೇಸ್ ಅವ್ರು ಒಂದೇ ಕಡೆಯಲ್ಲಿ ಮಾತ್ರನೇ ಅವರು ಫಿಲ್ ಮಾಡಿ ಕೊಟ್ಟು ಆ ಪ್ರಕ್ರಿಯೆಯಲ್ಲಿ ಮಾತ್ರ ಭಾಗಿಯಾದ್ರೆ. ಹಿಂದೆ ಇಟ್ಟಿದ್ದು ಕುರಿತು ನಾನು ಏನು ಕಮೆಂಟ್ ಮಾಡೋಕ್ಕಾಗಲ್ಲ. ಬಟ್ ನಾನು ಹೇಳೋದು ಏನಂತ ಕೇಳಿದರೆ, ಯಾರ್ಯಾರು ಎನ್ಯುಮರೇಷನ್ ಫಾರ್ಮ್ ಸೈನ್ ಮಾಡಿ ಕೊಡ್ತಾರೆ ಅವ್ರದ್ದು ಹೆಸರು ಮಾತ್ರ ಡ್ರಾಫ್ಟ್ ರೋಲ್ಗೆ ಬರ್ತದೆ. ಉದಾಹರಣೆಗೆ ಒಬ್ಬರದ್ದು 3 ಕಡೆ ಹೆಸರಿದೆ, ಅವರು ಒಂದು ಕಡೆ ಮಾತ್ರ ಸೈನ್ ಮಾಡಿ ಕೊಡ್ತಾ ಇದ್ರೆ ಆ ಒಂದು ಕಡೆ ಮಾತ್ರ ಹೆಸರು ಡ್ರಾಫ್ಟ್ ರೋಲ್ಗೆ ಬರ್ತದೆ. ಬಾಕಿ 2 ಕಡೆ ಅವರು ಸೈನ್ ಮಾಡಿ ಫಾರ್ಮ್ ಕೊಡದೇ ಇರುವುದರಿಂದ ಅವ್ರದ್ದು ಹೆಸರು ಅಲ್ಲಿ ಬರಲ್ಲ, ಆಟೋಮೆಟಿಕ್ ಆಗಿ ಡಿಲೀಷನ್. ಹೌದು, ಅದು ಡಿಲೀಷನ್ ಇಲ್ಲ, ಅವ್ರು ಸೈನ್ ಮಾಡಿ ಕೊಟ್ಟೇ ಇಲ್ಲ. ಹೌದು, ಅದರಿಂದ ಸೊ ಅವ್ರ ಹೆಸರು ಬರಲ್ಲ. ಇಟ್ ಇಸ್ ನಾಟ್ ಡಿಲೀಟೆಡ್, ಹಿಸ್ ನೇಮ್ ವಿಲ್ ನಾಟ್ ಕಮ್ ಬಿಕಾಸ್ ಹಿ ಹಸ್ ನಾಟ್ ಗಿವನ್ ದ ಫಾರ್ಮ್. ಈಗ ಫಾರ್ಮ್ ಅಲ್ಲಿ ಒಂದು QR ಕೋಡ್ ಅದನ್ನ ಹಾಕಿ ಕೊಡ್ತಿದ್ದು ಕೂಡ ಅದು ಯಾವ ರೀತಿಯಾಗಿ ಇಲ್ಲಿ ಆ್ಯಪ್ ಅಲ್ಲಿ ಕೆಲಸ ಮಾಡುತ್ತೆ ಡಿಜಿಟಲೈಸ್ ಮಾಡೋದಕ್ಕೆ? ಈಗ ನಾವು ಈ ಸಾರಿ ಏನು ಮಾಡ್ತೀವಿ ಅಂದರೆ ಪ್ರತಿ ಫಾರ್ಮನ್ನು ಡಿಜಿಟೈಸ್ ಮಾಡ್ತಾ ಇರ್ತೀವಿ. BLOಗೆ ಅನುಕೂಲ ಮಾಡಲಿಕ್ಕೆ ಈ QR ಕೋಡ್ ಕೊಡಲಾಗಿದೆ. ಈ QR ಕೋಡ್ ಈಸ್ ಯುನಿಕ್ ಫಾರ್ ಈಚ್ ಆ್ಯಂಡ್ ಎವ್ರಿ ವೋಟರ್. ಪ್ರತಿಯೊಂದು ಮತದಾರರಿಗೂ ಇದು ಯುನಿಕ್ ಕೋಡ್ ಆಗಿರ್ತದೆ. ಸೊ BLO ಈಗ ತನ್ನ BLOಗೆ ಆ್ಯಪ್ ಕೊಟ್ಟಿದ್ವಿ, ಅವ್ರ ಮೊಬೈಲ್ ನಂಬರ್ ರಿಜಿಸ್ಟರ್ ಆಗಿರ್ತದೆ ನಮ್ಮ ಇದರ ಸಿಸ್ಟಮಲ್ಲಿ. ಸೊ ಅವರು ತನ್ನ ಆ್ಯಪ್ ಮುಖಾಂತರ ಈ QR ಕೋಡ್ ಸ್ಕ್ಯಾನ್ ಮಾಡಿದ ಕೂಡಲೇ ಈ ಫಾರ್ಮ್ ಆಟೋಮೆಟಿಕ್ ಓಪನ್ ಆಗ್ತದೆ. ಸೊ ಇದು ಪಾರ್ಷಲಿ ಪ್ರೀಫಿಲ್ಡ್ ಫಾರ್ಮ್. ಸೊ ನಮ್ಮದು ಡೇಟಾ ಅವ್ರದ್ದು ಇರ್ತದೆ. ಸೊ ಈಗ ಮತದಾರರು ಏನು ಫಿಲ್ ಮಾಡಿ ಕೊಡ್ತಾರೆ, ಕೆಲವನ್ನು ಅವ್ರು ಟೈಪ್ ಮಾಡಿ ಫಿಲ್ ಮಾಡಬೇಕು. ಆಮೇಲೆ ಎಂಟೈರ್ ಫೋಟೋವನ್ನು ಅವ್ರು ಫೋಟೋ ತೊಗೊಂಡು ಅಪ್ಡೇಟ್ ಮಾಡಬೇಕು. ಆಮೇಲೆ ಎಂಟೈರ್ ಫಾರ್ಮನ್ನು ಸ್ಕ್ಯಾನ್ ಮಾಡಿ ತೊಗೊಳ್ತಾರೆ. ಸೊ ತಮ್ಮದು ಎಂಟೈರ್ ಫಾರ್ಮ್ ಬೋತ್ ಫ್ರಂಟ್ ಸೈಡ್ ಆ್ಯಂಡ್ ಬ್ಯಾಕ್ ಸೈಡ್ ಫೋಟೋ ಆ್ಯಂಡ್ ಆಲ್ ದ ಡೀಟೇಲ್ಸ್ ಇನ್ಕ್ಲೂಡಿಂಗ್ ಅವರ್ ಡೇಟ್ ಆಫ್ ಬರ್ತ್ ವಿಲ್ ಬಿ ದೇರ್ ಇನ್ ದ ಡೇಟಾ ಬೇಸ್. ಯಾಕೆ ಇದು ಹೇಳ್ತೀನಿ ಅಂದರೆ, ಅಕಸ್ಮಾತ್ ಯಾರು 2 ಕಡೆ 3 ಕಡೆ ಸೈನ್ ಮಾಡಿದರೆ ಖಂಡಿತವಾಗಿ ನಾವು ಡೇಟಾ ಈಸಿಯಾಗಿ ರಿಟ್ರೀವ್ ಮಾಡಿಕೋಬೋದು ಇನ್ನು ಮುಂದೆ. ಅದು ಕಾನೂನಿನ ಕ್ರಮಕ್ಕೆ ಅವಕಾಶ ಮಾಡಿಕೊಡ್ತದೆ. ದಯವಿಟ್ಟು ಮಾಡಬಾರ್ದು ಎಂಬ ಮಾಹಿತಿ ಹೇಳಲಿಕ್ಕೋಸ್ಕರ ನಾನು ಹೇಳ್ತೀನಿ. ಈಗ ಆಲ್ರೆಡಿ ಈ ಹಿಂದೆ ಡೂಪ್ಲಿಕೇಟ್ ವೋಟರ್ ಐಡಿ ಅಂದರೆ 2 ಕಡೆಯಲ್ಲಿ ಇರೋದು ಅಂತ ಹೇಳಿದ್ರೆ ಅದು ಡೂಪ್ಲಿಕೇಟ್ ಅಂತಲೇ ಅರ್ಥ. ಒಂದಕ್ಕಿಂತ ಹೆಚ್ಚು ಕಡೆಯಲ್ಲಿರೋದು ಡೂಪ್ಲಿಕೇಟ್ ವೋಟರ್ಸ್ ಅಂತಲೇ ಅರ್ಥ. ಅವ್ರು ಯಾವುದೇ ಎಲೆಕ್ಷನ್ಗಳೇ ಅವ್ರು ಏನೇ ಕಾರಣಕ್ಕಾಗಿ 2 ಕಡೆಯಲ್ಲಿ ವೋಟ್ ಹಾಕ್ತಿದ್ರು ಕೂಡ ಡೂಪ್ಲಿಕೇಟ್ ಮತದಾರರು. ಈಗ ಹೊಸದಾಗಿ SIR ರಚನೆ ಆಗ್ತಾ ಇರೋದ್ರಿಂದ, ಈಗ ಹೊಸದಾಗಿ ಮತದಾರರ ಪಟ್ಟಿ ರಚನೆ ಆಗೋದ್ರಿಂದಾಗಿ ಈಗ ಹಳೆಯ ಮತದಾರರ ಪಟ್ಟಿಯಲ್ಲಿರುವಂಥ ಡೂಪ್ಲಿಕೇಟ್ಸ್ ಅನ್ನು ಕೂಡ ಹುಡುಕೋ ಪ್ರಯತ್ನ ನಂತರ ನಡೆಯುತ್ತಾ, ಅಥವಾ ಆ ಹಳೆಯದಕ್ಕೆ ಅಲ್ಲಿಗೆ ಮುಗೀತು, ಈ ಹೊಸ ಪಟ್ಟಿ ಆಧಾರದ ಮೇಲೆ ಮಾತ್ರ ಮುಂದಿನ ಕ್ರಮಗಳು ಅಂತ ಅಷ್ಟೇ? ನಾನು ಯಾವುದು ಕಮೆಂಟ್ ಮಾಡೋಕ್ಕೆ ಈಗ ಸಾಧ್ಯ ಇಲ್ಲ. ಓಕೆ, ಬಟ್ ನಾನು ಹೇಳೋದು ಹಳೆಯದ ಪಟ್ಟಿಯಲ್ಲಿ ಒಂದಕ್ಕಿಂತ ಮೇಲ್ಪಟ್ಟು ಹೆಸರು ಇದ್ದರೂ ಸಮೇತ ದಯವಿಟ್ಟು ತಾವು ಒಂದು ಕಡೆ ಮಾತ್ರ ಸೈನ್ ಮಾಡಿ ಕೊಡಿ. ಡೋಂಟ್ ಕೀಪ್ ಮೋರ್ ದೆನ್ 1 vote. ಇಟ್ ಈಸ್ ನಾಟ್ ಕರೆಕ್ಟ್ ಆಸ್ ಪರ್ ಲಾ. ಆ್ಯಂಡ್ ನೀವು ಸೈನ್ ಮಾಡಿ ಕೊಡ್ತಿದ್ದೀರಾ ಏನಂತ, ನಾನು ಒಂದು ಕಡೆ ಮಾತ್ರ ಇಟ್ಟಿದ್ದೀನಿ ಅಂತ. ಸೊ ಪ್ಲೀಸ್ ಸ್ಟಿಕ್ ಟು ಯುವರ್ ಸಿಗ್ನೇಚರ್. ಇಲ್ಲಿ ದಾಖಲೆಗಳೇ ಇಲ್ಲದೆ ಇದ್ದಂಥವ್ರಿಗೆ ಯಾವ ಸ್ವರೂಪದಲ್ಲಿ, ಅಂದರೆ ನೀವೀಗ ಪಟ್ಟಿ ಮಾಡಿರುವಂತಹ ದಾಖಲೆಗಳಿದ್ದಾವೆ, ಇವುಗಳಲ್ಲಿರುವಂತಹ ದಾಖಲೆಗಳು, ಯಾಕಂದರೆ ನೀವು ಆಧಾರ್ ಕಾರ್ಡನ್ನು ಇದು ಮಾಡೋದಿಲ್ಲ, ವೋಟರ್ ID ಕಾರ್ಡೇ ಸಾಕಾಗತ್ತಾ, ಅಥವಾ ಬೇರೆ ಹೇಗೆ ಅವರು ಈ ವಿಚಾರಗಳಲ್ಲಿ ತಾನು ಈ ರಾಜ್ಯದಲ್ಲಿ ಮತದಾರ ಅನ್ನುವಂಥದ್ದನ್ನು ಪ್ರೂವ್ ಮಾಡಿಕೊಡ್ಬೇಕು? ಈಗ ನೀವು ಕೊಟ್ಟಿರುವಂಥ ದಾಖಲೆಗಳ ಪಟ್ಟಿಯಲ್ಲಿರುವಂಥ ದಾಖಲೆಗಳು ಉಳಿದ ಯಾವುದೂ ಇಲ್ಲ, ಪಾಸ್ಪೋರ್ಟು ಇಲ್ಲ, ಬೇರೆ ಯಾವುದೂ ಇಲ್ಲ. ಅಂಥ ಸಂದರ್ಭದಲ್ಲಿ ಮನೆ ಸ್ವಂತದ್ದಿಲ್ಲ, ಇಂಥ ಸಂದರ್ಭದಲ್ಲಿ
ಈಗ ಯಾರ್ಯಾರು 2002 ಡೇಟಾ ಕೊಡ್ತಾರೋ, ಈಗ ಈ ಎನ್ಯುಮರೇಷನ್ ಫಾರ್ಮಲ್ಲಿ ಬ್ಯಾಕ್ ಸೈಡ್ ಫಸ್ಟ್ ಪ್ಯಾರಾದಲ್ಲಿ ಸೆಕೆಂಡ್ ಪಾರ್ಟಲ್ಲಿ ಬರೆದಿದ್ದಾರೆ, ERO ವಿಲ್ ಇಶ್ಯೂ ನೋಟಿಸ್ ಟು ದೋಸ್ ಪೀಪಲ್ ಹೂ ಹ್ಯಾವ್ ನಾಟ್ ಗಿವನ್ ದ 2002 SIR ಡೇಟಾ ಆರ್ ದ ಡೇಟಾ ಗಿವನ್ ವಿಚ್ ಇಸ್ ನಾಟ್ ಮ್ಯಾಚಿಂಗ್ ವಿತ್ ದ ಡೇಟಾ ಬೇಸ್ ಅಂತ ಇರ್ತದೆ ಅದು. ಅಶೋಕ ಪಿಲ್ಲರ್ ಬಳಿ ತೆರವು ಕಾರ್ಯವನ್ನ GBA ಅಧಿಕಾರಿಗಳು